ನಾನು ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಶುರು ಮಾಡಿದಾಗ 3 ಫೋಟೋ ಹಾಕಿದ್ದೆ. ಒಂದು ಸೆಂಟ್ರಲ್ಲಿ ಪುಟ್ಟಣ್ಣ ಕಣಗಾಲ್ ಫೋಟೋ, ಪಕ್ಕದಲ್ಲಿ ರಾಜ್ಕುಮಾರ್ ಫೋಟೋ. ಬಟ್ ಇನ್ನೊಂದು ಜಾಗದಲ್ಲಿ ಮೊಳೆ ಹೊಡೆದಿದ್ದೆ, ಯಾವ ಫೋಟೋನೂ ಹಾಕಿರಲಿಲ್ಲ. ಯಾರೊಬ್ಬರು ಸ್ನೇಹಿತರು ಬಂದು ಕೇಳಿದ್ರು, ಏನೇ ಇದು ಮಧ್ಯದಲ್ಲಿ ಪುಟ್ಟಣ್ಣ, ಇತ್ಲ ಕಡೆ ರಾಜ್ಕುಮಾರ್, ಪಕ್ಕದಲ್ಲಿ ಒಂದು ಮೊಳೆ ಹೊಡೆದು ಯಾವ ಫೋಟೋನೂ ಹಾಕಿಲ್ವಲ್ಲ ಅಂತ. ನಂಗೆ ಆ ಫೋಟೋ ಹಾಕಕ್ಕೆ ಆಸೆ, ಬಟ್ ಹಾಕಿದ್ರೆ ಮಾಧ್ಯಮದವ್ರು ನನಗೆ ಬೈತಾರೇನೋ ಅಂತ ಭಯ ಅಂದೆ. ಈ ಮ್ಯಾಜಿಕ್ಕಲ್ಲಿ 4 ಥರ ಇದೆ. ಒಂದು ಸ್ಟೇಜ್ ಮ್ಯಾಜಿಕ್, ಇನ್ನೊಂದು ಕ್ಲೋಸಪ್ ಮ್ಯಾಜಿಕ್, ಇನ್ನೊಂದು ಮೆಂಟಲಿಸಮ್ ಮ್ಯಾಜಿಕ್, ಇನ್ನೊಂದು ಸೈಕಿಕ್ ಮ್ಯಾಜಿಕ್. ಈ ನಮ್ಮ ಉಡುಪಿ ಜಗದ್ಗುರುಗಳ ಮೇಯರ್ ಹತ್ರ ಹೋಗಿ, ಮೇಡಮ್ ನ್ಯೂ ಜೆರ್ಸಿ ಅಂದರೆ ಹಸು ಅಂದರೆ ಕೃಷ್ಣನಿಗಿಷ್ಟ, ಕೃಷ್ಣ ಈಸ್ ಫುಲ್ ಆಫ್ ಡಿವೈನ್ ಆಫ್ ಹಸು, ನೀವು ಇಂಥ ನ್ಯೂ ಜೆರ್ಸಿ ಅಂತಾನೆ ಹೆಸರಿಟ್ಕೊಂಡಿದ್ದೀರಾ, ಒಂದು ಚರ್ಚು ಹಾಳು ಬಿದ್ದೋಗಿದ್ದೆ, ನಮ್ಗದನ್ನು ಕೊಡಿ, ನಾವು ಅಲ್ಲಿ ಟೆಂಪಲ್ ಮಾಡ್ತೀವಿ ಅಂತ ಹೇಳಿ ಅದನ್ನು ತೊಗೊಂಡು ಕೃಷ್ಣ ಮಠ ಮಾಡಿಬಿಟ್ಟಿದ್ದಾರೆ. ಕೊಂಡು ಹೋದ್ವಿ. ಮೊದಲನೇ ದಿವಸ 2 ದಿವಸ ಶೂಟಿಂಗ್ ಮಾಡಿದ್ದೀವಿ. 3ನೇ ದಿವಸ ಇದ್ದಕ್ಕಿದ್ದಂಗೆ ಒಂದು ಓಪನ್ ಕಾರ್ ಬಂತು ಶೂಟಿಂಗ್ ಜಾಗಕ್ಕೆ. ನೋಡಿದ್ರೆ ಒಬ್ಬ ಒಳ್ಳೆ ನೀಗ್ರೋ ಆರ್ಡಿ ಇದ್ದಾನೆ, ಒಳ್ಳೆ ಟಫ್ ಗೈ, ಬಟ್ ನೋಡಕ್ಕೆ ನೀಗ್ರೋನೇ ಗೊತ್ತಲ್ಲ. ಬಂದರೆ ಹಾಯ್ ಹನಿ ಅಂತಂದ. ಇವಳು ಶಾರ್ಟ್ ಮುಂದೆ ನಿಂತಿರೋ ಹಾಯ್ ಹನಿ ಅಂತ ಓಡೋಟೋದ್ಲು. ನಮ್ಗೆ ಇಲ್ಲಿ ಪಕ್ಕದಲ್ಲಿ ಹೀರೋ ನಿಂತಿದ್ದಾನೆ, ಶಾರ್ಟ್ ತೆಗಿಬೇಕು. ಹೋದ್ಲು, ಹಾಗೆ ವಿಶ್ ಮಾಡ್ಕೊಂಡು ಆ ಕಾರ್ ಹೊಟ್ಟೆ ಹೋಯ್ತು ಧೂಳೆಬ್ಬಿಸ್ಕೊಂಡು. ಮಿಸ್ಟರ್ ಕೌಶಿಕ್ ಅವ್ರು ಯಾರು? ಹೀ ಇಸ್ ದ ಕಿಂಗ್ ಆಫ್ ಮೈಸೂರು. ನೀವೇನು ಅವ್ರನ್ನ ಯಾರು ಜೂನಿಯರ್ ಆರ್ಟಿಸ್ಟ್ಗಳ ಥರ ಬಂದು ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಹಿಂಗೆ ತಿರುಗಿ ಡೋಂಟ್ ಟಚ್ ಹಿಮ್ ಅಂತ ಅವ್ನು ನನ್ನ ಮೇಲೆ ಎರ್ಲಾಡಕ್ಷನ್ ಮಾಡ್ಬಿಟ್ಟ ಅವನು. ಸರ್ ನನಗೆ ಅವ್ರು ಮುಟ್ಟೇನಾಗಬೇಕು ಸರ್, ನನಗೆ ನನ್ನ ಕ್ಯಾಮ್ರಾದಲ್ಲಿ ಕವರ್ ಮಾಡಿದ್ಮೇಲೆ ನಾಳೆ ಜನ ಕೇಳ್ತಾರೆ ಸರ್, ಮೈಸೂರು ಮಹಾರಾಜನ ಕವರ್ ಮಾಡುವಾಗ ಒಂದು ಪ್ರೊಫೆಷನಲ್ ಆಗಿಲ್ಲ. ಕೃಷ್ಣ ಅವನು ಪಾಂಚಜನ್ಯ ಶಂಖನ ಯಾವುದೋ ಒಂದು ರಿದಮಲ್ಲಿ ಊದಿದ್ರೆ ರಾಕ್ಷಸರ ಹೆಂಡತಿರಿಗೆ ಗರ್ಭಪಾತ ಆಗ್ತಾ ಇತ್ತು. ಸೌಂಡ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ. ಅವನ ಕಾರಣ ಹೇಳ್ತಾನೆ, ಒಂದು ರೂಪಾಯಿ ಕಾಯಿನ್ ತೊಗೊಂಡು ನೀವು ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲ್ಗಡೆಯಿಂದ ಬಿಟ್ಟರೆ, ಅದು ಕೆಳಗಡೆ ಒಬ್ಬ ವ್ಯಕ್ತಿ ನಿಂತಿದ್ದ ಒಂದು ತಲೆ ಮೇಲೆ ಬಿಟ್ಟರೆ ಸ್ಕಲ್ ಓಪನ್ ಆಗುತ್ತಂತೆ. ಯಾಕೆಂದ್ರೆ 1 ರೂಪಾಯಿ ಕಾಯಿನ್ನು ಕೆಳಗೆ ಬರ್ತಾ 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 ವೆಲಾಸಿಟಿ ಜಾಸ್ತಿ ಮಾಡ್ಕೊಳುತ್ತೆ, ಕೆಳಗಡೆ ಬರೋಷ್ಟು ಟರ್ನ್ ಶೇಕ್ ತೂಕ ಬಂದಿರುತ್ತಂತೆ. ದಟ್ ಈಸ್ ದ ಫಾಲಿಂಗ್ ಪವರ್. ಪಕ್ಕದಲ್ಲಿ ಅದೃಷ್ಟಕ್ಕೆ ಯಾರೊಬ್ಬ ಡಾಕ್ಟ್ರು, ಏನಾಯಿತು ಸರ್ ಏನಾಯಿತು ಅಂದಾಗ ಇವ್ರು ಬ್ಯಾಗಿಂದ ತೆಗೆದು ತೊಗೊಂಡೆ ನಾನು. ನೋಡ್ತಾರೆ ವಯಾಗ್ರ. ಅವನು ಯಾವನೋ ವಯಾಗ್ರ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟಿದ್ದಾನೆ ಈವ್ನಿಂಗ್ ಪೇಪರಲ್ಲಿ. ಇವರು ದೇಹ ಶಕ್ತಿಗಾಗಿ ದೇಹ ಪೌಷ್ಟಿಕತೆಗಾಗಿ ಇನ್ಬಿಟ್ಟು ಇವರು ವಯಾಗ್ರ ತಗೊಂಡ್ಬಿಟ್ಟಿದ್ದಾರೆ. 4 ವಯಾಗ್ರ ಒಟ್ಟಿಗೆ ತೊಗೊಂಡ್ರೆ ಏನಾಗಬೇಕು ಪ್ರಯತ್ನನೂ. ನಾನು ನಮ್ಮ ಆಡಿಯನ್ಸ್ಗೆ ಹೇಳೋದಿಷ್ಟೇ, ನೀವು ಏನಾದ್ರು ಮಾಡಿರಿ, ಎವ್ರಿಥಿಂಗ್ ವಿಲ್ ಕೌಂಟ್ ಇನ್ ಯುವರ್ ಲೈಫ್. ಪ್ರತಿಯೊಂದು ನಿಮಗೆ ಪ್ಲಸ್ ಪಾಯಿಂಟೇ. ಅಯ್ಯೋ ಅದು ನಂಗೆ ಹೆಲ್ಪ್ ಆಗಲಿಲ್ಲ, ಇದು ಹೆಲ್ಪ್ ಆಗಲಿಲ್ಲ, ಪ್ರಶ್ನೆಯೇ ಇಲ್ಲ. ನೀವು ಮಾಡಿರೋ ಪ್ರತಿಯೊಂದು ನಿಮಗೆಲ್ಲೋ ಒಂದು ಕಡೆ ಆ್ಯಡೆಡ್ ಅಟ್ರಾಕ್ಷನ್. ಒಂದು ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಹೋದಾಗ ಅಲ್ಲೊಂದು ಹೂವು, ಇಲ್ಲೊಂದು ದಳ, ಇಲ್ಲೊಂದು ಚುಕ್ಕೆ, ಇಲ್ಲೊಂದು ಮೂಗ್ಬೊಟ್ಟು ಎಲ್ಲ ಸೇರಿದ್ರೆ ಮೂರ್ತಿ. ಎಲ್ಲ ಪ್ರಯತ್ನಗಳಿಂದ ಜೀವನ ರೂಪುಗೊಳ್ಳುತ್ತೆ. ವಾಯ್ಸ್ ಆಫ್ ಬೆಂಗಳೂರು. ಸೊ ಹೀಗೆ ತುಂಬ ಒಳ್ಳೆ ಮೊತ್ತವನ್ನು ಕೂಡ ನೋಡ್ತೀರಾ. ಒಳ್ಳೆ ಅಮೌಂಟ್ ನಿಮ್ಮ ಕೈ ಸೇರಿದಾಗ ಒಂದು ಒಳ್ಳೆ ಡಿಸಿಷನ್ ನೀವು ತೊಗೊಂಡಿದ್ದು ಅಂದರೆ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ದು. ಹೌದು. ಗ್ರೌಂಡ್ ಫ್ಲೋರಲ್ಲಿ ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಮಾಡ್ತೀರಾ. ಅದನ್ನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಂದು ಇನಾಗ್ರೇಟ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಶಂಕರ್ನಾಗ್ ಸ್ಟುಡಿಯೋ ಮಾಡ್ತೀರಾ, ಅದನ್ನ ಅನಂತ್ನಾಗ್ ಸರ್ ಬಂದು ಇನಾಗ್ರೇಟ್ ಮಾಡ್ತಾರೆ. ಈ ಸ್ಟುಡಿಯೋಗೆ ನಿಮಗೆ ಸಿಕ್ಕಂಥ ಒಂದು ದೊಡ್ಡ ಬೆಲೆ ಕಟ್ಟಲಾಗದ ಗಿಫ್ಟ್ ಅಂದರೆ ಅದು ಭೈರವ. ಬೆಲೆ ಕಟ್ಟೋದಕ್ಕಾಗದೇ ಇರುವಂಥ ಗಿಫ್ಟ್ ಅದು ನಿಮಗೆ ಯಾರಿಂದ ಬಂದಿದ್ದು? ಆ ಇನ್ಸಿಡೆಂಟ್ ಸ್ವಲ್ಪ ಹೇಳ್ಬಿಡಿ ಸರ್. ನಿಮಗೆ ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಬಗ್ಗೆ ಹೇಳಿದಾಗ ಇನ್ನೊಂದು ಸ್ವಲ್ಪ ನೀವು ವಿಷಯಾಂತರ ಮಾಡಿ ಹೇಳಿ, ನಂಗೆ ಪರ್ಮಿಷನ್ ಕೊಟ್ಟರೆ ಐ ವಾಂಟೆಡ್ ಟು ಟೆಲ್ ಯು ದಟ್. ಕೆಲವ್ರು ಹೇಳಿದ್ರು, ನಾನು ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಶುರು ಮಾಡಿದಾಗ 3 ಫೋಟೋ ಹಾಕಿದ್ದೆ. ಒಂದು ಸೆಂಟ್ರಲ್ಲಿ ಪುಟ್ಟಣ್ಣ ಕಣಗಾಲ್ ಫೋಟೋ, ಪಕ್ಕದಲ್ಲಿ ರಾಜ್ಕುಮಾರ್ ಫೋಟೋ, ಬಟ್ ಇನ್ನೊಂದು ಜಾಗದಲ್ಲಿ ಮೊಳೆ ಹೊಡೆದಿದ್ದೆ, ಯಾವ ಫೋಟೋನೂ ಹಾಕಿರಲಿಲ್ಲ. ಯಾರೊಬ್ಬರು ಸ್ನೇಹಿತರು ಬಂದು ಕೇಳಿದ್ರು, ಏನೇ ಇದು ಮಧ್ಯದಲ್ಲಿ ಪುಟ್ಟಣ್ಣ, ಇತ್ಲ ಕಡೆ ರಾಜ್ಕುಮಾರ್, ಪಕ್ಕದಲ್ಲಿ ಒಂದು ಮೊಳೆ ಹೊಡೆದು ಯಾವ ಫೋಟೋನೂ ಹಾಕಿಲ್ವಲ್ಲ ಅಂತ. ನಂಗೆ ಆ ಫೋಟೋ ಹಾಕಕ್ಕೆ ಆಸೆ, ಬಟ್ ಹಾಕಿದ್ರೆ ಮಾಧ್ಯಮದವ್ರು ನನಗೆ ಬೈತಾರೇನೋ ಅಂತ ಭಯ ಅಂದೆ. ಮಾಧ್ಯಮದವ್ರು ಯಾಕೆ ಬೈತಾರೆ? ನಿಮ್ಮ ತಂದೆ ತಾಯಿ ಫೋಟೋನ? ಇಲ್ಲ ವೀರಪ್ಪನ ಫೋಟೋ ಹಾಕಬೇಕು ಅಂತಿದ್ದೆ ಅಂದೆ. ತಲೆ ಕೆಟ್ಟಿದ್ದೆ, ನಿಮಗೆ ವೀರಪ್ಪನ ಫೋಟೋ ಯಾಕಯ್ಯ ಹಾಕ್ತೀಯಾ ಅಂದ. ಇಲ್ಲ ಸತ್ಯ ಹೇಳ್ತೀನಿ, ಇವತ್ತು ಈ ಸ್ಟುಡಿಯೋ ಆಗಿದ್ದರೆ ಅದಕ್ಕೆ ವೀರಪ್ಪನ ಕಾರಣ ಅಂದೆ. ಅವ್ರಿಗೆ ಒಂಥರ ಏನೋ ನಾನು ಒಗ್ಗಟ್ಟಾಗಿ ಮಾತಾಡ್ತೀನಿ. ವೀರಪ್ಪನ ಹೆಂಗಯ್ಯ ಕಾರಣ ಆಗ್ತಾನೆ? ಅವನಲ್ಲೆಲ್ಲೋ ಕಾಡಲ್ಲಿ ಇದ್ದವನು ನೀನು ಸ್ಟುಡಿಯೋ ಕಟ್ಟೋದಕ್ಕೆ ಏನಯ್ಯ ಕಾರಣ ಅಂದ. ಅದೇ ವಿಚಿತ್ರ, ಗೋಕುಲಾಷ್ಟಮಿಗೂ ಸಾವಿಗೂ ಏನು ಸಂಬಂಧ? ಇದಕ್ಕೆ ಲಿಂಕ್ ಇದೆ. ಕಾರಣ ಇಷ್ಟೇ, ಎಷ್ಟು ವಾಸ್ತವಿಕವಾಗಿದೆ ಸತ್ಯ. ಬಟ್ ಎಲ್ಲ ಸತ್ಯಗಳು ಹೇಳೋಕ್ಕೆ ಪ್ರಸ್ತುತ ಅಲ್ಲ ಅಲ್ವಾ? ಅದೇನಪ್ಪ ಇನ್ಸಿಡೆಂಟ್ ಇಷ್ಟೇ. ನಾನೊಂದು ಸಿನಿಮಾ ಶುರು ಮಾಡಬೇಕು ಅಂತೇಳಿ ಒಂದು 8-10 ಲಕ್ಷ ರೂಪಾಯಿ ಹೊಂದಿಸ್ಕೊಂಡಿದ್ದೆ. ಅದು ನನ್ನ ಹೆಂಡತಿಗೂ ಗೊತ್ತು, ಕಷ್ಟಪಟ್ಟು ದುಡ್ಡು ಅರೇಂಜ್ ಮಾಡ್ಕೊಂಡಿದ್ದಾನೆ, ಏನೋ ಮಾಡ್ತಿದ್ದಾನೆ, ಒದ್ದಾಡ್ಕೊಂಡಿದ್ದಾನೆ, ಪಾಪ ಇರಲಿಂದ ಅವಳು ಪಾಪ ಸಪೋರ್ಟ್ ಮಾಡ್ತಿದ್ಲು. 1-2 ಸಲ ಶೂಟಿಂಗು ಮಾಡಿದ್ದೆ, 1-2 ಲಕ್ಷ ರೂಪಾಯಿ ಖರ್ಚಾಗಿತ್ತು.
3ನೇ ದಿವಸ ನಾನು 4ನೇ ದಿವಸ ಶೂಟಿಂಗ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಟಕ್ ಅಂತ ಒಂದು ಶಾಕಿಂಗ್ ನ್ಯೂಸ್ ಬಂತು. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಿಡ್ನಾಪ್ ಆಗ್ಬಿಟ್ಟ. ಆಮೇಲೆ 2 ತಿಂಗಳು 3 ತಿಂಗಳು ನೋ ಶೂಟಿಂಗ್. ಫುಲ್ ಎಲ್ಲ ಕಡೆ ಗಲಾಟೆ ಆಗ್ಬಿಡ್ತು. ಇಡೀ ಕರ್ನಾಟಕ ವಾಸ್ ಇನ್ ಬಿಗ್ ಟ್ರಬಲ್. ಸಿನಿಮಾ ಆ್ಯಕ್ಟಿವಿಟೀಸೇ ಇಲ್ಲ, ನೋ ಡಬ್ಬಿಂಗ್, ನೋ ರೆಕಾರ್ಡಿಂಗ್, ನತ್ ಏನೂ ಇಲ್ಲ. ನನಗೇನಾಗ್ಬಿಡ್ತು, ಹಾಕಿದ್ದು 10 ಲಕ್ಷದಲ್ಲಿ 8 ಲಕ್ಷ ರೂಪಾಯಿ ಉಳ್ಕೊಂಡಿದೆ, 2 ಲಕ್ಷ ರೂಪಾಯಿ ಖರ್ಚಾಗಿ ಹೋಗಿದೆ. ಮಿಕ್ಕಿ ದುಡ್ಡು ನಾನು ಹಾಕಿದರೆ ಸಿನಿಮಾ ಮುಗಿಯೋದು. ಬಟ್ ನಂಗೆ ತುಂಬ ದಿವಸ ಆಗಿಬಿಟ್ರೆ ಸಿನಿಮಾ ಹಳಸಾಗಿ ಹೋಗುತ್ತೆ. ಹಾಗೆ ಏನಾದ್ರು ಆಗಲಿ ಕಷ್ಟಪಟ್ಟು ಮಾಡ್ಬೋಣ ಅಂಥೇಳಿ ಒಂದು ಸ್ವಲ್ಪ ಆರ್ಟಿಸ್ಟ್ಗಳಿಗೆಲ್ಲ ಒಪ್ಪಿಸಿ ಎಲ್ಲ ಒಂದು ಕಡೆ ಶೂಟಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ರಾಜ್ಕುಮಾರ್ ಅಭಿಮಾನಿಗಳು ಬಂದು, ಹೆಂಗಯ್ಯ ನಿನಗೆ ರಾಜ್ಕುಮಾರ್ ಅವರು ಕಾಡಲ್ಲಿದ್ದಾರೆ, ನೀವು ಶೂಟಿಂಗ್ ಮಾಡ್ತೇವೆ ಅಂತೇಳಿ ಕ್ಯಾಮ್ರಾನ ಸೀಸ್ ಮಾಡಿಸ್ಬಿಟ್ರು. ಅವಾಗ ಪರಿಚಯ ಇದ್ದಿದ್ದೊಬ್ರು ಪೊಲೀಸ್ ಆಫೀಸರ್ ಬಿಡಿಸ್ಕೊಟ್ರು, BK ಶಿವರಾಮ್ ಅಂತ. ಬಟ್ ಅವರು ಬೈದರು, ಕೌಶಿಕ್ ಈ ಟೈಮಲ್ಲಿ ಬೇಕಾ, ತುಂಬ ಸೂಕ್ಷ್ಮವಾದ ವಿಚಾರ. ಇಲ್ಲ ಸರ್, ನನ್ನ ದುಡ್ಡು ಅದರಲ್ಲಿ ತಗಲಾಕೊಂಬಿಟ್ಟಿದೆ, ನಾನು ದೊಡ್ಡ ಶ್ರೀಮಂತ ಅಲ್ಲ, ಸ್ಟ್ರಗಲ್ ಮಾಡಿ ಬಂದಿರೋನು, ಆ ದುಡ್ಡು ಉಳಿಸ್ಕೊಳ್ಳೋ, ಬೇಡ ಬೇಡ, ಇದು ಸರಿಯಾದ ಟೈಮಲ್ಲ, ಬಿಟ್ಬಿಡು ಅಂದರು. ಆಮೇಲೆ ನನ್ನ ವೈಫ್ ಒಂದು ಪ್ರಶ್ನೆ ಕೇಳಿದ್ಲು, ರೀ ಅಣ್ಣ ಅವ್ರು ಇನ್ನೂ ಬಂದಿಲ್ಲ, ನಿಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ನಿಂತೋಗಿದೆ, ನಾಳೆ ಹೀಗೆ ಮುಂದುವರೆದ್ರೆ ಇನ್ಯಾರೋ ಇನ್ನೊಬ್ಬ ದೊಡ್ಡ ನಟ ಇದೇ ಥರ ಕಿಡ್ನಾಪ್ ಆಗ್ತಾನಪ್ಪ, ಮತ್ತೆ ನಿಮ್ಮ ಸಿನಿಮಾ ನಿಲ್ಲಿಸ್ಬಿಡ್ತೀರಾ ನೀವು, ನಿಮ್ಮ ದುಡ್ಡಿನ ಕತೆ ಏನು, 2 ಲಕ್ಷ ಕಳ್ಕೊಂಬಿಟ್ಟಿದ್ದೀರಾ, ಇನ್ನು 8 ಲಕ್ಷ ಉಳಿದಿದೆ, ಅದನ್ನು ತಿರ್ಗಾ ನಂಬಿಕೆ ಇಟ್ಕೊಂಡು ಸಿನಿಮಾ ನೀವು ಕಂಟಿನ್ಯೂ ಮಾಡ್ತೀರಾ ಅಂದ್ಲು. ನನಗೆ ಅದೊಂಥರ ನಿಜಕ್ಕೂ ಪ್ರಿಕಿಂಗ್ ಪಾಯಿಂಟು. ಹೌದಲ್ಲ, ಇವಳು ಹೇಳೋದ್ರಲ್ಲಿ ಏನು ಆಶ್ಚರ್ಯ ಇದೆ. ತಕ್ಷಣ ನಾನು ಏನು ಮಾಡೋದು, ಅವಾಗೊಬ್ಬ ನನ್ನ ಸ್ನೇಹಿತರು ಹೇಳಿದ್ರು, ನೋಡು ಗೊತ್ತಿಲ್ಲದೆ ಮಾಡಿಬಿಡಿಯಾ ಇನ್ವೆಸ್ಟ್ಮೆಂಟು, ತಗಲಾಕೊಂಡ್ಬಿಡ್ತೀಯ, ಬೇಡ, ನಿನಗೆಲ್ಲ ಅಲ್ಲ, ನೀನು ಯಾವುದೇ ಶ್ರೀಮಂತರ ಕುಟುಂಬದಿಂದ ಬಂದಿರೋನಲ್ಲ, ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿ. ತುಂಬ ಶ್ರೀಮಂತರ ಮನೆಗಳಲ್ಲಿ 2 ಕೋಟಿ ಹಾಕಿ ಸಿನಿಮಾ ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳಲ್ಲ. ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳೆಲ್ಲ ಮಕ್ಕಳುಗಳನ್ನ ಹೀರೋಗಳು ಮಾಡಿದ್ದಾರೆ, 5 ಸಿನಿಮಾ ಲಾಸ್ ಆದರೂ ಏನು ಪ್ರಾಬ್ಲಮ್ ಇಲ್ಲ, ಅವ್ರ ಮನೆಯಲ್ಲಿ ಬದಲಾವಣೆಗಳಾಗಲ್ಲ. ನಮ್ದು ಹಂಗಲ್ಲ, ರಸ್ತೆಗೆ ಬಂದುಬಿಡ್ತೀವಿ. ಕಡೆಗೆ ಅವ್ನು ಸಜೆಸ್ಟ್ ಮಾಡ್ದ, ಒಂದು ಕೆಲಸ ಮಾಡಪ್ಪ, ನಿಂದು ಗೌರ್ಮೆಂಟ್ ಕೆಲಸ ಅಲ್ಲ, ನಿನಗೆ ಪೆನ್ಷನ್ ಸಿಗಲ್ಲ, ಗ್ರ್ಯಾಚ್ಯುಯಿಟಿ ಸಿಗಲ್ಲ, ಅದ್ರ ಬದಲು ಏನು ಮಾಡೋ, ಉಳಿದಿರೋ 8 ಲಕ್ಷ ಸಿನಿಮಾ ಮಾಡಬೇಡ, ಎಲ್ಲರೂ ಬೆಂಗಳೂರಿಂದ ಹೊರಗಡೆ ಹೋಗಿ ಒಂದು ಜಮೀನು ತಗೋ, 1 ಎಕರೆಯೋ 2 ಎಕರೆಯೋ ತೊಗೊಂಡು ಕಾಂಪೌಂಡ್ ಹಾಕಿಸಿ ಬಿಟ್ಬಿಡು, ಆ ಕಡೆ ತಲೆನೇ ಹಾಕ್ಬೇಡ, ನಿಂಗೆ 60 ವರ್ಷ ಆಗುತ್ತಲ್ಲ, ಅವಾಗ ರಿಟೈರ್ ಆಯಿತು ಅಂದ್ಕೊಂಡು ಅಲ್ಲಿ ಹೋಗು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಂದಿರುತ್ತೆ, ಅದು ನಿನ್ನ ವೃದ್ಧಾಪ್ಯನ ಕಾಪಾಡುತ್ತೆ, ಇಲ್ಲಿ ಸಿನಿಮಾ ನೆಚ್ಕೊಂಡಿದ್ದು ನೀನು ಬದುಕಕ್ಕಾಗಲ್ಲ ಅಂದರು. ನಂಗೆ ನಿಜ ಅನ್ನಿಸ್ತು. ಹಾಗಾಗಿ ಆ ದುಡ್ಡನ್ನು ತೊಗೊಂಡು ಹೋಗಿ ನಾನು ಆ ಜಾಗದಲ್ಲಿ ಒಂದು ಸ್ಟುಡಿಯೋ ಅಂತ ಮಾಡಿ, ಅವಾಗ ಇನ್ನು ಸ್ಟುಡಿಯೋ ತೊಗೊಂಡಿದ್ದಲ್ಲ, ಬರೀ ಜಾಗ ಅಂತ ತೊಗೊಂಡು ಕಾಂಪೌಂಡ್ ಹಾಕಿ ಬಂದವನು. ರಮೇಶ್ ಅವ್ರು ಏನಕ್ಕೋ ಆ ಕಡೆ ಬಂದಾಗ, ಆರ್ಟಿಸ್ಟ್ ರಮೇಶ್ ಅವ್ರಿಗಿಂದು, ಇಷ್ಟು ಒಳ್ಳೆ ಜಾಗ ಇಟ್ಕೊಂಡಿದ್ಯಾ, ಇಲ್ಲೇನಾದ್ರು ಸಣ್ಣ ಪುಟ್ಟ ಮಾಡಬಾರ್ದೇನೋ, ಹಳ್ಳಿ ಮನೆಗಳೇ ಇಲ್ಲ ಎಲ್ಲೋ ಬೆಂಗಳೂರಲ್ಲಿ, ನೀವೊಂದು ಹಳ್ಳಿ ಮನೆ ಮಾಡೋ, ನಮ್ಮಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರು. ಆವಾಗ ನನ್ನ ಹೆಂಡ್ತಿನೂ ಒಂದಷ್ಟು ದುಡ್ಡು ಕೊಟ್ಟಲು, ಇನ್ನೊಂದಷ್ಟು ಸ್ವಲ್ಪ ದುಡ್ದಿದ್ದೆಲ್ಲ ಸೇರಿಸಿ ಅಲ್ಲೊಂದು ಹಳ್ಳಿ ಮನೆ ಕಟ್ಟಿದೆ. ಅದು ಸ್ವಲ್ಪ ಚೆನ್ನಾಗಿ ನಡಿಬೇಕು. ನಡೆಯೋಕ್ಕೆ ಮುಂಚೆ ಇನಾಗ್ರೇಷನ್ ಮಾಡಬೇಕು. ಯಾರನ್ನು ಕರೆಯೋದು? ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಅಂತ ಹೆಸರಿಟ್ಟೆ, ಬಿಕಾಸ್ ಅಲ್ಲಿಂದ ನನ್ನ ಜೀವನ ಶುರುವಾಗಿದ್ದು. ಅಲ್ಲೂ ಮನುಷ್ಯ ಎಷ್ಟು ಸ್ವಾರ್ಥಿ ನೋಡಿ. ನಾನು ಮಾಡಿರೋದು ಒಂದೇ ಸಿನಿಮಾ, ಪುಟ್ಟಣ್ಣ ಕಣಗಾಲ್ ಜೊತೆ, ಜೋಸೈಮನವ್ರ ಜೊತೆ 4 ಸಿನಿಮಾ, A.T. ರಘುವವ್ರ ಜೊತೆ 3 ಸಿನಿಮಾ. ಆದ್ರೆ ಪುಟ್ಟಣ್ಣ ಕಣಗಾಲ್ ಅಂತ ಯಾಕೆ ಹೆಸರಿಡಬೇಕು? ದಿಸ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಹೆಸರು ಯಾರ್ದೋ ಹೆಸರು ನಾವು ಮೆರೆಯೋಕ್ಕೆ ಹೊರಡ್ತೀವಿ, ದಟ್ ಈಸ್ ದ ಲೈಫ್. ನನಗೆ ಜಾಸ್ತಿ ಸಿನಿಮಾ ಕೊಟ್ಟರೋ ಹೆಸರು ತಾನೇ ಇಡಬೇಕು. ಬಟ್ ಪುಟ್ಟಣ್ಣ ಇಸ್ ಕಲಶಪ್ರಾಯ, ಕಿರೀಟಪ್ರಾಯ, ಅವ್ರ ಹೆಸರಿಟ್ಟು ನಾನು ಮೆತ್ತಗೆ ಅದ್ರಲ್ಲಿ ನುಸುಳೋಕೆ ಟ್ರೈ ಮಾಡ್ತೀನಿ. ಹೇಳ್ತಾರಲ್ಲ, ಹೂವಿನ ಜೊತೆ ನಾನು ಸ್ವರ್ಗಕ್ಕೆ ಹೋಯ್ತು. ದಿಸ್ ಇಸ್ ದಟ್. ನಾವೆಲ್ಲರೂ ಬದುಕ್ತಿರೋದೇ ಹೀಗೆ ಅಂತ ಅನಿಸುತ್ತೆ. ಸೊ ಆಮೇಲೆ ಪುಟ್ಟಣ್ಣ ಕಣಗಾಲ್ ಹೆಸರಿಟ್ಟೆ. ವಿಷ್ಣು ಅವ್ರು ಹೋಗಿ ಕರೆದೆ, ಹಿ ವಾಸ್ ವೆರಿ ಹ್ಯಾಪಿ. ಹಿ ಕೇಮ್ ಅಂಡ್ ಇನಾಗ್ರೇಟೆಡ್. ಜಯಂತಿ ಅವ್ರನ್ನ ಕರೆದೆ, ಅವರು ಬಂದರು. ಆಗ ನಿಮ್ಗೆ ಆಗ ಹೇಳಿದ್ದು ಒಂದು ಕತೆಗೆ ಪೂರಕವಾಗಿ ಇಲ್ಲಿ ಹೇಳ್ತೀನಿ. ಜಯಂತಿ ಅವರು ಬಂದರು. ನಾನು ಶೂಟಿಂಗಲ್ಲಿ ಇದ್ದಕ್ಕಿದ್ದಂಗೆ ಎಲ್ಲರ ಎದುರುಗಡೆ ನನ್ನ ಹೆಂಡ್ತಿನ ಒಂದ್ಸತಿ ನನ್ನ ಹೆಂಡ್ತಿ ಎದುರುಗಡೆ ನನ್ನ ಜಿಗ್ಟಿದ್ರು. ಮಹಾನ್ ತರಲೇ ಇದ್ದಾನೆ ನಿನ್ನ ಗಂಡ. ಅವಳಿಗೆ ಯಾಕೆ ನನ್ನ ವೈಫು, ಅಲ್ಲ ಇವ್ ನನ್ನ ಮನೆಗೆ ಫಸ್ಟ್ ಬಂದಾಗ ಸೈಕಲಲ್ಲಿ ಬಂದಿದ್ದ, ನಾನು ಆ್ಯಕ್ಟ್ ಮಾಡಲ್ಲ ಅಂತ ಬೈದು ಕಳಿಸಿದ್ದೆ. ಇವತ್ತು ನೋಡು ಇಂಪೋರ್ಟೆಡ್ ಕಾರ್ ಇಟ್ಕೊಂಡಿದ್ದಾನೆ, ನಾನು ಅಂಬಾಸಿಡರಲ್ಲಿ ಬಂದಿದ್ದೀನಿ, ಇದೇ ವಿಚಿತ್ರ ಅಲ್ವಾ ಅಂತ ಎಲ್ಲರ ಎದುರುಗಡೆ ಪ್ರೆಸ್ ಮುಂದುಗಡೆ ಕೇಳಿದ್ರು ಅವರು. ಹೇಗೆ ಅವತ್ತು ಹೇಳಿದ್ನಲ್ಲ ಇನ್ಸಿಡೆಂಟು, ಅಷ್ಟೊತ್ತಿಗೆ ಭಗವಂತ ಶಕ್ತಿ ಕೊಟ್ಟಿದ್ದ ಅಂದ್ಕೊಳ್ಳಿ. ಯಾಕಿದು ಹೇಳ್ತಾ ಇದ್ದೀನಿ ಅಂತಂದರೆ, ಬದುಕು ಎಷ್ಟು ವಿಚಿತ್ರವಾಗಿ ಹೋಗುತ್ತೆ, ನಮಗೆ ಗೊತ್ತಿಲ್ಲದೆ ಹೋಗುತ್ತೆ. ಅನಂತ್ನಾಗ್ ಸ್ಟುಡಿಯೋ ಅಂತ ಮಾಡಿದಾಗ ಮಾತ್ರ ಒಂದು ದೊಡ್ಡ ಸಮಸ್ಯೆ ಆಯಿತು. ಶಂಕರ್ನಾಗ್ ಸ್ಟುಡಿಯೋ. ಆಗ ಇದ್ರದ್ದು ಶೂಟಿಂಗ್ ನಡೀತಾ ಇತ್ತು. ಯಾವುದು ನಮ್ಮ ಪ್ರೀತಿ ಇಲ್ಲದ ಮೇಲೆ ನೀವು ಕೇಳಿದ್ರು, ಅದು ಲ್ಯಾಕ್ ಮಾಡ್ತಾ ಇದ್ದೆ ನಾನು. ಅನಂತ್ನಾಗ್ ಅವರು, ಸರ್ ನಿಮ್ಮ ತಮ್ಮನ ಹೆಸರಲ್ಲಿ ನಾನು ಒಂದು ಸ್ಟುಡಿಯೋ ಮಾಡಿದ್ದೀನಿ, ನೀವು ಬಂದು ಇನಾಗ್ರೇಟ್ ಮಾಡಬೇಕು. ಆಯಿತು, ತಪ್ಕೊಂಬಿಟ್ರು. ಪ್ರೀತಿ ನಾಳೆ ಬೆಳಗ್ಗೆ ಸ್ಟುಡಿಯೋ ಇನಾಗ್ರೇಷನ್ನು, ಪುಟ್ಟಣ್ಣ ಸ್ಟುಡಿಯೋ ಇನಾಗ್ರೇಟ್ ಆಗಿ 1 ವರ್ಷ ಆಗೋಗಿದೆ. ಇದಾದ್ಮೇಲೆ ಮೇಲ್ಗಡೆ ಫಸ್ಟ್ ಫೇಸಲ್ಲಿ ಇವಾಗ ಶಂಕರ್ನಾಗ್ ಸ್ಟುಡಿಯೋ ಎಲ್ಲ ಪ್ರೆಸ್ ಅವ್ರನ್ನೆಲ್ಲ ಕರೆದುಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಬರಬೇಕು ಅಣ್ಣ ಅವ್ರು, ಯಾರು ಅನಂತ್ನಾಗ್ ಅವರು. ನಾನೆಲ್ಲ ರೆಡಿ ಮಾಡ್ಕೊಂಡು ಪ್ರೆಸ್ಸು ಗಿಸ್ಸು ವ್ಯಾನು ಗೀನು. ರಾತ್ರಿ 11 ಗಂಟೆಗೆ ಒಂದು ಫೋನು ಅನಂತ್ನಾಗ್ ಅವ್ರದ್ದು. ಮಿಸ್ಟರ್ ಕೌಶಿಕ್. ಹೇಳಿ ಸರ್ ಅಂದೆ.
ನಾನು ಬರಲ್ಲ ನಾಳೆ ಬೆಳಗ್ಗೆ ಇನಾಗ್ರೇಷನ್ಗೆ. ಈಗಲೂ ಅನಂತನಾಗ್ ಅವ್ರು ಬದುಕಿದ್ದಾರೆ. ನನಗೆ ಸಾರ್ ಏನು ನನ್ನ ಮೇಲೆ ಆಘಾತ ಯಾಕೆ ಸರ್, ಹಾರ್ಟ್ ಅಟ್ಯಾಕ್ ಮಾಡಿಸ್ತೀರಾ ಸರ್, ಇಡೀ ಮೀಡಿಯಾಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಶಂಕರ್ನಾಗ್ ಅವ್ರ ಹೆಸರು ಫ್ಲೋರ್ ಮಾಡಿದ್ದೀನಿ, ಆಮೇಲೆ ಒಂದು ಬ್ಲೂ ಮ್ಯಾಟ್ ಸ್ಟುಡಿಯೋ ಮಾಡಿದ್ದೀನಿ, ಎಲ್ಲ ನೀವು ಮಾಡಿದ್ರೆ ಹೆಂಗೆ ಸಾರ್ ಅಂದೆ. ನಾನು ಬರಲ್ಲ, ನೀ ನನಗೆ ಅವಮಾನ ಮಾಡಿದ್ಯಾ ಸಾರ್, ನಾನು ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ಯಾಕೆ ಸರ್ ಅವಮಾನ ಅಂತೀರ? ಈ ಸ್ಟುಡಿಯೋನ ನೀನು ಆಲ್ರೆಡಿ ವಿಷ್ಣುವರ್ಧನ್ ಕೈನಲ್ಲಿ ಗುಂಡು ಹಾಕ್ಬಿಟ್ಟಿದ್ದಾರೆ ಲೈಟಾಗಿ, ಮಾತಾಡ್ತಿದ್ದ ರೀತಿಲೇ ಗೊತ್ತಾಗ್ತಿತ್ತು. ಅದರ್ವೈಸ್ ಅನಂತನಾಗು ಸಚ್ ಎ ಜೆಂಟ್ಲ್ಮೆನ್. ನಂಗೆ ಅದೆಲ್ಲ ಬೇಡ, ನೀನು ವಿಷ್ಣುವರ್ಧನ್ ಕೈನಲ್ಲಿ ಮಾಡಿಸಿರೋ ಸ್ಟುಡಿಯೋ ನನ್ನ ಕೈಲಿ ಇನಾಗ್ರೇಟ್ ಮಾಡಿ ನೀನು ಮೈಲೇಜ್ ತೊಗೊಳಕ್ಕೆ ಹೋಗ್ತಾ ಇದೆಯಾ ನೀನು ಮಾರ್ಕೆಟಲ್ಲಿ? ಸರ್ ಇಲ್ಲ ಸರ್, ಇದು ವಿಷ್ಣುವರ್ಧನ್ ಮಾಡಿದ ಕತೆ ಎಲ್ಲ ಬೇಡ, ನನಗೆಲ್ಲ ಫೋಟೋ ಎಲ್ಲ ತೋರಿಸಿದ್ದಾರೆ ನಮ್ಮ ಸ್ನೇಹಿತರು. ನನಗೆ ತಿಳಿದ್ಬಿಟ್ಟು ಭಾಳ ಬೇಜಾರಾಯಿತು. ಕೌಶಿಕ್ ಹಿಂಗೆ ಸುಳ್ಳು ಹೇಳ್ಬಿಟ್ಟು ನನ್ನನ್ನು ಕರೀತೀಯಾನೆ, ನಾನು ಬರಲ್ಲ ಅಂದರು. ಸರ್ ದಯವಿಟ್ಟು ಕ್ಷಮಿಸಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅದು ಬೇರೆ. ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಇಸ್ ಡಿಫ್ರೆಂಟ್. ಒಂದೇ ಕಾಂಪೌಂಡು ಕೆಳಗಡೆ ನಾನು ಮಾಡಿರೋದು ಪುಟ್ಟಣ್ಣ ಮನೆ, ಅದನ್ನು ವಿಷ್ಣುವರ್ಧನ್ ಅವ್ರು ಬಂದು ಇನಾಗ್ರೇಟ್ ಮಾಡಿದ್ದಾರೆ. ನನ್ನ ಮೇಲೆ ಮಾಡಿರೋದು ಸೆಟ್ಟೇ ಬೇರೆ. ಇಲ್ಲಿ ಪೊಲೀಸ್ ಸ್ಟೇಷನ್ನು, ಜೈಲು, ಹಾಸ್ಪಿಟ್ಲು ಮತ್ತು ಬ್ಲೂ ಮ್ಯಾಟ್ ಸ್ಟುಡಿಯೋ ಇದೆ. ಇದು ಶಂಕರ್ನಾಗ್ ಅವ್ರ ಹೆಸರು ಮಾಡಿರೋದು ಸರ್. ನಿಮ್ಗೆ ಯಾರೋ ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ, ನನ್ನ ಶತ್ರುಗಳೇ ಕೊಟ್ಟಿರ್ತಾರೆ 100%. ಇಲ್ಲದ್ರೆ ಯಾರೂ ನಿಮ್ಗೆ ಈ ಥರ ಬ್ರೈನ್ ವಾಶ್ ಮಾಡಿರಲ್ಲ. ನೀವು ಅವ್ರುಗಳ ಮಾತನ್ನು ನೆಚ್ಕೊಂಡು ನೀವೇನಾದ್ರು ಬರದೇ ಇದ್ದರೆ ಸರ್, ನಾಳೆ ನೀವು ನನಗೆ ನ್ಯಾಯ ಮಾಡಿದಾಗಲ್ಲ ಸರ್, ನಿಮ್ಮ ಬ್ರದರ್ಗೆ ನ್ಯಾಯ ಮಾಡಿದಾಗೆ. ಶಂಕರ್ನಾಗ್ ಅವ್ರ ಆತ್ಮಕ್ಕೆ ಅನ್ಯಾಯ ಸರ್. ಅವ್ರು ನಾನು ತುಂಬ ಪ್ರೀತಿಸೋರು ಶಂಕರ್ನಾಗ್ ನನ್ನನ್ನು, ಕೌಶಿಕ್ ಅಂತ. ನೀವು ನಿಮ್ಮ ಬ್ರದರ್ಗೂ ಆಘಾತ ಮಾಡಿದ್ರಿ, ನನಗಂತೂ ದೊಡ್ಡ ಆಘಾತ ಮಾಡಿದ್ರಿ. ದಯವಿಟ್ಟು ಈ ಕೆಲಸ ಮಾಡಬೇಡಿ ಸರ್, ನಾನು ಬೆಳಗ್ಗೆ ಕಾಯ್ತಿರ್ತೀನಿ. ಅವ್ನು ಫೋನ್ ಇಟ್ಬಿಟ್ಟೆ. 7 ಆಯಿತು, 8 ಆಯಿತು, ಅಣ್ಣ ಅವ್ರ ಪತ್ತೆ ಇಲ್ಲ, ಫೋನ್ ಮಾಡ್ರೆ ಫೋನೇ ಎತ್ತಿಲ್ಲ. ಎಸ್ ಮೂರ್ತಿ ಅಂತ ದೊಡ್ಡ ಪತ್ರಕರ್ತರು, ಏನೋ ಬರ್ತಾನೋ ಇಲ್ಲೋ ಶಂಕ, ಅನಂತು ನಡೆದಿದ್ದ ಇನ್ಸಿಡೆಂಟ್ ಹೇಳಿದೆ. ಕಷ್ಟ ಕಣೋ, ಯಾರೋ ಗುಂಡು ಹಾಕುವಾಗ ಬ್ರೈನ್ ವಾಶ್ ಮಾಡಿ ಬತ್ತಿ ಇಟ್ಬಿಟ್ಟಿರ್ತಾರೆ. ವಿಷ್ಣು ಫೋಟೋ ತೋರಿಸ್ಬಿಟ್ಟು ಸರ್ ವಿಷ್ಣು ಮಾಡ್ರೆ ನೀವು ಯಾಕೆ ತಿರ್ಗಾ ಹೋಗ್ತೀರ, ಅದ್ರಲ್ಲಿ ನನ್ನ ಕಾಂಪಿಟೇಟರ್ಸು ಇರ್ತಾರೆ, ಅದರಲ್ಲಿ ಆಶ್ಚರ್ಯ ಇಲ್ಲ. ಬಟ್ ಆಮೇಲೆ ಒಂದು 10 ನಿಮಿಷ ಆದ ತಕ್ಷಣ ಒಂದು ಕಾರ್ ಒಳಗಡೆ ಬಂತು. ನೋಡಿದ್ರೆ ಅನಂತನಾಗ್ ಉಳ್ಕೊಂಡ ಬಡಜೀವಿ ಅಂತ. ಬಟ್ ಒಂದು ಮನುಷ್ಯ ಬಂದು ಹಿಂದಿನ ರಾತ್ರಿನಲ್ಲಿ ಅಷ್ಟು ಆಘಾತ ಕೊಟ್ಟವರು. ಆಮೇಲೆ ಅವರು ಪಕ್ಕ ಯೋಚನೆ ಹೇಳ್ಬಿಟ್ನಲ್ಲ ಸರ್, ನೀವು ಬ್ರದರ್ಗೂ ಅನ್ಯಾಯ ಮಾಡ್ತಿದ್ದೀರಾ, ನನಗೂ ಅನ್ಯಾಯ ಮಾಡಿದ್ದೀರಾ, ನಿಜ ನಾನು ಏನೂ ಮಾಡೋಕ್ಕಾಗಲ್ಲ, ಬಟ್ ಪತ್ರಕರ್ತರಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ, ಇನ್ನೇನು ಹೇಳಿದ್ರೆ ಅದನ್ನೇ ಹೇಳ್ತೀನಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ನಾಳೆ ಗೊತ್ತಾಗುತ್ತೆ ಸರ್ ಇದು ನಿಮ್ಮ ಸತ್ಯ ಏನು ಅಂತ. ಬಟ್ ಅಷ್ಟೊತ್ತಿಗೆ ಲೇಟ್ ಆಗ್ಬಿಟ್ಟಿರುತ್ತೆ, ನೀವು ಬಂದು ನಂಗೆ ನ್ಯಾಯ ಕೊಡೋಕ್ಕಾಗಲ್ಲ. ಈವನ್ ಇಫ್ ಯು ವಾಂಟ್ ಟು ಫರ್ಗಿವ್ ಮೀ ಯು ಕೆನಾಟ್ ಅಂತೆಲ್ಲ ಹೇಳಿದ್ದೆ. ಬಂದವರೆಲ್ಲ ಪತ್ರಕರ್ತರ ಮುಚ್ಕೊಂಡ್ರು. ಆಮೇಲೆ ತಕ್ಷಣ ಎಸ್ ಮೂರ್ತಿ ಕೇಳಿಬಿಟ್ರೆ, ಏನಪ್ಪ ನೆನ್ನೆ ರಾತ್ರಿ ಬರಲ್ಲ ಅಂದೆ. ಅಯ್ಯೋ ಗುಂಡು ಹಾಕಿದ ಟೈಮಲ್ಲಿ ಯಾವನೋ ತಲೆ ಕೆಡಿಸ್ಬಿಟ್ನಪ್ಪ ಅಂದರು. ಅವರು ತುಂಬ ಅಂದ್ಕೊಂಡೆ ಸದ್ಯ ಸರ್. ಆಮೇಲೆ ಒಂದು ವೇದಿಕೆ ಮೇಲೆ ವಿಡಿಯೋ ಕಳಿಸ್ತೀನಿ ನಾನು ನಿಮಗೆ. ಏನು ಹಿಂದಿನ ದಿವಸ ಆಗಿದ್ದ ತಪ್ಪಿಗೆ ಅಷ್ಟೊಂದು ಕರ್ಮಾತಿಯರಿಲ್ಲ ನಂಗೆ ಮತ್ತೆ ರಿಟರ್ನು. ಉಷಾ, ಕೌಶಿಕ್ಸ್ ವೈಫ್, ಶೀ ಈಸ್ ಅನ್ ಇಂಜಿನಿಯರ್, ಮಗಳು ಮಲ್ಲಿಕಾ, ತಂದೆ ಪುಣ್ಯವಂತರಿಂಥ ಮಗನ ಪಡೆಯೋಕೆ ನೀವೆಲ್ಲ. ನನ್ನ ಲೈಫಲ್ಲಿ ನಾನು ಏನಾದ್ರು ಶಂಕರ್ನಾಗನ್ ಮತ್ತೆ ನೋಡಿದರೆ ಅದು ಕೌಶಿಕ್ಕೆ. ನಾನು ಸೆಟ್ಟಲ್ಲಿ ಕೂತಿದ್ದಾಗಿ ಮನುಷ್ಯ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿದ್ರೆ ನಂಗೆ ಶಂಕರನೇ ನೆನಪಾಗೋನು. ಇಂಥ ಹುಡುಗನ ಸ್ಟುಡಿಯೋಗೆ ಬಂದು ಇನಾಗ್ರೇಟ್ ಮಾಡ್ತಿರೋದೇ ನನ್ನ ಪುಣ್ಯ ಅಂತಾರೆ. 12 ಅವರ್ಸಲ್ಲಿ ಹಿಂಗೆ ಇದನ್ನೇನಂತ ಕರೀತೀರಾ? ಇದು ನಾನು ಮಾಡಿದ್ದಲ್ಲ, AVM ಹೇಳಿದ್ರಲ್ಲ, ಯಾವುದೋ ಶಕ್ತಿ ಮಾಡಿಸೋದು. ಹಿಂದಿನ ದಿವಸ ರಾತ್ರಿ ಆಘಾತ ಕೊಡಿಸೋದು ಅದೇ ಶಕ್ತಿ, 12 ಅವರ್ಸಲ್ಲಿ ರಿಲೀಫ್ ಕೊಟ್ಟು ಸಾಲ್ವ್ ಮಾಡೋದು ಅದೇ ಶಕ್ತಿ. ನಂದೇನಿದೆ ಇಲ್ಲಿ? ನಿಜ ನಿಜ ನಿಜ. ಆಮೇಲೆ ಇಡೀ ದಿವಸ ನಮ್ಮ ಜೊತೆ ಇದ್ದು ಬೊಂಬಾಟ್ ಹೋಳಿಗೆ ಊಟ ಮಾಡಿ, ನಾನೊಬ್ಬನೇ ಇನಾಗ್ರೇಟ್ ಮಾಡಲ್ಲ, ನನ್ನ ತಂದೆ ಕೈಲೊಂದು ಇನಾಗ್ರೇಟ್ ಮಾಡಿಸಿ, ನನ್ನ ಮಗಳ ಕೈನಲ್ಲೊಂದು ಇನಾಗ್ರೇಟ್ ಮಾಡಿಸಿ, ನನ್ನ ವೈಫ್ ಕೈನಲ್ಲಿ ಅವರೇ ಮಾಡಬೇಕಾಗಿದ್ದಿದ್ದೆಲ್ಲ, ಅವರೇ ಕತ್ರಿ ಹಿಡ್ಕೊಂಡು ಜೊತೆನಲ್ಲಿ ಇದೆಲ್ಲ ಜ್ಞಾಪಿಸ್ಕೊಂಡಾಗ ಈ ಜೀವನದಲ್ಲಿ ಎಂಥ ಕ್ಷಣಗಳಿದು. ಸೊ ಇಲ್ಲಿ ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯವರಲ್ಲ. ಆ ಸಂದರ್ಭಕ್ಕೆ ನಮ್ಮ ಬಿಹೇವಿಯರ್ಗಳು ಬರ್ತಾ ಇರುತ್ತೆ. ಸೊ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಜನಗಳನ್ನು ದೂಷಿಸೋದು ನಿಲ್ಲಿಸ್ಬಿಡ್ಬೇಕು. ಏನೋ ಫೋರ್ಸ್ ನಮ್ಮ ಕೈಲಿ ಅದು ಮಾಡಿಸಿರುತ್ತೆ, ಮತ್ತೆ ಒಳ್ಳೇದಾದಾಗ ಅದೇ ಜನ ನಮ್ಗೆ ಒಳ್ಳೆಯವರಾಗ್ಬಿಟ್ಟಿರ್ತಾರೆ. ಬಟ್ ಆದರೂ ಅಷ್ಟೊಂದು ಫಿಲಾಸಫಿಕಲ್ ಆಗಿ ಬದುಕಕ್ಕಾಗಲ್ಲ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಕಾಮೆಂಟ್ ಮಾಡೇ ಮಾಡ್ತೀವಿ. ಬಟ್ ಚೂರ ಥಿಂಕ್ ಇದ್ರೆ ಒಬ್ಬ ವ್ಯಕ್ತಿನ ದ್ವೇಷಿಸೋದು ನಿಲ್ಲಿಸ್ತೀವಿ. ಏನೋ ಸಮಯ ಸಂದರ್ಭ ಪರಿಸ್ಥಿತಿ ಅವ್ರನ್ನನ್ನು ದೂರ ಮಾಡಿದೆ, ಜಾಸ್ತಿ ಅದನ್ನು ರಣ ಮಾಡ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಇದು ಸುಮ್ಮನೆ ಅದನ್ನೇ ಇಟ್ಕೊಂಡು ಟೆನ್ಷನ್ ಮಾಡ್ಕೋತೀವಿ.
ಸರ್ ಇವಾಗ ಏನು ಗೊತ್ತಾ, ಎಲ್ಲ ತಪ್ಪು ನಾವೇ ಮಾಡೋಕ್ಕಾಗಲ್ಲ. ಸೊ ಬೇರೆಯವ್ರು ಮಾಡೋ ತಪ್ಪಿಂದ ನಾವು ಕಲಿಬೇಕು ಅಂತಾರಲ್ಲ, ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ನಮಗೆ ಆಗಬೇಕು ಅಂದ್ಕೊಳ್ಳೋಕ್ಕಾಗಲ್ಲ. ನಿಮ್ಮಂಥ ಎಕ್ಸ್ಪೀರಿಯನ್ಸ್ ಪರ್ಸನಾಲಿಟೀಸ್ ಇದನ್ನ ಹೇಳಿದಾಗ ಓ ಹೀಗೀಗೆ ಜೀವನ ಹೀಗಿರುತ್ತೆ ಅಂತ ಅರ್ಥ ಮಾಡಿಕೊಂಡು ನಮಗೆ ಮುನ್ನಡೆಯೋದಕ್ಕೆ ಇದು ಒಂದು 20 ವರ್ಷದಿಂದ ನಾನೇ ಇದ್ಯಾವುದು ಫಾಲೋ ಮಾಡೋಕ್ಕಾಗ್ತಿರ್ಲಿಲ್ಲ. ಅವತ್ತಿನ ನನ್ನ ಏಜ್ ಗ್ರೂಪ್ ಈಸ್ ಡಿಫ್ರೆಂಟ್, ಕರೆಕ್ಟ್. ಇವತ್ತಿನ ಏಜ್ ಗ್ರೂಪ್ ಡಿಫ್ರೆಂಟು. ನಿಜ. ಸೊ ಏಜ್ ಈಸ್ ಆಲ್ಸೋ ಎ ವೆರಿ ಬಿಗ್ ಫ್ಯಾಕ್ಟರ್ ಇನ್ ಒನ್ಸ್ ಲೈಫ್. ಅವ್ರ ಡಿಸಿಷನ್ಸು, ಚಿಂತನೆ ಮಾಡೋ ರೀತಿ ಬದಲಾಯಿಸ್ತಾ ಹೋಗುತ್ತೆ. ಕರೆಕ್ಟ್. ಆ್ಯಂಡ್ ಸಿನಿಮಾಗಳು ಒಂದು ಕಡೆ, ಸೀರಿಯಲ್ ಒಂದು ಕಡೆ, ಪ್ರೊಡಕ್ಷನ್ನು, ಡಿರೆಕ್ಷನ್ನು, ಈ ಎಲ್ಲದರ ಜೊತೆಗೆ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಅನ್ನೋದು ತುಂಬ ಒಂದು ಒಳ್ಳೆ ಸಂದರ್ಭದಲ್ಲಿ ಬರುತ್ತೆ. ನಿಮ್ಮ ಗುರುಗಳು ಉದಯ್ ಜಾದುಗಾರ್ ಸರ್, ಆ್ಯಂಡ್ ಅವರ ಜೊತೆ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡುವಾಗ ಆ ಸಿನಿಮಾದ ಕೆಲಸದ ನಂತರ ನೀವು ಅವರಿಂದಾನೇ ಮ್ಯಾಜಿಕ್ ಕಲಿಬೇಕು ಅಂತ ಆಸೆ ಪಟ್ಟು ಕಲಿತೀರ. ಬಟ್ ಇವಾಗ ಭಾರತದಲ್ಲಿ ಮಜಿಷಿಯನ್ಸ್ ಆ್ಯಕ್ಚುಲಿ ಕಡಿಮೆನೆ, ಲೈಕ್ ವರ್ಲ್ಡ್ ವೈಡೇ ಕಡಿಮೆನೆ, ತುಂಬ ಅತಿ ವಿರಳ ಈ ಪ್ರೊಫೆಷನ್ನ ಆಯ್ಕೆ ಮಾಡ್ಕೊಳ್ಳೋರು. ಆ್ಯಂಡ್ ಇದನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಒಬ್ಬರು ದೇ ಹ್ಯಾವ್ ಟು ಬಿ ವೆರಿ 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 ಗುಡ್ ಅಟ್ ಇಟ್. ಆ ಪರ್ಫೆಕ್ಷನಿಸ್ಟ್ ಆಗಿರಬೇಕಾಗತ್ತೆ. ಬಿಕಾಸ್ ಎಲ್ಲರೂ ಬಿಟ್ಟಾಗೆ ನೋಡ್ತಾ ಇರ್ತಾರೆ, ಹಿಡ್ದಾಕ್ಬೇಕು, ಏನಾದರೂ ಟ್ರಿಕ್ ಗೊತ್ತಾಗತ್ತಾ ಅಂತ. ಅದು ಗೊತ್ತಾಗದೇ ಇರೋ ಹಾಗೆ ಬೆಣ್ಣೆಲಿ ಕೂದಲು ತೆಗೆದ ಹಾಗೆ ಮಾಡೋದು ಇಟ್ಸ್ ಅ ಟ್ಯಾಲೆಂಟ್. ಆ್ಯಂಡ್ ನಮ್ಮ ಭಾರತದಲ್ಲಿ PC ಸರ್ಕಾರ್ ಅವರಿರಬಹುದು, K. ಲಾಲ್ ಅವರಿರಬಹುದು, ಬಹಳ ಹೆಸರನ್ನು ಮಾಡಿದವರು. ಆ್ಯಂಡ್ ನಮ್ಮ ಕರ್ನಾಟಕದಿಂದ ಉದಯ್ ಜಾದುಗಾರ್ ಅವರಿರಬಹುದು. ಸರ್, ನೀವು ಬರೀ ಮ್ಯಾಜಿಕ್ ಮಾಡೋದಷ್ಟೇ ಅಲ್ಲ, ಅದನ್ನು ಬಹಳ ಅರ್ಥಗರ್ಭಿತವಾಗಿ ಪ್ರೆಸೆಂಟ್ ಮಾಡ್ತೀರಾ. ಅಂದರೆ ಅದಕ್ಕೊಂದು ಮಂಕುತಿಮ್ಮನ ಕಗ್ಗವನ್ನು ಜೋಡಿಸೋದಿರಬಹುದು, ಭಗವದ್ಗೀತೆಗೆ ಸಂಬಂಧಪಟ್ಟಂತಹ, ಅಂದರೆ ಅದನ್ನು ಹೇಗೆ ನೀವು ಲಿಂಕ್ ಮಾಡ್ತೀರಾ ಮ್ಯಾಜಿಕ್ಗೆ ಅನ್ನೋದಿರಬಹುದು, ಗರುಡ ಪುರಾಣವನ್ನು ಹೇಗೆ ಲಿಂಕ್ ಮಾಡ್ತೀರಾ ಅನ್ನೋದಿರಬಹುದು. ಇಫ್ ಐ ಆಮ್ ನಾಟ್ ರಾಂಗ್ 7 ವರ್ಷಗಳ ಮುಂಚೆ ಒಂದು ಥೀಸಿಸ್ನ ಸಬ್ಮಿಟ್ ಮಾಡ್ತೀರಾ ನೀವು ನೀತಿ ಆಯೋಗಕ್ಕೆ. ಮ್ಯಾಜಿಕ್ನ ಹಿಸ್ಟ್ರಿಯಿಂದ ಹಿಡಿದು ಅದರ ಬೆಳವಣಿಗೆ ಟಿಲ್ ಡೇಟ್ ಏನಿದೆ, ಸಾಕಷ್ಟು ರಿಸರ್ಚ್ ಮಾಡಿ ನೀವು ಸಬ್ಮಿಟ್ ಮಾಡಿದಂಥ ಈ ಥೀಸಿಸಿಂದ ಒಂದು 2-3 ವಿಷಯಗಳು, ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಮ್ಯಾಜಿಕ್ ನಮಗೆ ನೀವು ಹೇಳೋದಿದ್ರೆ. ಈ ಮ್ಯಾಜಿಕ್ಕಲ್ಲಿ 4 ಥರ ಇದೆ. ಒಂದು ಸ್ಟೇಜ್ ಮ್ಯಾಜಿಕ್, ಇನ್ನೊಂದು ಕ್ಲೋಸಪ್ ಮ್ಯಾಜಿಕ್, ಇನ್ನೊಂದು ಮೆಂಟಲಿಸಮ್ ಮ್ಯಾಜಿಕ್, ಇನ್ನೊಂದು ಸೈಕಿಕ್ ಮ್ಯಾಜಿಕ್. ಓಕೆ. ಎಲ್ಲ ಮ್ಯಾಜಿಕ್ಕೆ ಅದರ ಅಡಾಪ್ಷನ್ ಈಸ್ ಡಿಫ್ರೆಂಟ್. ಓಕೆ. ಸ್ಟೇಜ್ ಮೇಲೆ ಮಾಡೋದನ್ನೆಲ್ಲ ಕ್ಲೋಸಪ್ಪಲ್ಲಿ ಮಾಡೋಕ್ಕಾಗಲ್ಲ. ಕ್ಲೋಸಪ್ಪಲ್ಲಿ ಮಾಡೋದನ್ನ ಸ್ಟೇಜ್ ಮೇಲೆ ಮಾಡಿದ್ರೆ ಜನಕ್ಕೆ ಕಾಣಿಸೋದೇ ಇಲ್ಲ. ಓಕೆ. ಐಟಮ್ಸೇ ಇಲ್ಲದೆ, ಮೆಟೀರಿಯಲ್ಸೇ ಇಲ್ಲದೆ ಮಾಡೋದು ಮೆಂಟಲಿಸಮ್ ಮ್ಯಾಜಿಕ್, ಅಂದರೆ ಬ್ರೈನಿಗೆ ಸಂಬಂಧಪಟ್ಟಂಥ. ಸೈಕಿಕ್ ಮ್ಯಾಜಿಕ್ ಅಂತಂದರೆ ಎಲೆಕ್ಟ್ರಾನಿಕ್ಸನ್ನ ಯೂಸ್ ಮಾಡ್ತೀವಿ. ಸೊ ಮ್ಯಾಜಿಕ್ ಈಸ್ ಫುಲ್ ಆಫ್ ಸೈನ್ಸ್. ಅದು ಫಸ್ಟ್ ಬೇಸ್. ಓಕೆ. ಮ್ಯಾಜಿಕ್ಕು ಸೈನ್ಸ್ ಮೇಲೆ ಬೇಸ್ ಆಗಿದೆ. ಈ ಮ್ಯಾಜಿಕ್ಕಲ್ಲಿ ನಾವು ಯಾವುದನ್ನು ಆರಿಸ್ಕೋತೀವಿ, ಯಾವ ಆಡಿಯನ್ಸ್ಗೆ ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಸಹಜ. ನನ್ನಲ್ಲಿ ಬದಲಾವಣೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ನಾನು ನಾರ್ಮಲಾಗಿ ಫಸ್ಟ್ ಮ್ಯಾಜಿಕ್ ಕಲ್ತಿದ್ದು ಉದಯ್ ಜಾದುಗಾರ್ ಅವ್ರ ಹತ್ರ. ಅವ್ರು ಒಂದಷ್ಟು ಮ್ಯಾಜಿಕ್ ಹೇಳ್ಕೊಟ್ರು, ನಾನು ಹೋಗ್ತಿದ್ದೆ ಬರ್ತ್ಡೇಗಳಲ್ಲಿ ಮ್ಯಾಜಿಕ್ ಮಾಡಿ ಬರ್ತಿದ್ದೆ. 1,000 ರೂಪಾಯಿ ಕೊಡೋರಾಗಿನ ಕಾಲಕ್ಕೆ ಒಂದು ಮ್ಯಾಜಿಕ್ಗೆ. ಹೀಗೆ ಒಬ್ರಿಗೆ ಒಂದು ದಿವಸ ಮ್ಯಾಜಿಕ್ ಇತ್ತು. ಅವ್ರು ಇದಕ್ಕಿದ್ದಂಗೆ, ಸರ್ ನಾಳೆ ಬಂದು ಮ್ಯಾಜಿಕ್ ಮಾಡೋಕ್ಕಾಗತ್ತಾ ಅಂದರು. ಇಲ್ಲ ಸರ್, ನನಗೆ ಶೂಟಿಂಗ್ ಇದೆ, ನಾನು ಆಡಿದ್ದು ಬರ್ತೀನಿ ಅಂದೆ. ಅದೊಂದು ಸ್ಕೂಲೋ ಏನೋ. ಹೌದಾ, ಬೇಡ ಬಿಡಿ, ನಾವು ಬೇರೆಯವ್ರಿಗೆ ಹೇಳ್ತೀವಿ ಅಂದ್ಬಿಟ್ರು. ನನಗೊಂದು ಸಣ್ಣದಾಗಿ ಟೆನ್ಷನ್ ಶುರು ಆಗ್ಬಿಡ್ತು. ನಾನು ಇಷ್ಟು ವರ್ಷದ ಮೇಲೆ ಮ್ಯಾಜಿಕ್ ಕಷ್ಟಪಟ್ಟು ಕಲಿತು ಒಂದು ದಿವಸ ಬಿಟ್ಟು ನಾನು ಇನ್ನೊಂದು ದಿವಸ ಬರ್ತೀನಿ, ಹೋಗಿ ಬರ್ತ್ಡೇಗೆ ಆದರೆ ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ. ಸ್ಕೂಲ್ಗಳಲ್ಲಿ ದೇ ಕ್ಯಾನ್ ಚೇಂಜ್ ಎನಿ ಟೈಮ್. ಅವ್ರು ನನ್ನ ಮ್ಯಾಜಿಕ್ಕೇ ಬೇಡ, ಇನ್ನೊಬ್ಬರನ್ನ ಕರಿತೀನಿ ಅಂದರೆ ನಾನೇನು ವಿಶೇಷವಾದ ಮಾಡ್ತಿಲ್ಲ. ಅವತ್ತು ಕೂತು ಯೋಚನೆ ಮಾಡಿದೆ, ಅಲ್ಲಿಗೆ ನಾನೇನು ಅಚೀವ್ ಮಾಡಿಲ್ಲ. ನಾನು ಎಲ್ಲರ ಥರ ಹೋಗ್ತೀನಿ, ಏನೋ ನನ್ನನ್ನೇ ಕರಿಬೇಕು ಅಂತ ನಾನೇನಾದ್ರು ಬೇರೆ ಇದಕ್ಕೊಂದು ಟಚ್ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಫ್ಲ್ಯಾಶ್ ಆಗಿ, ಆವಾಗ ಐ ಸ್ಟಾರ್ಟೆಡ್ ಯೂಸಿಂಗ್ ಮಂಕುತಿಮ್ಮನ ಕಗ್ಗ, ಭಗವದ್ಗೀತೆ, ಲೈಫ್ ಸ್ಕಿಲ್ಸನ್ನೆಲ್ಲ ತೊಗೊಂಬಂದು ಮ್ಯಾಜಿಕ್ಕಿಗೆ ಸೇರಿಸೋರಾಗುತ್ತಾ ಅಂತ ಟ್ರೈ ಮಾಡಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಅದರ ಫಸ್ಟ್ ಅಟೆಂಪ್ಟನ್ನು ಕನ್ನಡ ಭವನದಲ್ಲಿ ನಾನು ಮಾಡಿದ್ದೆ. ಅದಕ್ಕೆ ಬೇಕು ಅಂತ ಸಮಾಜದಲ್ಲಿ ಒಂದು 5 ಜನ ಗಣ್ಯರು, ಅದ್ರ ನನ್ನ ವಿಡಿಯೋ ಕಳಿಸ್ಕೊಡ್ತೀನಿ. ಹಂಸಲೇಖ, ಆಮೇಲೆ ನಮ್ಮ ಆಗಿನ ಅತಿ ದೊಡ್ಡ ಪತ್ರಕರ್ತರು ವಿಶ್ವೇಶ್ವರ ಭಟ್ರು, ಆಮೇಲೆ ಡಾಕ್ಟರ್ ದಯಾನಂದ್ ಪೈ ಅಂತ, ಈಸ್ ಎ ರಿಯಲ್ ಎಸ್ಟೇಟ್ ಚೀಫು, ಕನ್ನಡ ಸಾಹಿತ್ಯ, ಎಲ್ಲರೂ ಬಂದರು. ಆಮೇಲೆ ಕನ್ನಡ ಸಂಘದ ಕನ್ನಡ ಸೆಕ್ರೆಟರಿ ಟು ಕನ್ನಡ ಆ್ಯಂಡ್ ಕಲ್ಚರ್, ಅವ್ರ ಮುಂದೆ ಈ ಮ್ಯಾಜಿಕ್ಕನ್ನು ಮಾಡಿದೆ. ದೇ ಆರ್ ಆಲ್ ವೆರಿ ಹ್ಯಾಪಿ. ಅಲ್ಲೇ ಸ್ಪಾಟಲ್ಲೇ ನನಗೆ, ನೀವು ಡೆಲ್ಲಿನಲ್ಲಿ ಹೋಗಿ ಕರ್ನಾಟಕ ಸಂಘದಲ್ಲಿ ಮ್ಯಾಜಿಕ್ ಮಾಡಿ ಅಂದರು. ದಿಸ್ ಈಸ್ ದ ರಿಸಲ್ಟ್. ನಾನು ಆ ಬರ್ತ್ಡೇ ಮ್ಯಾಜಿಕ್ಕೇ ಮಾಡ್ಕೊಂಡು ಕೂದಿದ್ದಿದ್ರೆ ಆ ಬರ್ತ್ಡೇಗೆ ನಿಂತೋಗಿರೋದು. ಸ್ಪಾಟಲ್ಲಿ ದ ಸೆಕ್ರೆಟರಿ ಟುಕ್ ಡಿಸಿಷನ್, ಯು ವಿಲ್ ಗೋಯಿಂಗ್ ಟು ಪರ್ಫಾರ್ಮ್ ಇನ್ ಡೆಲ್ಲಿ ಅಂದರು. ಆ ವಿಡಿಯೋನ ನಾನು ಅಮೇರಿಕಾ ಕನ್ನಡ ಕೂಟಕ್ಕೆ ಕಳಿಸಿದ್ರೆ, ಕರ್ನಾಟಕದವ್ರಿಗೆ ಅಕ್ಕಾಗೆ ತಕ್ಷಣ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ನೀವು ನೆಕ್ಸ್ಟ್ ಬಂದು 3 ತಿಂಗಳ ಮೇಲೆ ಇಲ್ಲಿ ಬಂದು ನೀವು ಕನ್ನಡ ಮ್ಯಾಜಿಕ್ ಮಾಡ್ತಿದ್ದೀರಾ ಅಂದರು. ಆಗ ಅರ್ಥ ಆಯಿತು, ನಾವೇನೋ ಒಂದು ಹೊಸ ಬ್ಲೆಂಡ್ ಕೊಟ್ಟರೆ, ಅದಕ್ಕೊಂದು ಹೊಸ ರೂಪ ಕೊಟ್ಟರೆ ಪೀಪಲ್ ವಿಲ್ ಅಕ್ಸೆಪ್ಟ್. ಎಲ್ಲ ಕೊಟ್ಟಿದ್ದೆ ನಾನು ಕೊಡ್ತಾಯಿದ್ರೆ ಐ ವಿಲ್ ಬಿಕಮ್ 101ನೇವನೋ 102ನೇವನೋ ಆಗ್ತೀನಿ ಅಂಥೇಳಿ, ಆ ಕಾರಣಕ್ಕೆ ನಾನು ಇದಕ್ಕೆ ಭಗವದ್ಗೀತೆ,
ಉಪನಿಷತ್ತು, ಗರುಡ ಪುರಾಣ ಈ ಥರದ್ದೆಲ್ಲ ಸೇರಿಸ್ಕೋತಾ ಹೋದೆ. ಅಲ್ಲೆಲ್ಲೋ ಒಂದು ಕಡೆ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಕೃಷ್ಣ, ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈವಂ ಕ್ಲೇದಯಂತ್ಯಾಪಹ ನಶೋಷಯತಿ ಮಾರುತಃ ಅಂತ. ಅದನ್ನು ಅಮೇರಿಕಾದಲ್ಲಿರೋ ಸೋಲ್ಜರ್ಸು ಬೆನ್ಮೇಲೆ ಹಚ್ಚೆ ಹಾಕಿಸ್ಕೊಂಡಿದ್ದಾರೆ. ಇವ್ರ ಕೈಂಡ್ ಇನ್ಫಾರ್ಮೇಷನ್ ಇಂಡಿಯಾದಲ್ಲಿ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಕಾರಣ ಏನಂದರೆ ಅಲ್ಲಿ ಸ್ಪಿರಿಚುಯಲ್ ಗುರುಗಳು ತುಂಬ ಇಂಡಿಯಾದವರೆಲ್ಲ ಅಲ್ಲೇ ತುಂಬಿಕೊಂಡಿದ್ದಾರೆ. ಸದ್ಗುರು ಇರ್ಬೋದು, ರವಿಶಂಕರ್ ಗುರುಜಿ ಇರ್ಬೋದು, ಅಮ್ಮ ಇರ್ಬೋದು. ಅವ್ರದ್ದೆಲ್ಲ ಹೆಂಗಿರ್ತಾರೆ ಜನ ಅಂದರೆ, ಒಳ್ಳೆ ನಮ್ಮಲ್ಲಿ ಪಾಪ್ ಸಿಂಗರ್ಗಳಿಗೆ ಹೆಂಗೆ ಸೇರ್ಕೋತಾರೋ ಹಾಗೆ ಇಂಡಿಯನ್ ಸ್ಪಿರಿಚುವಲ್ ಗುರುಗಳಿಗೆ ಹಂಗೆ ಜನ ಸೇರ್ಕೋತಾರಲ್ಲಿ. ಬಿಕಾಸ್ ಐ ಪರ್ಫಾರ್ಮ್ಡ್ ಇನ್ ಸೋ ಮೆನಿ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ಸ್ ಇನ್ ಅಮೇರಿಕಾ. ಅಷ್ಟು ಸ್ಪಿರಿಚುವಲ್ ಹುಚ್ಚು. ಅದರ ಅರ್ಥ ಇಷ್ಟೇ, ಕೃಷ್ಣ ಏನು ಹೇಳ್ತಾನೆ, ನೀ ನನ್ನನ್ನು ಚುಚ್ಚಕ್ಕಾಗಲ್ಲ, ನೀ ನನ್ನನ್ನು ಸುಡಕ್ಕಾಗಲ್ಲ, ನೀ ನನ್ನನ್ನು ಒಣಸಕ್ಕಾಗಲ್ಲ, ನೀ ನನ್ನನ್ನು ಕೊಲ್ಲಕ್ಕಾಗಲ್ಲ ಅಂತಾನೆ. ಅದು ಹೇಳ್ತಿರೋದು ಯಾರಿಗೂ ಅವನು ಹೇಳ್ತಿರೋದು ಆತ್ಮಕ್ಕೆ. ಆತ್ಮನ ನೀ ಚುಚ್ಚಕ್ಕಾಗಲ್ಲ, ನೀ ಸುಡಕ್ಕಾಗಲ್ಲ, ನೀ ಒಣಗ್ಸಕ್ಕಾಗಲ್ಲ, ನೀ ಒದ್ದೆ ಮಾಡೋಕ್ಕಾಗಲ್ಲ. ಬಿಕಾಸ್ ಆತ್ಮ ಇಸ್ ಡಿಫ್ರೆಂಟ್ ಫ್ರಮ್ ದೇಹ. ಬಟ್ ಅಮೇರಿಕನ್ ಸೋಲ್ಜರ್ಸು ಅದನ್ನು ಅವ್ರ ಬೆನ್ನ ಮೇಲೆ ಹಾಕಿಸ್ಕೊಂಡಿರೋದು, ನೀವು ನನ್ನನ್ನೇನೂ ಮಾಡೋಕ್ಕಾಗಲ್ಲ ಅಮೇರಿಕನ್ ಸೋಲ್ಜರ್ನ ಅಂತ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡು. ನಮ್ಮಲ್ಲಿ ಯಾರು ಇದುವರೆಗೆ ಅದು ಇಟ್ ಈಸ್ ನಾಟ್ ಅಟ್ ಆಲ್ ಎ ಮೆಸೇಜ್ ಇನ್ ಇಂಡಿಯಾ, ಯಾರೂ ಯೂಸ್ ಮಾಡ್ಕೋತಿಲ್ಲ. ಅದನ್ನು ನಾನು ಮ್ಯಾಜಿಕ್ಗೆ ಅಳವಡಿಸ್ಕೊಂಡೆ. ಒಂದು ಬಟ್ಟೆ ತೊಗೊಂಡು ಬೆಂಕಿ ಹಿಂಗೆ ಸುಡ್ತೀನಿ, ಬಟ್ಟೆ ಸುಡಲ್ಲ. ಒಂದು ಚಾಕು ತೊಗೋತೀನಿ, ಬಾಯಿಗೆ ಹಾಕ್ಕೊಂಡು ಒಳಗಡೆ ನುಂಗ್ತೀನಿ, ಈಚೆ ತೆಗಿತೀನಿ, ನನ್ನನ್ನು ನೀ ಕೊಲ್ಲಕ್ಕಾಗಲ್ಲ. ಅದೇ ಬಟ್ಟೆನ ತೆಗೆದು ಒಂದು ಲೋಟದಲ್ಲಿ ನೀರು ಹಾಕ್ಬಿಟ್ಟು ಅದ್ಬಿಟ್ಟು ಎತ್ತೀನಿ, ಅದು ಒದ್ದೆ ಆಗಲ್ಲ. ಸೊ ನೀನು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಹೀಗೆ ಮ್ಯಾಜಿಕ್ ಆ್ಯಂಡ್ ಉಪನಿಷತ್ತು, ಮ್ಯಾಜಿಕ್ ಆ್ಯಂಡ್ ಭಗವದ್ಗೀತೆ, ಮ್ಯಾಜಿಕ್ ಆ್ಯಂಡ್ ಗರುಡ ಪುರಾಣ. ಗರುಡ ಪುರಾಣದ ವಿಶೇಷ ಏನಪ್ಪ ಅಂತಂದರೆ, ನಮ್ಮಲ್ಲಿ 18 ಅನ್ನೋ ಪದಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ. 18 ಜಯದ ಸಂಕೇತ. ನೀವು ನೋಡಿ 18 ಅಧ್ಯಾಯ ಇದೆ ಭಗವದ್ಗೀತೆಯಲ್ಲಿ, ಹಾಗೆ 18 ಪುರಾಣಗಳಿದೆ ನಮ್ಮಲ್ಲಿ ಅಲ್ವಾ. ಆಮೇಲೆ 18 ಅಕ್ಷೋಹಿಣಿ ಸೈನ್ಯ. ನೀವು ನಮ್ಮ ಫಿಲಾಸಫಿಲಿ ಹೋಗ್ತಾ ಹೋದರೆ ನಮ್ಮ ಇಂಡಿಯನ್ ಸನಾತನ ಧರ್ಮದಲ್ಲಿ 18ಕ್ಕೆ ತುಂಬ ಪ್ರಾಶಸ್ತ್ಯ. ಆ 8, 1, 9 ಸೇರಿದ್ರೆ ಅಗೇನ್ ಇಟ್ಸ್ ಎ ಮಿರಾಕಲ್. 9ರ ಮಗ್ಗಿದ್ದು ನಿಮಗೆ ಗೊತ್ತು, 9, 1, 9, 9, 2, 18 ಎಲ್ಲ ಸೇರಿದ್ರು 9. ಈ 1, 8 ಸಂಖ್ಯಾಶಾಸ್ತ್ರದಲ್ಲಿ 18ಕ್ಕೆ ಒಂದು ಯೂನಿವರ್ಸಲ್ ಸ್ಟ್ರೆಂತ್ ಇದೆ. ಸೊ 18 ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣ, ಅಲ್ಲಿ ಗರುಡ ಕೇಳೋ ಪ್ರಶ್ನೆಗಳಿಗೆ ವಿಷ್ಣು ಉತ್ತರ ಕೊಡ್ತಾ ಹೋಗ್ತಾನೆ. ಇದನ್ನು ಅಮೇರಿಕಾದಲ್ಲಿರೋ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾ ಇದ್ದಾರೆ. ವಾಟ್ ಈಸ್ ದ ಬ್ಯೂಟಿ ಆಫ್ ಗರುಡ ಪುರಾಣ ಅಂತ. ಅದರಲ್ಲಿ ಸೈನ್ಸ್ ಪ್ರಸ್ತಾಪ ಎಲ್ಲ ಇದೆ. ಹೇಗೆ ಗರ್ಭ ಕಟ್ಟುತ್ತೆ, ಆ ಗರ್ಭ ಅಂಡಾಶಯದಲ್ಲಿ ಹೇಗೆ ಬೆಳೆಯುತ್ತೆ, ಆ ಮಗುಗೂ ಮತ್ತು ತಾಯಿಗೂ ಇರೋ ಲಿಂಕ್ ಏನು, ಆ ಕರುಳು ಯಾವಾಗ ಬಳ್ಳಿ ಕಟ್ಟಾಗುತ್ತೆ, ಇದರ ಪ್ರಸ್ತಾಪ ಇದೆ ಗರುಡ ಪುರಾಣದಲ್ಲಿ. ನಾವ್ ಅನ್ಕೊಳ್ಳೋದು ಗರುಡ ಪುರಾಣ ಒಳಗಡೆ ಫುಲ್ ಆಫ್ ಸೈನ್ಸ್. ನೀವು ಹಂಗೆ ತುಂಬ ಡೀಪಾಗಿ ಹೋದರೆ ಮಹಾಭಾರತ ಆ್ಯಂಡ್ ರಾಮಾಯಣ ಆ್ಯಂಡ್ ಗರುಡ ಪುರಾಣ ಇಸ್ ಫುಲ್ ಆಫ್ ಸೈನ್ಸ್. ಅದ್ರ ಬಗ್ಗೆ ನೀವು 1 ಅವರ್ ಚರ್ಚೆ ಮಾಡ್ಬೋದು, ಅಷ್ಟು ವಿಷಯ ಇದೆ. ಎಲ್ಲಿಂದ ಎಲ್ಲಿಗೆ. ಈಗ ನಾವು ಅಮೇರಿಕಾದವ್ರು ಹೇಳ್ತಿದ್ರು ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿದ್ದು ನಾವು ಅಂತ. ಅಲ್ಲ, ಟೆಸ್ಟ್ ಟ್ಯೂಬ್ ಬೇಬಿ ಒರಿಜಿನಲ್ ಕಾನ್ಸೆಪ್ಟ್ ಈಸ್ ಇನ್ ಇಂಡಿಯಾ. ಮಹಾಭಾರತದಲ್ಲಿ ಕುಂಭಸುತ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಕುಂಭ ಅಂದರೆ ಮಡಕೆ, ಸುತ ಅಂದರೆ ಮಗ. ಮಡಕೆಯಿಂದ ಮಗ ಅಂದರೆ ಏನು? ಟೆಸ್ಟ್ ಟ್ಯೂಬ್ ಬೇಬಿ. ಅದು ಇದು 2000 ವರ್ಷದ ಕಾನ್ಸೆಪ್ಟ್. ನಮಗೆ ಅಮೇರಿಕಾದವ್ರಿಗೆ 100 ವರ್ಷದ ಕಾನ್ಸೆಪ್ಟು. ನಮ್ಮಲ್ಲಿ ಕುಂಭಸುತ ಇದ್ದ. ಡ್ರಿಲ್ಲಿಂಗ್ ಟೆಕ್ನಾಲಜಿ, ಜರ್ಮನ್ಸ್ ಹೇಳ್ತಾರೆ 600 ವರ್ಷದಿಂದ ನಾವು ಭೂಮಿನಲ್ಲಿ ಡ್ರಿಲ್ ಮಾಡಿ ನೀರು ತೆಗೆದ್ವಿ ಅಂತ. ಮಹಾಭಾರತ ಯುದ್ಧದಲ್ಲಿ ದ್ರೋಣರು ಶರ್ಷೆಯಲ್ಲಿ ಮಲಗಿದ್ದಾಗ ಅರ್ಜುನ ವಾಟರ್ ಪಾಯಿಂಟನ್ನು ಕಂಡು ಹಿಡಿದು ಬಾಣ ಬಿಡ್ತಾನೆ, ನೀರೀಚೆ ಬರುತ್ತೆ. ಡ್ರಿಲ್ಲಿಂಗ್ ಟೆಕ್ನಾಲಜಿ ನಮ್ದಾ ಅವ್ರದಾ? ಹೀಗೆ ತುಂಬ ಸಿಗುತ್ತೆ ನಿಮ್ಗೆ, 1-2 ಅಲ್ಲ. ಯು ವಿಲ್ ಹ್ಯಾವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಸೈನ್ಸ್. ಸೌಂಡ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ ಅಂತ ಜರ್ಮನ್ನಲ್ಲಿ ಹೇಳ್ತಾರೆ. ಬಟ್ ಸೌಂಡ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ ಅನ್ನೋದು ಲಕ್ಷಾಂತರ ವರ್ಷದಿಂದ ನಮ್ಮಲ್ಲಿ ಪ್ರಸ್ತುತ ಇರೋದು. ಕೃಷ್ಣ ಅವನ ಪಾಂಚಜನ್ಯ ಶಂಖನ ಯಾವುದೋ ಒಂದು ರಿದಮಲ್ಲಿ ಊದಿದ್ರೆ ರಾಕ್ಷಸರ ಹೆಂಡತಿರಿಗೆ ಗರ್ಭಪಾತ ಆಗ್ತಾ ಇತ್ತು. ಸೌಂಡ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ. ಹೀಗೆ ಮೂಲಕ್ಕೆ ಹೊರಟುಬಿಟ್ರೆ ನೀವು. ಆಮೇಲೆ ಸೈಕ್ಯಾಟ್ರಿಸ್ಟ್ ಅನ್ನೋ ಪದ ವರ್ಲ್ಡಲ್ಲೇ ಇರಲಿಲ್ಲ. ಆ ಸೈಕ್ಯಾಟ್ರಿಸ್ಟ್ ಪದ ತಂದಿದ್ದೇ ಕೃಷ್ಣ. ಅದಕ್ಕೆ ಇವತ್ತಿಗೂ ಅಮೇರಿಕಾದಲ್ಲಿ ಸುಮಾರು ಅಮೇರಿಕನ್ ಹಾಸ್ಪಿಟ್ಲ್ಗಳಲ್ಲಿ, ಸೈಕ್ಯಾಟ್ರಿಸ್ಟ್ ಹಾಸ್ಪಿಟ್ಲ್ಗಳಲ್ಲಿ ಯು ವಿಲ್ ಫೈಂಡ್ ಕೃಷ್ಣನ ಗೀತೋಪದೇಶದ ಫೋಟೋ ಹಾಕೊಂಡಿರ್ತಾರೆ ಹೊರಗಡೆ. ದೇ ಕ್ಲೈಮ್ ಕೃಷ್ಣ ಇಸ್ ದ ಫಸ್ಟ್ ಪರ್ಸನ್ ಹೂ ಇಸ್ ದ ಸೈಕ್ಯಾಟ್ರಿಸ್ಟ್ ಆಫ್ ದ ವರ್ಲ್ಡ್. ಮನೋವಿಜ್ಞಾನಿ ಅವನು. ಕೃಷ್ಣನ ಕೆಲಸನೇ ಅದು. ಪಾಂಡವರಿಗೆಲ್ಲ ಏನು ತಲೆ ಕೆಟ್ಟಾಗ ಏನು ಮಾಡಬೇಕು, ಈಸ್ ಎ ಕನ್ಸಲ್ಟೆಂಟ್. ದ್ರೌಪದಿಯಿಂದ ಹಿಡಿದು ಧರ್ಮರಾಯನಿಂದ ಹಿಡಿದು ಎಲ್ಲರಿಗೂ ಕನ್ಸಲ್ಟೆಂಟ್ ಅವನು. ಅಲ್ಲೂ ತಿರ್ಗಾ ಪ್ರತಿಯೊಂದು ಲಿಂಕು. ಆ ಪಂಚಪಾಂಡವರು ಅಂತೇನಿದ್ದಾರೆ, ದಟ್ ಈಸ್ ಸಿಂಬಲ್ ಆಫ್ ಪಂಚಭೂತಗಳು. ಪಂಚಭೂತ ಇಸ್ ಆ್ಯಸ್ ಯು ನೋ ವೆರಿ ವೆಲ್, ಅಗ್ನಿ, ವಾಯು, ಆಕಾಶ, ಭೂಮಿ ಎಲ್ಲ ಎಷ್ಟು ಇಂಟರ್ ರಿಲೇಟೆಡ್ ಆಗಿದೆ. ನಮ್ಮ ಕಲ್ಚರು, ನಮ್ಮ ಹೆರಿಟೇಜು, ನಮ್ಮ ಸಂಸ್ಕೃತಿ ಅಂದರೆ ಜುಮ್ ಅನಿಸುತ್ತೆ. ಇವತ್ತಿಗೂ ನೀವು
ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸೌಂಡ್ ಆಫ್ ದಿ ಸನ್ ಅಂತ ಕೊಟ್ಟರೆ ನಿಮ್ಗೆ ಶಾಕ್ ಆಗುತ್ತೆ. ನಾವೇನು ಸಾವಿರಾರು ವರ್ಷದಿಂದ ಓಮ್ ಅಂತೀವಲ್ಲ, ಓಮ್ ಈಸ್ ದ ಸೌಂಡ್ ಆಫ್ ಸನ್. ಇಟ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ನಾಸಾ. ಅಮೇರಿಕಾದಲ್ಲಿರೋ ನಾಸಾದವ್ರು ರೆಕಾರ್ಡ್ ಮಾಡಿ ತೊಗೊಂಬಂದಿದ್ದಾರೆ. ಅವ್ರಿಗೆ ಶಾಕ್ ಆಗಿದೆ, ಭಾರತೀಯರಿಗೆ ಓಮ್ ಅನ್ನೋ ಪದ ಎಲ್ಲಿಂದ ತೊಗೊಂಡ್ರು ಅಂತ. ಅವ್ರಿಗೆ ಯಾರು ಕೊಟ್ಟರು? ಅವಾಗ ಸ್ಪೇಸ್ ಶಿಪ್ ಇಲ್ಲ, ರಾಕೆಟ್ಸ್ ಇಲ್ಲ. ಸೊ ಹೀಗೆ ಡೀಪಾಗಿ ಹೋದರೆ ಅದೊಂದು ಸಪ್ರೇಟ್ ಸಬ್ಜೆಕ್ಟು. ಶಾಕ್ ಆಗ್ಬಿಡುತ್ತೆ ನಿಮ್ಗೆ. ಬಂದು ಬಹುಶಃ ಪ್ರಸ್ತುತನೋ ಗೊತ್ತಿಲ್ಲ, ಇವಾಗೇನು ಗೈನಕಾಲಜಿಸ್ಟ್ ಅಂತ ನಮ್ಮಲ್ಲಿದ್ದಾರೆ, ಸೆಕ್ಸಾಲಜಿಸ್ಟ್ ಅಂತೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ. ಕೃಷ್ಣ ಇವರೆಲ್ಲರನ್ನೂ ಮೀನ್ಸೋ ಕೌನ್ಸಿಲಿಂಗ್ ಇನ್ ಸೆಕ್ಸಾಲಜಿ, ಇನ್ ಗೈನಕಾಲಜಿ. ಹೆಣ್ಣಿನ ಮನೋಭಾವಗಳನ್ನು ಕಂಡು ಹಿಡಿದುಕೊಳ್ಳೋದ್ರಲ್ಲಿ ಅವನಷ್ಟು ಪವರ್ಫುಲ್ ಯಾರೂ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. 5 ಜನ ಪಂಚಪಾಂಡವರು ವನವಾಸದಲ್ಲಿ ಇರ್ತಾರಲ್ಲ, ಆಗ ಅವ್ರಿಗೊಂದು ರೂಲ್ ಇರುತ್ತೆ, ಯಾರಿಗೂ ಗೊತ್ತಾಗಬಾರ್ದು ನೀವು ಅಂತ, ಕಂಡುಹಿಡಿಬಾರ್ದು ಯಾರು ಅಂತ. ಸೊ ಅವ್ರು ಪಬ್ಲಿಕಲ್ಲಿ ಹೋಗಿ ಎಲ್ಲ ಕಡೆ ಬದುಕಕ್ಕಾಗಲ್ಲ, ಊಟ ತಿಂಡಿ ಸಿಗಲ್ಲ, ಕಾಡಲ್ಲಿ ಓಡಾಡ್ಕೊಂಡೆ ಏನು ತಿನ್ಕೊಂಡಿರ್ಬೇಕು, ಯಾರಿಗೂ ಕಾಣಿಸ್ಬಾರ್ದಲ್ಲ 14 ವರ್ಷ. ಆ ಪ್ರೋಸೆಸ್ಸಲ್ಲಿ ಇರ್ಬೇಕಾದ್ರೆ ತುಂಬ ಹಸಿದ್ಬಿಟ್ಟಿರುತ್ತೆ. ಒಂದು ಮರದಲ್ಲಿ ಜಂಬೂ ನೇರಳೆ ಮರ ಅಂತ ಕೇಳಿರ್ಬೇಕು ನೀವು, ದೊಡ್ಡದೊಂದು ನೇರಳೆ ಹಣ್ಣು ಬಿಟ್ಟಿರುತ್ತೆ. ಇವ್ರಿಗೆ ಆಸೆ ಆಗುತ್ತೆ, ಆ ಹಣ್ಣು ತಿನ್ಬಿಡೋಣ, ಅಟ್ಲೀಸ್ಟ್ ಇವತ್ತಿನ ಎಲ್ಲರಿಗೂ ಪರಿಹಾರ ಆಗುತ್ತೆ, 5 ಜನಕ್ಕೂ ಹೋಗುತ್ತೆ ಅಂತೇಳಿ ಆ ಹಣ್ಣನ್ನು ಕಿತ್ಬಿಡ್ತಾರೆ. ಕೀಳ್ತಿದ್ದಂಗೆ ಒಂದು ಸೌಂಡ್ ಬರುತ್ತೆ, ಆಕಾಶವಾಣಿ. ಅಯ್ಯೋ ಎಂಥ ತಪ್ಪು ಮಾಡಿದ್ದೀರಾ, ಅದು ದುರ್ವಾಸ ಮುನಿಯ ಹಣ್ಣು, ಅವನು ವರ್ಷಕ್ಕೊಂದ್ಸತಿ ಬಂದು ಆ ಹಣ್ಣು ತಿನ್ನು ಮತ್ತೆ ತಪಸ್ಸಿಗೆ ಹೋಗ್ತಾನೆ. ಈಗೇನಾರು ಅವ್ನು ಬಂದಾಗ ಹಣ್ಣಿಲ್ಲ ಅಂದರೆ ಅವ್ನು ತಿಂದಿರೋರ್ಗೆ ಏನಾದ್ರು ಶಾಪ ಕೊಟ್ಟರೆ ನಿಮ್ಮ ಕತೆ ಮುಗೀತು, ಯು ಆರ್ ಇನ್ ಬಿಗ್ ಟ್ರಬಲ್ ಅಂತ ಒಂದು ಮೆಸೇಜ್ ಬರುತ್ತೆ. ನಮ್ಮಲ್ಲಿ ವಾರ್ನಿಂಗ್ ಇದ್ದಂಗೆ. ಇದೆಲ್ಲ ಹೇಗೆ ಅಂದರೆ, ಇದಕ್ಕಿದ್ದಂಗೆ ಸಮುದ್ರದಲ್ಲಿ ಸುನಾಮಿ ಬಂತು ಅಂದರೆ ಸೈರನ್ ಬರುತ್ತಲ್ವ, ಇದೆಲ್ಲ ಕಾನ್ಸೆಪ್ಟ್ ಅಲ್ಲಿಗೆ ಹೋಗ್ಬೇಕು. ನೀವೇನೋ ಸಮಸ್ಯೆ ಆಯ್ತು ಅಂತ ನಮ್ಗೊಂದು ಮೆಸೇಜ್. ಇವ್ರ ಟೆನ್ಷನ್ನು ಏನು ಮಾಡೋದು, ಇವ್ರಿಗೆಲ್ಲ ಇರೋದು ಯಾರು? ಆಪತ್ ಬಾಂಧವ ಕೃಷ್ಣನ್ ಕೇಳ್ಕೊತಾರೆ. ಕೃಷ್ಣ ಬಾ, ಕೃಷ್ಣ ಬರ್ತಾನೆ. ವಾಟ್ಸ್ ಯುವರ್ ಪ್ರಾಬ್ಲಮ್? ಈಸ್ ಎ ಕೌನ್ಸಿಲಿಂಗ್ ಆಫೀಸರ್ ಅಲ್ಲ, ಈಸ್ ಎ ಸೈಕ್ಯಾಟ್ರಿಸ್ಟ್. ಈ ಥರ ಆಗೋಗಿದೆ ಹಣ್ಣು. ಅಯ್ಯೋ ಎಂಥ ತಪ್ಪು ಮಾಡ್ಬಿಟ್ಟಿದ್ದೀರಾ ನೀವು, ಅವ್ನು ಕೊಡೋ ಶಾಪದ ಮುಂದೆ ನೀವು ಯಾರೂ ಬಚಾವಾಗಕ್ಕಾಗಲ್ಲ. ಓಕೆ, ಇದು ವಾಪಸ್ ಹೋಗಲ್ಲಿ ಸೇರಿಸಲೇಬೇಕು ನೀವು, ಬಟ್ ಅದಕ್ಕೊಂದು ಸಣ್ಣ ಕಂಡೀಷನ್ ಇದೆ. ನಿಮ್ಮ ಮನಸ್ಸಲ್ಲಿರೋ ಆಸೆಗಳನ್ನು ಹೇಳಿ 5 ಜನ, ಅದು ನಿಜ ಆದರೆ ಹಣ್ಣು ಮೇಲೆ ಹೋಗಿ ಸೇರಿಕೊಳ್ಳುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಒಂದು ಟೆಸ್ಟ್ ಇಡ್ತಾನೆ. ತಕ್ಷಣ ಧರ್ಮರಾಯ ಹೇಳ್ತಾನೆ, ಇಡೀ ಜಗತ್ತಲ್ಲಿ ಧರ್ಮ ಸುಭಿಕ್ಷವಾಗಿರಬೇಕು ಅಂತಾನೆ ಹಣ್ಣು 2 ಅಡಿ ಮೇಲಕ್ಕೆ ಹೋಗುತ್ತೆ, ಎಲಿವೇಟ್ ಆಗುತ್ತೆ. ನಿಜ. ನೆಕ್ಸ್ಟ್ ಭೀಮ, ಯಾವತ್ತು ಕೌರವನ ತೊಡೆ ಸೀಳ್ತೀನೋ ಅವತ್ತೇ ನಂಗೆ 2 ಅಡಿ ಮೇಲಕ್ಕೆ. ಒಬ್ಬೊಬ್ಬರು ಅವ್ರವ್ರು ಹೇಳ್ತಾ ಹೋದ್ರು. ನಕುಲ ಸಹದೇವರು ಇವರೆಲ್ಲ ಚೆನ್ನಾಗಿರೋದೇ ನಮ್ಮ ಆಸೆ, ಹಣ್ಣು ಮೇಲಕ್ಕೆ ಹೋಯ್ತು. ಕಡೆಯದು 1 ಅಡಿ ಬ್ಯಾಲೆನ್ಸ್ ಉಳಿದಿದೆ. ದ್ರೌಪದಿ ಟರ್ಮು, ಅಮ್ಮ ನಿನ್ನ ಮನಸ್ಸಲ್ಲಿರೋದನ್ನು ಹೇಳು ಅಂತಾನೆ ಕೃಷ್ಣ. ಇವ ನನ್ನ ಗಂಡನೆಲ್ಲ ಚೆನ್ನಾಗಿರಬೇಕು, ನಾವು ಮತ್ತೆ ರಾಜ್ಯ ಪ್ರಾಪ್ತಿ ಸಿಗಬೇಕು, ಅದೇ ನನ್ನ ಆಸೆ ಅಂತಾಳೆ. ರಪ್ಪಂತ ಹಣ್ಣು ಕೆಳಗಡೆ ಬಿದ್ದುಬಿಡುತ್ತೆ. ದಿಸ್ ಈಸ್ ದ ಹೈಟ್ ಆಫ್ ಸೈಕಾಲಜಿ, ಸೆಕ್ಸಾಲಜಿ, ಗೈನಕಾಲಜಿ. ಅಲ್ಲಿಗೆ ಲಿಂಕ್ ಆಗುತ್ತೆ ಅದು. ನೆಕ್ಸ್ಟು ಎಲ್ಲ ಗಂಡಂದ್ರ ಕತೆ ಏನಾಗಬೇಕು, ನನ್ನ ಗಂಡಂದ್ರೆ ಚೆನ್ನಾಗಿರಬೇಕು, ರಾಜ್ಯ ಸಿಗಬೇಕು ಅಂತ ಆಸೆ ಅಂತ ಹೇಳ್ಬಿಟ್ಟು ಗಂಡು ಕೆಳಗಡೆ ಬಿದ್ದರೆ ಅವ್ರ ಪರಿಸ್ಥಿತಿ ಏನು? ಎಲ್ಲರೂ ಶಾಕು. ಕೃಷ್ಣ ಹೇಳ್ತಾನೆ, ನೋ ಯು ಕೆನಾಟ್ ಹೈಡ್, ಇರೋ ಸತ್ಯ ಹೇಳು, ಇಲ್ಲಿ ಹಣ್ಣು ಹೋಗಿ ಕಚ್ಕೊಳ್ಳಲ್ಲ, ನಿನಗೆ ಬಿಟ್ಟಿದ್ದು. ಇಲ್ಲ ಅದು 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 ಒಂದಾಳೆ ಹೇಳಕ್ಕೆ ರೆಡಿ ಇಲ್ಲ ಅವಳು, ಅವಳ ಮನಸ್ಸಲ್ಲಿ ಬೇರೆ ಏನೋ ಇದೆ. ಕೃಷ್ಣ ಹೇಳ್ತಾನೆ, ಹೇಳದೇ ಇದ್ದರೆ ಹಣ್ಣೇ ಮೇಲಕ್ಕೆ ಹೋಗಲ್ಲ. ಗಂಡಂದ್ರಗಳಿಗೆಲ್ಲ ಎಲ್ಲ ಶಾಕಾಗಿ ನಿಂತ್ಬಿಡ್ತಾರೆ. ಹೇಳು ದ್ರೌಪದಿ, ಪರವಾಗಿಲ್ಲ ಹೇಳು, ನಾವು ಸಹಿಸ್ಕೋತೀವಿ. ಇಲ್ಲ ಅದು ನಿಮಗೆಲ್ಲ ಇಷ್ಟ ಆಗಲ್ಲ, ನಾನು ಹೇಳಲ್ಲ ಅಂತ ಅವಳು. ಕೃಷ್ಣ ಹೇಳ್ತಾನೆ, ಇಷ್ಟ ಆಗದೇ ಇರೋದೇ ಜಗತ್ತಿಗೆ ತಿಳಿಬೇಕು, ಅದು ನನ್ನ ಕೆಲಸ. ಐ ಆಮ್ ಎ ಸೈಕ್ಯಾಟ್ರಿಸ್ಟ್, ಐ ಹ್ಯಾವ್ ಟು ಟೇಕ್ ಆಲ್ ಯುವರ್ ಇನ್ನರ್ ಮೈಂಡ್ ಥಿಂಗ್ಸ್ ಟು ಔಟ್ ದ ವರ್ಲ್ಡ್, ಹೇಳು ಅಂತಾನೆ. ಆವಾಗ ಇವಳು ಹೇಳ್ತಾಳೆ, ಯಾಕೋ ಏನೋ ಗೊತ್ತಿಲ್ಲ ಕೃಷ್ಣ, ನನಗೆ ಕರ್ಣನ ಜೊತೆ ಮಲಗಬೇಕು, ಅವನ ಜೊತೆ ನನ್ನ ದಾಂಪತ್ಯ ಸುಖ ಅನುಭವಿಸ್ಬೇಕು ಅಂತ ಆಸೆ, ಅದನ್ನು ಕೊರತೆ ನನ್ನಲ್ಲಿ ಅಂತಾಳೆ. ಹಣ್ಣು ಕಚ್ಕೊಂಡ್ಬಿಡುತ್ತೆ. ಬಟ್ ಅದು ಅವಳದು ತಪ್ಪಲ್ಲ, ಕುಂತಿಗಿರೋ ವರಾನೇ ಅದು. ಏನು, ನಿನ್ನಿಂದ ಹುಟ್ಟಿದ ಮಕ್ಕಳಿಗೆ ದ್ರೌಪದಿ ಹೆಂಡತಿ ಆಗಬೇಕು ಅಂತ. ಆ್ಯಕ್ಚುಲಿ ಕರ್ಣನು ಕುಂತಿ ಹುಟ್ಟಿರೋ ಮಗುನೇ. ಬಟ್ ಚಿಕ್ಕ ವಯಸ್ಸಲ್ಲಿ ಅವಳು ಎಲ್ಲಿ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೋ, ಇಷ್ಟು ಚಿಕ್ಕ ವಯಸ್ಸು ಮಗು ಹೆತ್ತಿ ಅಂತ ಅದನ್ನು ಕಾಡಲ್ಲಿ ನೀರಲ್ಲಿ ಬಿಟ್ಬಿಟ್ಟಿರ್ತಾಳೆ. ಅದನ್ನ ಯಾರೋ ಸಾಕೊಂಡು ಅವ್ನು ಇನ್ನೆಲ್ಲ ಬೆಳೀತಿದ್ದಾನೆ. ಬಟ್ ಬೇಸಿಕಲಿ ಪಾಂಡವರಲ್ಲಿ ಒಬ್ಬ ಅವನು. ಹಾಗಾಗಿ ಇವಳಿಗೆ ಆಸೆ ಇದೆ, ಇವಳು ಗೊತ್ತಿಲ್ಲದೆ ಇರೋದದು. ಇಟ್ಸ್ ಒಂಥರ ಇದು ಹೌ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅದು ಇನ್ನೆರಿಟೆಂಟ್ ಅದು. ಬಟ್ ಅದೆಲ್ಲರಿಗೂ ಜಗತ್ತಿಗೆ ಗೊತ್ತಿಲ್ಲ. ಗಂಡಂದ್ರ ಕತೆ ಏನಾಗಬೇಕು? ಹೇಗೆ ಕೃಷ್ಣ ಒಂದು ಹೆಣ್ಣಿನ ಮನಸ್ಸಲ್ಲಿರೋ ಒಂದು ವಿಷಯನ, ಇದನ್ನೇ ಸಂಸ್ಕೃತದಲ್ಲಿ ಹೇಳ್ತಾರೆ, ನೀರಿನಲ್ಲಿ ಹೋಗೋ ಮೀನಿನ ಹೆಜ್ಜೆ ಕಂಡು ಹಿಡಿಬೋದು, ಆಕಾಶದಲ್ಲಿ ಹಾರೋ ಹಕ್ಕಿಯ ಹೆಜ್ಜೆ ಕಂಡು ಹಿಡಿಬೋದು, ಹೆಣ್ಣಿನ ಮನಸ್ಸಲ್ಲಿರೋ ಭಾವನೆಗಳನ್ನು ಕಂಡು ಹಿಡಿಯೋಕ್ಕಾಗಲ್ಲ. ಅದು ದಟ್ ಈಸ್ ಸೈಕಾಲಜಿ. ಇದು ನಿಮಗೆ ಮಹಾಭಾರತದಲ್ಲಿ ಸಿಗುತ್ತೆ, ರಾಮಾಯಣದಲ್ಲಿ ಸಿಗುತ್ತೆ. ಇಷ್ಟು ಡೀಪಾಗಿ ಯಾರು ಪ್ರಪಂಚದಲ್ಲಿ ಯಾವ ಗ್ರಂಥನೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ಓನ್ಲಿ ಪಾಸಿಬಲ್ ಬೈ ಇಂಡಿಯನ್ ಇದು ಸ್ಕ್ರಿಪ್ಚರ್ಸು, ಇಂಡಿಯನ್ನಲ್ಲಿರೋ ಎಪಿಕ್ಸ್ ಮಾತ್ರ ಕೊಡೋಕ್ಕೆ ಸಾಧ್ಯ.
ಎಲ್ಲೋ ಟಾಪಿಕ್ ಕೊಟ್ಟೋಯ್ತು, ನನಗೂ ಎಲ್ಲಿ ಮೂಲ ಶುರುವಾಗಿದ್ದೆ ಮರ್ತೋಯ್ತು. ಮೊನ್ನೆ ಒಂದು ಬರ್ತ್ಡೇಗೆ ಸರ್ನ ನಾನು ಮ್ಯಾಜಿಕ್ ಶೋಗಂತ ಇನ್ವೈಟ್ ಮಾಡಿದಾಗ ಚಿಕ್ಕವ್ರಿಗೆಲ್ಲ ಸರ್ ಮಾಡ್ತಿರೋ ಮ್ಯಾಜಿಕ್ ಇಷ್ಟ ಆಗ್ತಿದೆ, ದೊಡ್ಡವ್ರಿಗೆಲ್ಲ ಪ್ರತಿಯೊಂದೊಂದು ಪರ್ಫಾರ್ಮೆನ್ಸ್ಗೂ ಸರ್ ಈ ಥರ ಒಂದೊಂದು ಕಥೆನ ಲಿಂಕ್ ಮಾಡ್ತಾ ಜೀವನಕ್ಕೆ ಅದನ್ನು ಕನೆಕ್ಟ್ ಮಾಡ್ತಾ ಏನು ಹೇಳ್ತಾ ಇದ್ದೀರಲ್ಲ ಸರ್, ಅದು ದೊಡ್ಡವ್ರೆಲ್ಲರಿಗೂ ಇಷ್ಟ ಆಗ್ತಿತ್ತು. ಸೊ ಇಟ್ಸ್ ಅ ಬ್ಲೆಂಡ್, ಎಲ್ಲ ವಯೋಮಾನದವರೆಗೂ ಇಷ್ಟ ಆಗುವಂಥ ಸರ್ ಮ್ಯಾಜಿಕ್ ಪರ್ಫಾರ್ಮೆನ್ಸಸ್ ನಿಮ್ಮ ಜೀವನದ ಯಾವುದೇ ಒಂದು ಸ್ಪೆಷಲ್ ಅಕೇಶನ್, ಅದು ಬರ್ತ್ಡೇ ಇರಲಿ, ಆ್ಯನಿವರ್ಸರಿ ಇರಲಿ. ಇನ್ಫ್ಯಾಕ್ಟ್ ರೀಸೆಂಟಾಗಿ ಒಂದು ತಿಥಿನಲ್ಲಿ ಕೂಡ ಪರ್ಫಾರ್ಮ್ ಮಾಡಿದ್ರಿ, ಗರುಡ ಪುರಾಣವನ್ನು ಇನ್ಕ್ಲೂಡ್ ಮಾಡಿಕೊಂಡು. ಮ್ಯಾಜಿಕ್ ಬ್ಯೂಟಿಫುಲ್ ಆಗಿರುತ್ತೆ ಒಂದೊಂದು ಪರ್ಫಾರ್ಮೆನ್ಸ್ ಕೂಡ. ಆ್ಯಂಡ್ ಸರ್ನ ನೀವು ಇನ್ವೈಟ್ ಮಾಡಬೇಕು ಅನ್ನೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ನಂಬರ್ನ ಮೆನ್ಷನ್ ಮಾಡ್ಬೋದಾ ಸರ್? ನನಗೂ 4 ಜನ ತಲುಪೋದಕ್ಕೆ ನನ್ನ ವೃತ್ತಿಗೆ ತುಂಬಾ ಸಹಕಾರ ಆಗುತ್ತೆ. ಸೊ ಕಾಲ್ ಮಾಡಿ. ಆ್ಯಂಡ್ ಸರ್ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಿರ್ತಾರೆ, ಸ್ಕೆಡ್ಯೂಲ್ಸ್ ಹೆಕ್ಟಿಕ್ ಆಗಿರುತ್ತೆ, ಬಟ್ ನೀವು ಕರೆದಂಥ ದಿನ ಅವತ್ತಿನೇನು ಅವ್ರ ಕ್ಯಾಲೆಂಡರ್ ಬ್ಲಾಕ್ ಆಗಿಲ್ಲ ಅಂದರೆ ಖಂಡಿತ ಬಂದೇ ಬರ್ತಾರೆ. ಆ್ಯಂಡ್ ಅಮೌಂಟ್ ಎಷ್ಟು ಅಂತ ನಾನು ಹೇಳಲ್ಲ, ಬಟ್ ಐ ಹ್ಯಾವ್ ಟು ಮೆನ್ಷನ್ ದಿಸ್ ಸರ್. ಸರ್ ಇಷ್ಟು ಚಾರ್ಜ್ ಮಾಡಿದ್ರು ಅಂತ ನೀವು ಇಷ್ಟು ಚಾರ್ಜ್ ಮಾಡಿಲ್ಲ ಯಾವತ್ತು. ನೀವು ನೋಡಿ ನಿಮ್ಮ ಇಷ್ಟ ಅಂತ ಹೇಳ್ತೀರಾ, ಅಥವಾ ನೀವು ಜನರಲಿ ಏನು ಚಾರ್ಜ್ ಮಾಡ್ತೀರಾ, ದೀಸ್ ಆರ್ ಯೋರ್ ರೇಟ್ಸ್ ಅಂತ ಯಾರಿಗೇ ಹೇಳಿದಾಗ್ಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇ ಆರ್ ಶೆಲ್ ಶಾಕ್ಡ್. ಹೌದು, ಇಷ್ಟು ಕಡಿಮೆಗಾ ಅಂತ. ನನಗೆ ಹತ್ರ ತುಂಬ ಬಂದ್ಬಿಡುತ್ತಲ್ಲ, ಹಾಗಾಗಿ ಬಟ್ ಸ್ಟಿಲ್ ನೀವು ಅಲ್ಲಿ ಏನು ಕೊಡ್ತೀರಾ ಅದಕ್ಕೆ ನೀವು ಚಾರ್ಜ್ ಮಾಡ್ತಿರೋದು ಬಹಳ ಕಡಿಮೆ ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇದು ಬರೀ ಮ್ಯಾಜಿಕ್ ಮಾಡೋದಷ್ಟೇ ಅಲ್ಲದಿರಾ, ಜನರನ್ನ ಎಜುಕೇಟ್ ಮಾಡ್ತಾ ಇದ್ದೀರಾ, ಜನರ ಕಣ್ ತೆರೆಸ್ತಾ ಇದ್ದೀರಾ ವಿತ್ ಸಚ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್. ಈಗ ಮತ್ತೊಂದು ಪರ್ಫಾರ್ಮೆನ್ಸ್ ನಮಗೋಸ್ಕರ. ಸರ್ ಇವಾಗ ಒಂದು ನಿಗೂಢವಾಗಿರೋ ಮ್ಯಾಜಿಕ್, ಅಂದರೆ ಹೇಗಿದಾಗ್ತಾ ಇದೆ ನಮ್ಮ ಕಣ್ಮುಂದೆ ಅಂತ ನಮಗೆ ಆಶ್ಚರ್ಯ ಆಗಬೇಕು, ಆ ಥರದ್ದು ಒಂದು ಟ್ರಿಕ್ ಪರ್ಫಾರ್ಮ್ ಮಾಡಿ ಸರ್. ಆ ಥರ ತುಂಬ ನಾವು ಮಾಡ್ತಿರ್ತೀವಿ ಸ್ಟೇಜ್ ಮೇಲೆ. ಅಮೇರಿಕಾದಲ್ಲೆಲ್ಲ ಯು ಹ್ಯಾವ್ ಎ ಸ್ಪೆಕ್ಸ್, ನಾನೊಂದು ಕೂಲಿಂಗ್ ಗ್ಲಾಸ್ ಏನಾರಿದೆ, ಶೇಡ್ಸ್ ಇದೆಯಾ? ಎಸ್, ದಿಸ್ ಈಸ್ ಯುವರ್ ಶೇಡ್. ನೋಡಿ, ನನ್ನ ಖಾಲಿ ಕೈ, ಏನೂ ಇಲ್ಲ. ನೀವು ಯಾವ್ದಾರ ಒಂದು ಒಳ್ಳೆ ಹೂವಿನ ಹೆಸರು ಹೇಳಿ, ನಿಮ್ಗೆ ಇಷ್ಟ ಆಗೋದು ಯಾವ್ದಾದ್ರು ಹೂವು. ಮಲ್ಲಿಗೆ. ಅದು ಓಕೆ. ನೋಡಿ, ಇದು ನಿಮ್ಮದು ಗ್ಲಾಸ್, ನಿಗೂಢ ಬೇಕು ಅಂದರೆ ಈಗ ಈ ಗ್ಲಾಸಿನ ಫಿಸಿಕ್ಸ್ ಪ್ರಕಾರ ಅನ್ಲೆಸ್ ಅಂಡ್ ಅಂಟಿಲ್ ವಿತೌಟ್ ಎ ಫೋರ್ಸ್ ನಥಿಂಗ್ ವಿಲ್ ಮೂವ್ ಎಕ್ಸೆಪ್ಟ್ ಏರ್. ಗಾಳಿ ಬಂದರೆ ಪದಾರ್ಥಗಳು ಮೂವ್ ಆಗುತ್ತೆ, ಬಟ್ ತಟಸ್ಥವಾಗಿರೋದು ಯಾವುದು ಮೂವ್ ಆಗಲ್ಲ. ನಿಗೂಢತೆ. ಇದನ್ನು ಸುಮ್ಮನೆ ಜಸ್ಟ್ ನೋಡಿ, ನಾನು ಶ್ಯಾಡೋ ಹಿಡ್ಕೋತೀನಿ, ಐ ವಿಲ್ ಮೂವ್ ದಟ್. ನಾನು ಇಲ್ಲಿ ಹಿಡ್ಕೊಂಡಿಲ್ಲ, ಶ್ಯಾಡೋ ಹಿಡ್ಕೋತೀನಿ. ಜಸ್ಟ್ ವಾಚ್, 1 2 ಹೊಟ್ಟೈತಿ ಕೆಳಗಡೆ, ಹೊಟ್ಟೈತಿ ಕೆಳಗಡೆ. ಓ ಮೈ ಗಾಡ್ ಸರ್, ಮ್ಯಾಜಿಕನ್ನು ಒಳ್ಳೆಯದಕ್ಕೂ ಬಳಸ್ಕೋಬಹುದು, ಕೆಟ್ಟದಕ್ಕೂ ಬಳಸ್ಕೋಬಹುದು. ಆ್ಯಂಡ್ ಮ್ಯಾಜಿಕ್ ಅನ್ನೋದು ಇಟ್ ಇಸ್ ಸೈನ್ಸ್ ಆಬ್ವಿಯಸ್ಲಿ, ಬಟ್ ಆಫ್ ಕೋರ್ಸ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಬೇಸಿಕ್ ಸೈನ್ಸ್ನ ನೀವು ಹೇಳ್ಕೊಡ್ಬಹುದು, ಬಟ್ ಅಡ್ವಾನ್ಸ್ ಲೆವೆಲ್ಗೆ ಹೋಗಬೇಕು ಅಂದರೆ ಅದಕ್ಕೆ ತಪಸ್ಸೆ ಮಾಡಬೇಕು. ಮ್ಯಾಜಿಕನ್ನು ನಾವು ಹೇಗೆ ಬೇಕೋ ಬಳಸ್ಕೋಬಹುದು, ಒಳ್ಳೆಯದಕ್ಕೆ ಕೆಟ್ಟದಕ್ಕೆ. ನೀವು ಲೈಫಲ್ಲಿ ಒಬ್ಬ ಕಳ್ಳನ ಹಿಡಿಯೋದಕ್ಕೆ ಪೊಲೀಸ್ಗೆ ಸಹಾಯ ಮಾಡಿದ್ದೀರಾ ವಿತ್ ಯೋರ್ ಮ್ಯಾಜಿಕ್ ಟ್ರಿಕ್ಸ್, ಅದ್ರ ಬಗ್ಗೆ ಹೇಳಿ ಸರ್. ಏನಿಲ್ಲ, ನಾವೇನು ಮಾಡ್ತೀವಿ, ಮ್ಯಾಜಿಕ್ನ ಬರೀ ಎಂಟರ್ಟೈನ್ಮೆಂಟಿಗೆ ಯೂಸ್ ಮಾಡಿಕೊಳ್ಳದೆ ವಿ ಕ್ಯಾನ್ ಯೂಸ್ ಫಾರ್ ದೀಸ್ ಪರ್ಪಸಸ್. ನಾನು ಯಾವುದೋ ನನ್ನ ಕೇಸ್ಗೋಸ್ಕರ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅವ್ರು ಹೋದ ತಕ್ಷಣ ನನ್ನ ಆರ್ಟಿಸ್ಟ್ ಅಂತ ರೆಕಗ್ನೈಸ್ ಮಾಡಿದ್ರು, ಸ್ವಲ್ಪ ಚೆನ್ನಾಗಿ ಅಟೆಂಡ್ ಮಾಡಿದ್ರು. ಆಮೇಲೆ ಮಾತ್ಮೇಲೆ ಬಂದ್ಬಿಟ್ಟು ನಾನು ಮ್ಯಾಜಿಷಿಯನ್ನು ಹೌದು ಅಂದೆ. ಹೌದಾ, ಏನು ಸರ್ ಮ್ಯಾಜಿಕ್ ಮಾಡ್ತೀರಾ? ಒಂದು ಮ್ಯಾಜಿಕ್ ಮಾಡಿದೆ. ಅವ್ನು ಸುಮ್ಮನೆ ಹುಡುಗಾಟಕ್ಕೆ ಪೊಲೀಸ್ ಆಫೀಸರು, ಸಾರ್ ಇಷ್ಟೆಲ್ಲ ಮಾಡ್ತೀರಾ, ನಮ್ಗೆ ಸ್ವಲ್ಪ ಈ ಕಳ್ಳರುಗಳನ್ನ ನನ್ನ ಮಕ್ಕಳು ಬಂದು ಒಳಗಡೆ ಕೂರಿಸಿದ್ದೀವಿ, ಬಾಯೇ ಬಿಡಲ್ಲ ಅಂತಾರೆ. ನಮ್ಗೆ ಗೊತ್ತು ಅವರೇ ಕಳ್ತನ ಮಾಡಿದ್ದಾರೆ ಅಂತ, ಬಟ್ ಬಾಯಿ ಬಿಡಲ್ಲ ಅಂತಾರೆ. ನಮ್ಗೆ ಏನಾದ್ರು ಸ್ವಲ್ಪ ಅದನ್ನು ಸಾಲ್ವ್ ಮಾಡೋಕ್ಕಾಗುತ್ತಾ ಅಂತ ಕ್ಯಾಶುಯಲ್ ಆಗಿ ಕೇಳಿದ್ರು. ಆಮೇಲೆ ಅವರೇ ಐ ಆಮ್ ಕಿಡ್ಡಿಂಗ್ ಅಂದ್ರು. ನಾನು ಹೇಳಿದೆ, ಯು ಆರ್ ನಾಟ್ ಕಿಡ್ಡಿಂಗ್, ಯು ಆರ್ ಟೆಲ್ಲಿಂಗ್ ದ ಟ್ರೂತ್. ವಿ ಕ್ಯಾನ್ ಡೂ ದಿಸ್ ಥ್ರೂ ಮ್ಯಾಜಿಕ್. ಓಕೆ, ಕೆಲವು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದೆ. ಈ ಅಗ್ರೀಡ್. ಅಲ್ಲೇನಾಗಿದೆ, ಒಳಗಡೆ ಇರೋರು ಇಬ್ಬರಲ್ಲಿ ಯಾರೋ ಒಬ್ಬ ಹೌಸ್ ಮೇಡು, ಮನೇಲಿ ಕೆಲಸ ಮಾಡೋನು, ಏನೋ ಕದ್ದುಬಿಟ್ಟಿದ್ದಾನೆ. ಆ ಮನೇಲಿ ಯಾರೂ ಇಲ್ಲ, ಅವನು ಒಬ್ಬನೇ ಇರೋದು. ಆದ್ರೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಅವನೇ ಕಳ್ಳ ಅಂತ ಗೊತ್ತು, ಬಟ್ CCTV ಇಲ್ಲ. ಬಟ್ ಇವ್ರು ಚೆನ್ನಾಗಿ ಗೊತ್ತು ಅವ್ನು ಬಿಟ್ಟು ಬೇರೆಯವ್ರಲ್ಲ ತೊಗೊಂಡಿರೋದು ಅಂತ, ಚೆನ್ನಾಗಿ ಮನೆಯವ್ರ ಗ್ಯಾರಂಟಿ ಇದೆ, ಬಟ್ ಬಾಯಿ ಬಿಡ್ತಾ ಇಲ್ಲ ಅವನು. ಏನು ಮಾಡೋದು, ಏನು ಯೋಚನೆ ಮಾಡಬೇಡಿ ಸರ್, ಗಿವ್ ಮಿ 2 minutes ಟೈಮ್ ಅಂದೆ. ಯಾಕೆ ನಾನು ಅವ್ರ ಜೊತೆ ಕೂತಿದ್ದಾಗ ನೋಡ್ತಾ ಇದ್ದೆ, ಆ ಪೊಲೀಸ್ ಸ್ಟೇಷನ್ ಕಿಟಕಿನಲ್ಲಿ ನನಗೆ ಕೆಂಪು ದಾಸವಾಳ ಕಾಣಿಸ್ತಿತ್ತು. 2 minutes ಟೈಮ್ ತೊಗೊಂಡೆ, ಒಂದು ನೈಫ್ ತರಿಸ್ಕೊಂಡೆ, ಹೋಗಿ ಆ ಕೆಂಪು ದಾಸವಾಳನ ಆ ನೈಫಿಗೆ ಚೆನ್ನಾಗಿ ಉಜ್ಜಿದೆ. 1 minute ಅಷ್ಟೇ ಅದನ್ನು ಡ್ರೈ ಮಾಡಿದೆ. ಆಮೇಲೆ ಆ್ಯಸ್ ಇಟ್ ಈಸ್ ಫ್ರೆಶ್ ಆಗಿ, ಸರ್ ನಂಗೊಂದು ನಿಂಬೆಹಣ್ಣು ತನ್ನಿ, ಒಂದು ನೈಫ್ ತನ್ನಿ ಹಿಂದೆ. ಅವನನ್ನ ಕರೆ ನಿಲ್ಲಿಸ್ಕೊಂಡು, ಯಾರನ್ನ ಅದೇ ಒಳಗಡೆ ಇದ್ದಾನಲ್ಲ ಜೈಲಲ್ಲಿ, ನಿಲ್ಲಿಸ್ಕೊಂಡು ಅವ್ರು ಹೇಳೋದು, ಮೆಜಿಷಿಯನ್ ಬಂದಿದ್ದಾರೆ, ನೀನು ಕಂಡಿಡ್ಬಿಡ್ತಾರೆ, ನಾನು ಕದ್ದಿರಿದ್ದು ತಾನೇ ಹೇಳಕ್ಕೆ ಅಂತ ಅವನು ಫುಲ್ ಆವಾಜಲ್ಲಿ. ಅದೆಲ್ಲ ಗೊತ್ತಿಲ್ಲ, ನೀನು ಹಣೆ ಬರ ಗೊತ್ತಾಗುತ್ತೆ, ಅವ್ರು ಮೆಜಿಷಿಯನ್ ಬಂದಿದ್ದಾರೆ ಬಾ ಅಂತೀಚೆ ಕರೆಸಿದ್ರು. ಸರ್ ನಂಗೊಂದು ನಿಂಬೆ ಹಣ್ಣು, ಒಂದು ಚಾಕು ತನ್ನಿ ಹಿಂದೆ.
ಸರ್ ನಿಂಬೆಹಣ್ಣು ಇಲ್ಲೆಲ್ಲಿ ಸಿಗುತ್ತೆ ಸಾರ್ ಅಂದ ಅವನು, ಪೊಲೀಸ್ ಬೇಕು ಅಂತ. ಸರ್ ತರಿಸ್ಕೊಡಿ ಸರ್, ಈಗ ಕಳ್ಳ ಹಿಡಿಬೇಕಲ್ಲ, ಅವ್ನು ಕಳ್ಳ ಅಲ್ಲದೆ ಅವ್ನಿಗೆ ಯಾಕೆ ತೊಂದರೆ ಕೊಡ್ತೀರಾ ಪಾಪ. ಬಟ್ ನನ್ನ ಮ್ಯಾಜಿಕಲ್ಲಿ ಅವ್ನು ಕಳ್ಳನ ಅಲ್ವಾ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಅವ್ನಿಗೆಲ್ಲ ತೊಂದರೆ ಕೊಡಬೇಡಿ, ಸಿಕ್ಕಾಕೊಂಡು ಅಂದ್ಬಿಟ್ಟು ಕಷ್ಟದಲ್ಲಿರೋರೆಲ್ಲ ಕಳ್ಳರಲ್ಲ ಅಂತ ಚೂರು ಅವ್ನ ಪರವಾಗಿ ಮಾತಾಡಿದೆ ಅವ್ನಿಗೆ ಸ್ವಲ್ಪ ಸಮಾಧಾನ ಆಯ್ತು. ನನ್ನ ಮ್ಯಾಜಿಕ್ ಹೇಳ್ತಾ ಅವ್ನು ಕಳ್ಳ ಅಲ್ವಾ ಅಂತ. ಅವ್ನು ಅಲ್ಲ ಅಂದ್ರೆ ನೀವು ಬಿಟ್ಬಿಡ್ಬೇಕು, ಓಕೆ ನಾನು ಸರ್ ಖಂಡಿತ ಅಂತ ಅವ್ನು ಪೊಲೀಸ್ ಆಫೀಸರು. ನೋಡಪ್ಪ ಈ ಚಾಕು ಇದೆ, ಈ ನಿಂಬೆ ಹಣ್ಣಿದೆ, ನೀನು ಅದನ್ನು ನಿಮ್ಮ ಮನೆ ದೇವರ ಹೆಸರು ಹೇಳಿ ಕಟ್ ಮಾಡು. ನೀನು ಕಟ್ ಮಾಡಿದಾಗ ನಿಂಬೆ ರಸ ಬಂದರೆ ನೀನು ಕಳ್ಳ ಅಲ್ಲ, ರಕ್ತ ಬಂದರೆ ನೀನು ಕಳ್ಳ ಅಂದೆ. ಒಂದು ಸೆಕೆಂಡ್ ಅವ್ನ ಮುಖದಲ್ಲಿ ಒಂದು ಸಣ್ಣ ಶೇಕ್ ಆಯಿತು. ಸರ್ ಕದ್ದಿದ್ರೆ ತಾನೆ ಸರ್ ರಕ್ತ ಬರೋಕ್ಕೆ, ಅವ್ನಿಗೆ ಗೊತ್ತು ರಕ್ತ ಯಾಕೆ ಬರುತ್ತೆ ನಿಂಬೆ ಹಣ್ಣು ಕುಡಿದ್ರೆ, ಒಂಥರ ಬಂಡ ಧೈರ್ಯ. ನಾವು ಕದ್ದಿಲ್ಲ ಸರ್, ನೀವೇನು ಬೇಕಾದ್ರೂ ಕೊಡಿ, ನಿಮಗೆ ನಿಂಬೆಕಾಯಾರು ಕೊಡಿ, ಚಕೋತ ಕೊಡಿ, ಕಟ್ ಮಾಡ್ತೀನಿ ಅಂತ ಅವನು ಬಂಡ ಅವನು. ಆಯ್ತು ಈಗ ಮಾಡಪ್ಪ ಗೊತ್ತಾಗುತ್ತೆ, ಅಲ್ಲದೆ ಇದ್ರೆ ನಾನೇ ನಿಂತು ಬಿಡಿಸ್ತೀನಿ ನಿನ್ನ. ಚಾಕು ತೊಗೊಂಡ ನಿಂಬೆ ಹಣ್ಣಿಟ್ಟ, ಕತ್ತರಿಸ್ತಾ 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 ಹೋಗ್ತಾನೆ. 2 ಭಾಗ ಆಯಿತು, ಫುಲ್ ರಕ್ತ ಬರ್ತಾ ಇದೆ. ಟೆನ್ಷನ್ ಆಗ್ಬಿಡ್ತು. ಸರ್ ಇವನೇ ಕಳ್ಳ ಅಂದೆ. ಇಲ್ಲ ಇಲ್ಲ ಇಲ್ಲ, ಸುಳ್ಳು ಹೇಳ್ಬೇಡ, ನನ್ನ ಹತ್ರ ಇನ್ನೂ 4 ಮ್ಯಾಜಿಕ್ ಇದೆ. ಈಗ ನೀನಾಗೆ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ, ನಾನು 2 ಮ್ಯಾಜಿಕ್ ಮಾಡಿ ನೀ ತಗಲಾಕೊಂಡ್ರೆ ಲೈಫ್ ಲಾಂಗ್ ಒಳಗಡೆ ಹೊಟ್ಟೋಗ್ತೀಯ ಏನು ಅಂದೆ. ಸರ್ ರಕ್ತ ಯಾಕೆ ಬಂತು? ನೀ ತೊಗೊಂಡಿದ್ಯಾ ಅದಕ್ಕೆ ರಕ್ತ ಬಂತು ಸರ್. ತಕ್ಷಣ ಪೊಲೀಸ್ ಆಫೀಸರ್ ಕಾಲು ಹಿಡ್ಕೊಂಬಿಟ್ಟ. ಸರ್ ನಾನು ಬೇಕು ಅಂತ ಮಾಡಿದ್ದಲ್ಲ ಸರ್, ನಂಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್, ಅದು ಸರ್ ಇದು ಸರ್ ಅಂತ ಕತೆ ಹೇಳ್ತಾನೆ. ಶಾಕು, ಪ್ರಾಬ್ಲಮ್ ಸಾಲ್ವ್ ಆಯಿತು. ನೋಡಿ, ಸಿಟ್ರಿಕ್ ಆ್ಯಸಿಡ್ಡು ಮತ್ತು ಕೆಂಪು ದಾಸವಾಳ ಎರಡೂ ಸೇರಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಆ ಒಳಗಡೆ ಇರೋ ಸಿಟ್ರಿಕ್ ಲಿಕ್ವಿಡ್ಡು ಇಟ್ ಟೇಕ್ ದ ಶೇಪ್ ಆಫ್ ಬ್ಲಡ್, ಅದು ರಕ್ತ ಥರ ಆಗ್ಬಿಡುತ್ತೆ ಅದು. ಬಟ್ ಅದು ಅವನಿಗೆ ಗೊತ್ತಿಲ್ಲ. ಬಟ್ ಒಂದು ಮ್ಯಾಜಿಕ್ಕನ್ನು ನಾನು ಸತ್ಯ ಹೊರಗಡೆ ಹಾಕ್ದಂಗೆ ಮಾಡ್ದಂಗೆ ಆಯ್ತಾ. ಹೀಗೆ ಇದನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡು, ಆಮೇಲೆ ಇದಕ್ಕಿಂತ ತುಂಬ ಜಾಸ್ತಿ ಒಳ್ಳೇದಕ್ಕೆ ಮ್ಯಾಜಿಕ್ ಯೂಸ್ ಮಾಡ್ಕೊಂಡಿರೋದು ಯಾರು ಅಂದರೆ ನಮ್ಮ ಸಾಯಿಬಾಬಾ ಅವರು. ಸಿ ಈಸ್ ಎ ವರ್ಲ್ಡ್ ಸ್ಪಿರಿಚುವಲ್ ಮ್ಯಾನ್. ಜಗತ್ತಿನ ಎಲ್ಲ ಧರ್ಮಗಳ ಚಿತ್ರ ಹಾಕಿ ಸಾಯಿಬಾಬಾ ಅವರು ಲೋಗ ಹಾಕ್ಕೊಂಡಿದ್ದಾರೆ, ನೋಡಿದ್ದೀರಾ? ಅಮೇರಿಕಾ, ಜರ್ಮನಿ, ಕೆನಡಾ, ಗೊತ್ತಿಲ್ಲದೆ ಇರೋ ದೇಶಗಳಿಂದೆಲ್ಲ ಜನ ಅವ್ರ ಹತ್ರ ಬರೋರು. ಬಿಕಾಸ್ ಹಿ ಯೂಸ್ ಟು ಯೂಸ್ ದ ಮ್ಯಾಜಿಕ್ ಫಾರ್ ಗುಡ್ ಪರ್ಪಸಸ್. ಕರೆಕ್ಟ್. ಒಳ್ಳೇದಕ್ಕೆ ಪರ್ಪಸ್ ಯೂಸ್ ಮಾಡಿಕೊಂಡು ಆ ಹಣನ ತೊಗೊಂಬಂದು ಹಾಸ್ಪಿಟ್ಲ್ಗಳು, ವಾಟರ್ ಪ್ರಾಜೆಕ್ಟ್ಗಳು ತುಂಬ ಮಾಡಿದ್ದಾರೆ. ಐ ಆಮ್ ಎ ಫ್ಯಾನ್ ಆಫ್ ಬಾಬಾ. ಇವನ್ ನಾನು ಮ್ಯಾಜಿಕ್ ಕಲ್ತ ಮೇಲೂ ಕೂಡ ನಾನು ಅವ್ರ ಫ್ಯಾನು. ಗಾಳಿಯಿಂದೆಲ್ಲ ಸರ ಬರೆಸ್ತೀರಾ? ಗಾಳಿಯಿಂದ ಸರ ಬರೆಸ್ತಾರೆ, ವಿಭೂತಿ ಬರೆಸ್ತಾರೆ. ಅದು ಮ್ಯಾಜಿಕಲ್ ಸಾಧ್ಯ ಅದು. ಓಕೆ, ಜಸ್ಟ್ ಈಗ ನೋಡಿ, ಅಬ್ರಕಡಬ್ರಾನಿ, ಅಬ್ರಕಡಬ್ರಾ. ಈಗ ನನ್ನ ಕೈನಲ್ಲಿ ಏನಾದ್ರು ಸರ ಇದೆಯಾ? ಇಲ್ಲ. ಆಕಾಶದಲ್ಲಿ ಕಾಣಿಸ್ತಿದೆಯಾ ಸರ? ಇಲ್ಲ. ನೋಡಿ, ಸಾಯಿಬಾಬಾ ಅವ್ರನ್ನ ನೆನೆಸ್ಕೋತೀನಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್. ಬಂತ ಸರ? ಇಲ್ಲ. ಇಲ್ಲ, ಬರುತ್ತೆ ನೋಡಿ. ಓಂ ಸಾಯಿರಾಮ್. ನಿಮಗೆ ಕಾಣಿಸ್ತಿಲ್ಲ ಸರ? ನನಗೆ ಕಾಣಿಸ್ತಿದೆ, ನನ್ನ ಕೈಗೆ ಹಾಕ್ಕೊಂಡೆ. ನಂಬುದ್ರಾ? ಇಲ್ಲ. ಸರ ಇಲ್ಲಿದೆ ಅಂದ್ರೆ ನಂಬ್ತೀರಾ? ಇಲ್ಲ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಓಹ್, ನೋಡಿ ಸರ ಬಂತು. ಇಷ್ಟೇ ಮೇಡಮ್. ಸೊ ಹೀಗೆ ಮ್ಯಾಜಿಕ್ಕನ್ನು ಒಳ್ಳೆಯದಕ್ಕೂ ಬಳಸ್ಕೋಬಹುದು, ಕೆಟ್ಟದಕ್ಕೂ ಬಳಸ್ಕೋಬಹುದು. ಇಟ್ ಈಸ್ ಜಸ್ಟ್ ಲೈಕ್ ಎ ನೈಫ್. ಯು ಕ್ಯಾನ್ ಕಟ್ ಅನ್ ಆ್ಯಪಲ್ ಟು ಈಟ್, ಆರ್ ಯು ಕ್ಯಾನ್ ಕಟ್ ಎ ಪರ್ಸನ್ ಟು ಕಿಲ್. ತಗೊಳ್ಳಿ, ನಮ್ಮ ಕಡೆಯಿಂದ ಒಂದು ಸಣ್ಣ ಕೊಡುಗೆ ನಿಮಗೆ. ಸರ್, ನೀವು ಸಾಕಷ್ಟು ದೇಶಗಳಲ್ಲಿ ನಿಮ್ಮ ಮ್ಯಾಜಿಕ್ ಪರ್ಫಾರ್ಮೆನ್ಸಸ್ನ ಕೊಟ್ಟು, ಐ ಥಿಂಕ್ ನನ್ನ ಪ್ರಕಾರದಲ್ಲಿ ಒಂದು ವೆರಿ ಸ್ಪೆಷಲ್ ಪ್ಲೇಸ್ ಅಂದರೆ ಸ್ವಾಮಿ ವಿವೇಕಾನಂದರವರು ಶಿಕಾಗೋದಲ್ಲಿ ಎಲ್ಲಿ ಭಾಷಣ ಮಾಡಿದ್ರೋ ಅದೇ ಜಾಗದಲ್ಲಿ ನೀವು ಮ್ಯಾಜಿಕ್ ಪರ್ಫಾರ್ಮೆನ್ಸ್ ಕೊಡ್ತೀರಾ. ಇನ್ಫ್ಯಾಕ್ಟ್ ಇವತ್ತಿನ ದಿನ ಆ ರಸ್ತೆಯನ್ನು ವಿವೇಕಾನಂದ ಮಾರ್ಗ ಅಂತಲೇ ಕರೀತಾರೆ. ಸೊ ಅಲ್ಲಿ ಮ್ಯಾಜಿಕ್ ಪರ್ಫಾರ್ಮೆನ್ಸ್ ಕೊಡ್ತೀರಾ. ಹೀಗೆ ವಿದೇಶಗಳಲ್ಲಿ ಯು ನೇಮ್ ಇಟ್, ಅಂದರೆ ಪ್ರಾಮಿನೆಂಟ್ ಆಗಿರೋ ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲೂ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದೀರಾ. ಡು ಯು ರಿಮೆಂಬರ್ ಯುವರ್ ಫಸ್ಟ್ ಅಬ್ರಾಡ್ ಪರ್ಫಾರ್ಮೆನ್ಸ್? ಇದು ನಂಗೆ ತುಂಬ ಹೆಮ್ಮೆ ಕೊಡುವಂಥ ವಿಷಯ. ಇದು ಅನಿರೀಕ್ಷಿತವಾಗಿ ನಡೆದಿದ್ದು. ಮತ್ತೆ AVM ಅವ್ರ ಮಾತು, ಪ್ರತಿಯೊಂದು ಆಗುತ್ತೆ, ಇಟ್ ಹ್ಯಾಪನ್ ಇನ್ ಮೈ. ನಂದೇನೂ ಇಲ್ಲ ಅದ್ರ ಪ್ರಯತ್ನ. ಬಹುಶಃ ಈ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿರ್ಬೋದು, ಬಟ್ ಆಗಿರೋದೆಲ್ಲ ಅಲ್ಲಿಂದ ಅವ್ಯಕ್ತವಾದ ಶಕ್ತಿ. ಈ ನಾನು ಫಸ್ಟ್ ಟೈಮು ಅಕ್ಕಗೆ ಮ್ಯಾಜಿಕ್ ಶೋಗೆ ಹೋದಾಗ ನಾನು ಒಂದು 30 ನಿಮಿಷ ಟೈಮ್ ಕೊಟ್ಟರು. ನಾನು ಹೇಳಿದ್ನಲ್ಲ, ಈ ಕನ್ನಡ ಭವನದಲ್ಲಿ ನಾನು 5 ಜನ ಗಣ್ಯರ ಮುಂದೆ ಮಾಡಿದ್ದೆ, ಒಂದು ಸುಮ್ಮನೆ ವಿಡಿಯೋ ಮಾಡಿ ಕಳಿಸಿದ್ದೆ. ಅವ್ರಿಗೆ ಅದು ಅಪ್ರೋಚ್ ಇಷ್ಟ ಆಯಿತು. ಸಾಹಿತ್ಯ ಇದೆ, ಸಂಸ್ಕೃತಿ ಇದೆ. ಫಸ್ಟ್ ಟೈಮ್ ಏನೋ ಮ್ಯಾಜಿಕ್ ಅಂದಾಗ ಎಲ್ಲ ಅನ್ಕೊಂಡಿರ್ತಾರೆ, ಒಂದಷ್ಟು ಮ್ಯೂಸಿಕ್ ಹಾಕ್ಬಿಡ್ತಾರೆ, ಏನೋ ನಡೀತಾ ಇರುತ್ತೆ. ಇದಿರೋ ಚೂರು ಬೇರೆ ಇದೆಯಲ್ಲ ಅಂತ ನನಗೊಂದು 30 ನಿಮಿಷ ಟೈಮ್ ಕೊಟ್ಟರು. ಅಕ್ಕದಲ್ಲಿ ಬಾಸ್ಟನ್ನಲ್ಲಿ ಅದು ಫಸ್ಟ್ ಟೈಮ್ ಆಗಿದ್ದು ಮ್ಯಾಜಿಕ್ಕು. ಆ ಮ್ಯಾಜಿಕ್ ನಾನು 30 ನಿಮಿಷ ಮುಗಿಸಿ ಈಚೆ ಬಂದೆ ಮೇಡಮ್, ಅಷ್ಟೇ. ನನ್ನ ರೂಮ್ಗೆ ಹೋಗಿ ಸ್ವಲ್ಪ ಮೇಕಪ್ ತೆಗೆದು ನನ್ನ ಹ್ಯಾಟ್ ತೆಗೆದು ಇಡ್ತಿದ್ದೀನಿ. ಲಿಟ್ರಲಿ ಬಿಲೀವ್ ಇಟ್ ಆರ್ ನಾಟ್, ಒಂದು 15-20 ಜನ ಒಳಗಡೆ ಬಂದರು. ಎಲ್ಲ ಬೇರೆ ಬೇರೆ ಏಜ್ ಗ್ರೂಪ್ ಬಂದು, ಕೌಶಿಕ್ ಅವರೇ
ನಾನು ಸಿಂಗಾಪುರ್ ಕನ್ನಡ ಸಂಘದ ಅಧ್ಯಕ್ಷ, ಇನ್ನೊಬ್ಬರು ನಾನು ಮಾಲ್ಡವೀಸ್ ಕನ್ನಡ ಸಂಘದ ಅಧ್ಯಕ್ಷ, ಒಬ್ಬೊಬ್ಬ ಇನ್ನೊಬ್ಬರು ಲಂಡನ್ನಲ್ಲಿ ಮ್ಯಾಂಚೆಸ್ಟರ್ ನನಗೆ ಏನಿದು ಸಿನಿಮಾಗಳಲ್ಲಿ ಸೀನ್ ನಡೆಯುತ್ತಲ್ಲ ಹಂಗೆ. ಏನು ಸರ್ ನಮ್ಮದು ಇನ್ನೊಂದು 2 ತಿಂಗಳಾದ್ಮೇಲೆ ಇದೆ, 1 ತಿಂಗಳಾದ್ಮೇಲೆ ಇದೆ, 6 ತಿಂಗಳ ಇಲ್ಲ ಅವ್ರವ್ರದ್ದೇ ಆದ ಟೈಮಲ್ಲಿ ಇವರೆಲ್ಲ ಏನು ಮಾಡ್ತಾರೆ. ಈ ಅಮೇರಿಕಾದೊಂದು ಬ್ಯೂಟಿ ಏನು ಅಂದರೆ, ವಿಶ್ವ ಕನ್ನಡ ಸಮ್ಮೇಳನ ನಡೆದಾಗ ಪ್ರಪಂಚದ ಎಲ್ಲ ಕನ್ನಡ ಸಂಘಗಳ ಅಧ್ಯಕ್ಷಗಳಲ್ಲಿ ಬರ್ತಾರೆ. ಅವ್ರಿಗೊಂದು ಆನರ್ ಅದು. ಅಲ್ಲಿ ಬರೆದಾಗ ಅವ್ರದ್ದೊಂದು ಬ್ಯಾನರು ತಂದಿರ್ತಾರೆ. ಇದು ಇದ್ರ ಕನ್ನಡ ಸಂಘ, ದುಬೈ ಕನ್ನಡ ಸಂಘ ಅಥವಾ ಮಾಲ್ಡವೀಸ್ ಕನ್ನಡ ಸಂಘ, ಅದು ಬ್ಯಾನರು ಹಾಕ್ಬಿಟ್ಟು ಅದರಡಿನಲ್ಲಿ ಅವ್ರದ್ದೇನೋ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ವಿವರಿಸ್ಕೊಂಡು ದೇ ಎಂಜಾಯ್. ಸೊ ನನಗೆ ನಂಬ್ತಿರೋ ಬಿಡ್ತಿರೋ ಜಿಗಿಟ್ಕೊಂಡೆ ನಾನು. 18 ಶೋ ನನಗೆ ಅವತ್ತು ಆ ಶೋ ಮುಗಿದ ತಕ್ಷಣ ಬುಕ್ ಆಯಿತು. ಓ ಮೈ ಗಾಡ್. ನಂದು ಇನ್ನೊಂದು ಅನುಕೂಲ ಏನು, 1 ಮ್ಯಾನ್ ಶೋ. ನನಗೊಂದು ದೊಡ್ಡ ತಂಡ ಇಲ್ಲ, ಅಲ್ಲಿರೋಲ್ಲ ನನಗೆ ಕಾಲಿಳಿಯೋರು. ಈ ಮ್ಯೂಸಿಕ್ಗೆ ಬರ್ತಾರ, ಏನು ಸರ್ ನಾವು ತಬಲದವ್ರನ್ನ ಕರ್ಕೊಂಬರ್ಬೇಕು, ಮೃದಂಗದವ್ರನ್ನ ಕರ್ಕೊಂಬರ್ಬೇಕು, ತಾಳದವ್ರನ್ನ ಕರ್ಕೊಂಬರ್ಬೇಕು, ಯಾರು ಒಬ್ಬರು ಕೈ ಕೊಟ್ಟರೆ ನಮ್ಮ ಕೆಲಸ ನಿಂತೋಗುತ್ತೆ, ನೀವು ಸುಮ್ಮನೊಂದು ಬ್ರೀಫ್ ಕೇಸ್ ಹಿಡ್ಕೊಂಡು ಬಂದುಬಿಡ್ತೀರಾ, ನಿಮ್ದು ಎಷ್ಟು ಸುಲಭ. ಆಮೇಲೆ ಇನ್ನೂ ಒಂದು ಅಮೇರಿಕಾದೊಂದು ಸೀಕ್ರೆಟ್ ನಿಮ್ಗೆ ಹೇಳ್ತೀನಿ. ಯಾವುದೇ ಕಲಾವಿದ್ರು ಎಕ್ಸೆಪ್ಟ್ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅವ್ರು ಬಿಟ್ಟರೆ ಹೋಟ್ಲುಗಳಲ್ಲಿ ಇಳಿಸಲ್ಲ. ಅವ್ರುಗಳು ಈ ಹೋಟ್ಲುಗಳಿಗೆ ಹೋಗೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲರಿಗೂ ಮನೆಗಳಿಗೆ ಕರ್ಕೊಂಡೋಗಿ ಇಟ್ಕೋತಾರೆ. ಬಟ್ ನನಗೆ ಫಸ್ಟ್ ಫಿಕ್ಸ್ ಮಾಡಿಬಿಡ್ತಾರೆ ನನ್ನ ಮನೆಗೆ. ಯಾಕೆ ನಾನು ಇರೋನು ಒಬ್ಬ, ಏರ್ಪೋರ್ಟಿಗೆ ಬರೋದು ಸುಲಭ, ನಮ್ಮನ್ನು ಕರ್ಕೊಂಡು ಹೋಗೋದು ಸುಲಭ, ನನ್ನ ನೋಡ್ಕೊಳ್ಳೋದು ಸುಲಭ, ಇನ್ನೊಂದು ಊರಿಗೆ ಕಳಿಸೋದು ಸುಲಭ. ಇದು ನನಗೆ ಆಗಿದ್ದ ಪ್ಲಸ್ ಪಾಯಿಂಟು ಅಮೇರಿಕಾದಲ್ಲಿ. 1 ಮ್ಯಾನ್ ಶೋ, ಬಟ್ ಐ ಕ್ಯಾನ್ ಡೂ ಫಾರ್ ಮಿನಿಮಮ್ 2 hours ಶೋ. ಹೀಗೆ ಶುರುವಾಯಿತು ನಂದಲ್ಲಿ. ಮೊದಲನೇ ದಿವಸನೇ ನೀವು ಹೇಳಿದ್ರಿ, ಕೌಶಿಕ್ ನೀವು ತೊಗೊಳ್ಳೋ ಅಮೌಂಟ್ ತುಂಬ ಕಡಿಮೆ ಅಲ್ವಾ ಅಂತ ಒಂದು ಮಾತು ಹೇಳಿದ್ರಲ್ವಾ. ಗೊತ್ತಿಲ್ಲದೆ ಹೆಂಗೆಲ್ಲ ಅಮೌಂಟ್ ಬರುತ್ತೆ ಅನ್ನೋದಕ್ಕೆ 2ನೇ ದಿವಸ ಎಕ್ಸಾಂಪಲ್ಲು ನನಗೆ ಅಮೇರಿಕಾದಲ್ಲಿ ಅಕ್ಕಾದಲ್ಲಿ ಶೋ ಮಾಡಿದೆ. ಅವತ್ತು ನನ್ನ ದೃಷ್ಟಕ್ಕೆ ಅಮೇರಿಕದ ಕೃಷ್ಣ ಮಠದ ಸ್ವಾಮೀಜಿ ಗೆಸ್ಟು. ಯಾರು ನಮ್ಮ ಸುಮುದೇಂದ್ರ ತೀರ್ಥರು ಅಂತೇಳಿ ಉಡುಪಿನಲ್ಲಿ ಜಗದ್ಗುರುಗಳವರು. ಅವರು ಅಲ್ಲಿ ನ್ಯೂ ಜೆರ್ಸಿನಲ್ಲಿ ಒಂದು ಮಠ ಮಾಡಿದ್ದಾರೆ. ನೋಡಿ ನಮ್ಮ ಹಿಂದೂ ಪವರ್ ಎಷ್ಟು ಜೋರಾಗಿದೆ ಏನಕ್ಕೆ. ನ್ಯೂ ಜೆರ್ಸಿ ಅಂದರೆ ಹಸು, ಕರು. ಇವ್ರ ಮೇಯರ್ ಹತ್ರ ಹೋಗಿ, ನ್ಯೂ ಜೆರ್ಸಿನಲ್ಲಿ ಯಾವುದೋ ಒಂದು ಚರ್ಚು, ಒಬ್ಬ ಪಾದ್ರಿ ಸೂಯಿಸೈಡ್ ಮಾಡ್ಕೊಂಡ ಅಂಥೇಳಿ ಆ ಚರ್ಚನ್ನು ಮುಚ್ಚಿಬಿಟ್ಟಿದ್ದಾರೆ. 2 ವರ್ಷದಿಂದ ಯಾರೂ ಇಲ್ಲ, ಅದೊಂದು ಭೂತ್ ಮನೆ ಆದಂಗೆ ಆಗಿದೆ. ಈ ನಮ್ಮ ಉಡುಪಿ ಜಗದ್ಗುರುಗಳ ಮೇಯರ್ ಹತ್ರ ಹೋಗಿ, ಮೇಡಮ್ ನ್ಯೂ ಜೆರ್ಸಿ ಅಂದರೆ ಹಸು ಅಂದರೆ ಕೃಷ್ಣನಿಗಿಷ್ಟ, ಕೃಷ್ಣ ಈಸ್ ಫುಲ್ ಆಫ್ ಡಿವೈನ್ ಆಫ್ ಹಸು, ನೀವು ಇಂಥ ನ್ಯೂ ಜೆರ್ಸಿ ಅಂತಾನೆ ಹೆಸರಿಟ್ಕೊಂಡಿದ್ದೀರಾ, ಒಂದು ಚರ್ಚು ಹಾಳು ಬಿದ್ದೋಗಿದ್ದೆ, ನಮ್ಗದನ್ನು ಕೊಡಿ, ನಾವು ಅಲ್ಲಿ ಟೆಂಪಲ್ ಮಾಡ್ತೀವಿ ಅಂತ ಹೇಳಿ ಅದನ್ನು ತೊಗೊಂಡು ಕೃಷ್ಣ ಮಠ ಮಾಡಿಬಿಟ್ಟಿದ್ದಾರೆ. 100 ವರ್ಷ ಲೀಸು, ಫ್ರೀ, 3 ಎಕರೆ ಬರೀ ಅದಕ್ಕೆ ಕಾರ್ ಪಾರ್ಕಿಂಗ್ ಇದೆ. ಅಲ್ಲ ಯೇಸು ಕ್ರಿಸ್ತನ ಶಿಲ್ಬೆ ಕಿತ್ತು ಹಾಕಿ ಅಲ್ಲಿ ಕೃಷ್ಣನ ಫೋಟೋ ಇಟ್ಬಿಟ್ಟಿದ್ದಾರೆ. ಅಲ್ಲಿ ದಿವಸ ಭಜನೆ, ಸಂಗೀತ ಎಲ್ಲ ನಡೆಯುತ್ತೆ. ಎಲ್ಲ ಥರದ ಇಂಡಿಯಾ ಖಾದ್ಯಗಳು, ಬಿಸಿಬೇಳೆ ಬಾತು, ಆ ಬಾತು, ಈ ಬಾತು, ಕನ್ನಡಿಗರೆಲ್ಲ ಸೇರ್ತಾರೆ. ಉಡುಪಿ ಜನನೇ ತುಂಬ ಇದ್ದಾರೆ ಎಲ್ಲ. ಅಲ್ಲಿ ಅದೊಂಥರ ಸ್ಪಿರಿಚುವಲ್ ಸೆಂಟರ್ ಆಗೋಗಿದೆ. ಇವರು ಅವತ್ತು ಬಂದಿದ್ರಲ್ಲ, ಅದೃಷ್ಟಕ್ಕೆ ತಕ್ಕಂಗೆ ವೆರಿ ನೆಕ್ಸ್ಟ್ ಡೇ ಅವ್ರದ್ದು ಹುಟ್ಟಿದಬ್ಬ. ಯಾರ್ದು? ಸುಗುಣೇಂದ್ರ ತೀರ್ಥ. ಕೌಶಿಕ್ ಅವರೇ, ನೀವು ಭಗವದ್ಗೀತೆ ಬಗ್ಗೆ ಮಾಡಿದ್ರಿ, ಒಂದೆರಡು ಕೇಳಿದೆ, ನಾಳೆ ಕೃಷ್ಣ ಮಠಕ್ಕೆ ಬಂದು ನೀವು ನನ್ನ ಹುಟ್ಟಿದಬ್ಬಕ್ಕೆ ಒಂದ್ಸತಿ ಮ್ಯಾಜಿಕ್ ಮಾಡಬಹುದಾ ಅಂದರು. ಫಸ್ಟ್ ಟೈಮು ಒಬ್ರು ಜಗದ್ಗುರು ಅವ್ರು ಹುಟ್ಟಿದಬ್ಬಕ್ಕೆ ಮ್ಯಾಜಿಕ್. ನನಗೆ ಖುಷಿ ಆಗ್ಬಿಡ್ತು. ಹೋದೆ, ಮ್ಯಾಜಿಕ್ಕು ಮಾಡಿದೆ. ಮುಗಿದ ಮೇಲೆ ತಮ್ಮ ಸಂಭಾವನೆ ಎಂದರು. ನಾನಿಲ್ಲ ಸರ್, ನಿಮ್ಮಂಥ ವ್ಯಕ್ತಿಗಳ ಹತ್ರ ನಂಗೆ ಅವಕಾಶ ಸಿಕ್ಕಿರೋದೇ ಪುಣ್ಯ. ಇಲ್ಲಿ 1000 ಜನ ನೋಡಿದ್ದಾರೆ, ಅವ್ರು ಕಡ್ದು ಕೊಡ್ರೆ ನನಗೆ ಆ ಸಂಭಾವನೆ ನನಗೇನು ಇಲ್ಲ. ನಾವು ಸನ್ಯಾಸಿಗಳು, ಪವಿರಾಜಕರು ಫ್ರೀಯಾಗಿ ಏನನ್ನೂ ತೊಗೊಳಲ್ಲ. ಸನ್ಯಾಸಿಗಳಿಗೆ ಒಂದು ರೂಲ್ ಇದೆಯಂತೆ, ಅವ್ರು ಯಾವತ್ತೂ ಫ್ರೀ ಏನೂ ತೊಗೋಬಾರ್ದಂತೆ. ಊಟನೂ ಅವ್ರು ಸ್ವಯಂ ಪಾಕ ಮಾಡ್ಕೋತಾರೆ, ತಾವೇ ಸ್ವಂತ ಅಡುಗೆ ಮಾಡಿ ಊಟ ಮಾಡ್ತಾರೆ. ಸರ್ ನೀವೇನು ಕೊಟ್ಟರು ತೊಗೋತೀನಿ ಹಿಂದೆ. ತಕ್ಷಣ ಶಿಷ್ಯನ ಕರೆದು, ನೆನ್ನೆ ನನಗೆ ಪಾದಪೂಜೆ ಆಯ್ತಲ್ಲ, ಆ ತಟ್ಟೆ ತನ್ನಿ ಅಂದರು. ಅವ್ರು ಯಾರೋ ರಾಮ ಭಟ್ರು ಅಂತ ತೋರ್ಪಿ ಒಂದು ತಟ್ಟೆ ತಂದಿಟ್ಟ ಅವನು. ಅದರಲ್ಲಿ $1, $5, $10 ಸೆಂಟ್ಸ್ ಎಲ್ಲ ಇದೆ, ಒಂದಷ್ಟು ಮುದುಡೋಗಿರೋ ನೋಟ್ಗಳು. ಪಾದಪೂಜೆ ಮಾಡ್ತಾರೆ ನಾವೆಲ್ಲ ಹಿಂಗೆ. ಅದನ್ನೆಲ್ಲ ಒಂದು ಕವರ್ಗೆ ಹಾಕಿದ್ರು, ಕೊಟ್ಟರು. ನಾನು ಕನ್ನಡ ಸಂಘದ ಅಧ್ಯಕ್ಷ ಮನೇಲೆ ಇಳ್ಕೊಂಡಿದ್ದೆ. ಅವತ್ತು ರಾತ್ರಿ ಮನೆಗೆ ಹೋಗೋ ಕವರ್ ಓಪನ್ ಮಾಡಿ ನೋಡ್ತೀನಿ, $1230 ಇದೆ. ಅಂದ್ರೆ ಹತ್ತತ್ರ 1.25 ಲಕ್ಷ. ಅವತ್ತು ಲೈಫ್ ಅರ್ಥ ಆಯಿತು. ಅಯ್ಯೋ ದೇವರೇ, ಕೊಟ್ಕೊಂಡ್ರೆ ಹಿಂಗೆ ಒದ್ಕೊಂಡು ಗುದ್ಕೊಂಡು ಕೊಡ್ತಾನೆ. ಎಲ್ಲಿ ಯಾರು ಅರ್ಧ ಗಂಟೆಗೆ ಯಾರು 1 ಲಕ್ಷ ಚಿಲ್ಲರೆ ಕೊಡ್ತಾರೆ? ಅವತ್ತು ಡಿಸೈಡ್ ಮಾಡಿಬಿಟ್ಟೆ, ದುಡ್ಡನ್ನ ಇಷ್ಟೇ ಅಂತ ನಾನು ಕೂತ್ಕೋಬಾರ್ದು. ಕೆಲವರು ಕಡಿಮೆ ಕೊಡ್ತಾರೆ, ತೊಗೊಳ್ಳೋಣ. ಎಷ್ಟೋ ನಾನೇ ಕೆಲಸ ಅನಾಥಾಶ್ರಮಗಳಿಗೆ ಹೋಗಿ, ಆರ್ಫನೇಜ್ ಸೆಂಟರ್ಗಳಲ್ಲಿ ಫ್ರೀ ಮಾಡಿ ನಾನೇ $5,000 ಮಕ್ಳಿಗೆ ಕೊಟ್ಟು ಬಂದಿರೋದು ಉಂಟು. ಬಟ್ ಇಷ್ಟು ಅಂತ ನಾನು ಕೂತ್ರೆ, ಅದಕ್ಕೆ ಅವ್ರಿಗೆ ಯಾರೇ ಶೋ ಮಾಡೋಕ್ರೆ ಅವ್ರದ್ದೇನೋ ಒಂದು ಪಾಪ ಇಟ್ಕೊಂಡಿರ್ತಾರೆ. ಅಷ್ಟು ಕೊಡಿ, ಜಾಸ್ತಿ ಇದೆಯಾ ಜಾಸ್ತಿ ಕೊಡಿ, ನಂಗೆ ಅಷ್ಟೇ ಖುಷಿ. ಕಡಿಮೆ ಕೊಟ್ಟರು ಅಷ್ಟೇ ಸಂತ, ನೋ ರಿಗ್ರೆಟ್ಸ್. ಅಲ್ಲಿ ಪಾಠ ಕಲಿತೆ. ಅದಾದಮೇಲೆ ನನಗೇ ಗೊತ್ತಿಲ್ದಂಗೆ
ದುಡ್ಡು ಬರ್ತಾನೇ ಇದೆ. ಸೊ ನನಗೆ ಅಲ್ಲಿ ಶುರುವಾಯಿತು ಮೇಡಮ್. ನಂದು ಆ್ಯಕ್ಚುಲಿ 30 ದಿವಸ ಎಕ್ಸ್ಟೆಂಡ್ ಆಯಿತು. ನಾನು ರಿಟರ್ನ್ ಟಿಕೆಟ್ ಚೇಂಜ್ ಮಾಡಿಕೊಂಡೆ. ಇಡೀ ಅಮೇರಿಕಾದಲ್ಲಿರೋ ಅಷ್ಟೂ ಕನ್ನಡ ಸಂಘಗಳು ಸರ್ ನೀವು ಬಂದು ನಮ್ಮ ಜಾಗದಲ್ಲಿ ಪರ್ಫಾರ್ಮ್ ಮಾಡಬೇಕು. ಸುಮ್ಮನೆ ಇಮ್ಯಾಜಿನ್ ಮಾಡಿ, ಮಿನಿಮಮ್ ಅಂದರೆ $200-300 ಅವ್ರಿಗೆ ಅದು ಕಡಿಮೆ. ಅವ್ರು ಹೇಳೋದೇನು, $200-300 ಕೊಟ್ಟರೆ ನಾವು $200-300 ಕೊಟ್ಟಂಗೆ. ಒಂದು ವರ್ಷಕ್ಕೆ $300 ಕೊಟ್ಟಿದ್ದಾರೆ. 20 ಶೋ ಮಾಡಿದ್ರೆ ನನಗೆ ಅರಿವಿಲ್ಲ. ಹೋಗಿ ಜೋಬ್ ತುಂಬ ದುಡ್ಡು ತುಳ್ಕೊಂಡು ಬಂದೆ. ಹಾಗೆ ಕೆಲವು ಕಡೆ ಸರ್ ನಮ್ದು ಹೊಸ ಸಂಸ್ಥೆ, ನಾವೇ ದುಡ್ಡು ಹಾಕ್ಕೊಂಡು ಮಾಡ್ತಿದ್ದೀವಿ, ಏನೂ ಕೊಡೋಕ್ಕಾಗಲ್ಲ, ನೋ ಪ್ರಾಬ್ಲಮ್. ಇನ್ನು ಕೆಲವರು ಸರ್ ನಿಮ್ಗೆ ಒಂದು ವಾರ ನಮ್ಮಲ್ಲಿ ಇದ್ಬಿಡಿ, ನಿಮ್ಗೆ ಈ ಸುತ್ತಮುತ್ತಲು ಏನೇನಿದೆ, ಕೊಲೊರಾಡೋ ನೋಡಿ, ಆಮೇಲೆ ಅರಿಜೋನಾ ನೋಡಿ, ಫೀನಿಕ್ಸ್ ನೋಡಿ, ಖರ್ಚು ಮಾಡಿ ಆ ದುಡ್ಡಲ್ಲಿ ಕಳಿಸೋರು, ಅವ್ರ ಕಾರ್ಗಳು ಕಳಿಸೋರು. ಓ ಇದೆಲ್ಲ ಮತ್ತೆ AVM ಪ್ರತಿಯೊಂದು ಅಲ್ಲಿಗೆ ಬಂದು ನಿಂತುಬಿಟ್ಟೆ ನಾನು. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಆಮೇಲೆ ಅಮೇರಿಕಾ, ಕೆನಡಾ, ಟೊರಾಂಟೊ, ಇತ್ಲಾ ಕಡೆ ಬಂದರೆ ಲಂಡನ್ನು, ಮ್ಯಾಂಚೆಸ್ಟರು, ಆಮೇಲೆ ಈ ಕಡೆ ಬೀಜಿಂಗಲ್ಲೂ ಕೂಡ ಕನ್ನಡ ಸಂಘದಲ್ಲಿ ಹೋಗಿ ಚೈನಾದಲ್ಲಿ ಮ್ಯಾಜಿಕ್ ಶೋ ಮಾಡ್ಬಿಟ್ಟು ಬಂದೆ. ಆಮೇಲೆ ಅಬುದಾಬಿ, ಶಾರ್ಜಾ, ಈಗ ಗೊತ್ತಿಲ್ಲದೆ ಏನೇನೇನೇನೇನೇನೋ ಆಗೋಕ್ಕೆ ಶುರು ಆಗ್ಬಿಡ್ತು. ಅಬುದಾಬಿಗೆ ಹೋಗಿದ್ದಾಗ ನನ್ನ ಜೀವನದಲ್ಲಿ ತುಂಬ ಆಸೆ ಇತ್ತು. ಕಾರ್ಗಳು ಹುಚ್ಚಲ್ವ ನನಗೆ. $2.25 ಕೋಟಿ ಕಾರ್ ನೋಡ್ಬಿಟ್ಟೆ ಎಂಟ್ರೆನ್ಸಲ್ಲಿ. ಅಬುದಾಬಿಲಿ ದುಬೈಯಲ್ಲಿ ಕನ್ನಡ ಸಂಘದ ಮೀಟಿಂಗು. 2.25 ಕೋಟಿ ಕಾರ್. ಅವನು ಹೇಳ್ತಾನೆ ಕರ್ಕೊಂಡು ಹೋಗಿದ್ದು, ಸಾರ್ ಇದು 2.25 ಕೋಟಿ ಸರ್ ಕಾರ್, ಇದು ಕನ್ನಡಿಗರದು ಒಂದ. ಅಯ್ಯೋ ಈ ಕಾರಲ್ಲಿ ಕೂತಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡ್ರೆ, ಶೋ ಮುಗಿದ ತಕ್ಷಣ ಅವ್ರು ಬಂದು ಕೈ ಕುಲ್ಕಿದ್ರು. ಯುವರ್ ಪರ್ಫಾರ್ಮೆನ್ಸ್ ಇಸ್ ಎಕ್ಸಲೆಂಟ್, ಐ ಲೈಕ್ ಇಟ್ ಅಂದ್ರೆ. ಅವ್ರು ಯಾರು ಅಂದರೆ ಯಾರು ಶೆಟ್ಟಿ ಅಂತ ಅಲ್ಲಿ ಒಬ್ಬ ಅತಿ ದೊಡ್ಡ ಉದ್ಯಮಿ. ಅವರು ಆ ಕಾರ್ ಓನರು. ತಕ್ಷಣ ಪಕ್ಕದ ಅವ್ರದ್ದೇ ಕಾರ್ ಓನರು. ಸಾರ್ ಐ ವಾಂಟ್ ಟು ಹ್ಯಾವ್ ಒನ್ ಸ್ಮಾಲ್ ರೌಂಡ್ ಇನ್ ಯುವರ್ ಕಾರ್ ಅಂದೆ. ಯು ಕಮ್ ಟು ಮೈ ಆಫೀಸ್ ಅಂತಂದರು. ಆ ಕಾರಲ್ಲಿ ಕೂತ್ಕೊಂಡು ಅವ್ರ ಆಫೀಸ್ಗೆ ಹೋದೆ. ಅವ್ರ ಆಫೀಸ್ ಇರೋದಲ್ಲಿ ದುಬೈಯಲ್ಲಿ ಇದ್ರ ಟವರಲ್ಲಿ, 180 ಫ್ಲೋರ್ ಇದೆಯಲ್ಲ, ಅಲ್ಲಿ ಅವ್ರದ್ದು ಆಫೀಸ್ ಇದೆ. ಇದೆಲ್ಲ ಹ್ಯಾಪನ್ಸ್. ಹೀಗಾಗ್ಬಿಟ್ಟು ಏನೇನೋ ಪವಾಡಗಳಾಗ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ತುಂಬ ಕಷ್ಟಪಟ್ಟಿದ್ದು ಸಿನಿಮಾಗಳಿಗೆ. ನನ್ನ ಯೌವನದಲ್ಲಿ ಒದ್ದಾಡಿಕೊಂಡು ಕಷ್ಟಪಟ್ಟು ಸೈಕಲ್ ಹೊಡ್ಕೊಂಡು. ಬಟ್ ಸಿನಿಮಾ ನಂಗೊಂದು ಟೂಲ್ ಆಯಿತು ಜನನ ತಲುಪೋದಕ್ಕೆ. ನಾನು ಇಲ್ಲಿ ಯಾರು ಫಾರಿನಿಗೆ ಕರೆಸ್ಬೇಕಾರೆ ಬರೀ ಮ್ಯಾಜಿಕಲ್ ಕರೆಸಿಲ್ಲ. ಕೌಶಿಕ, ನಾವು ಚಿಕ್ಕದಲ್ಲಿ ಅವ್ರು ಸೀರಿಯಲ್ ನೋಡಿದ್ದೀವಿ. ಸೊ ಪ್ರತಿಯೊಂದು ನೀವು ನಿಮ್ಮ ಯಾವ ಪ್ರಯತ್ನನೂ, ನಾನು ನಮ್ಮ ಆಡಿಯನ್ಸ್ ಹೇಳೋದಿಷ್ಟೇ, ನೀವು ಏನಾರು ಮಾಡಿರಿ, ಎವ್ರಿಥಿಂಗ್ ಯು ವಿಲ್ ಕೌಂಟ್ ಇನ್ ಯುವರ್ ಲೈಫ್. ಪ್ರತಿಯೊಂದು ನಿಮಗೆ ಪ್ಲಸ್ ಪಾಯಿಂಟೇ. ಅಯ್ಯೋ ಅದು ನಂಗೆ ಹೆಲ್ಪ್ ಆಗಲಿಲ್ಲ, ಇದು ಹೆಲ್ಪ್ ಆಗಲಿಲ್ಲ, ಪ್ರಶ್ನೆಯೇ ಇಲ್ಲ. ನೀವು ಮಾಡಿರೋ ಪ್ರತಿಯೊಂದು ನಿಮಗೆಲ್ಲೋ ಒಂದು ಕಡೆ ಆ್ಯಡೆಡ್ ಅಟ್ರ್ಯಾಕ್ಷನ್. ಒಂದು ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಹೋದಾಗ ಅಲ್ಲೊಂದು ಹೂವು, ಇಲ್ಲೊಂದು ದಳ, ಇಲ್ಲೊಂದು ಚುಕ್ಕೆ, ಇಲ್ಲೊಂದು ಮೂಗ್ಬೊಟ್ಟು ಎಲ್ಲ ಸೇರಿದ್ರೆ ಮೂರ್ತಿ. ಎಲ್ಲ ಪ್ರಯತ್ನಗಳಿಂದ ಜೀವನ ರೂಪುಗೊಳ್ಳುತ್ತೆ. ಬ್ಯೂಟಿಫುಲ್ ಸರ್. ಸೊ ಲೆಟ್ಸ್ ಎಂಡ್ ಇಟ್ ವಿತ್ ಅನದರ್ ಮ್ಯಾಜಿಕ್ ಟ್ರಿಕ್. ಆದರೆ ಅದಕ್ಕೂ ಮುಂಚೆ ಕೆಲವೊಂದು ಫೋಟೋಸ್ಗಳನ್ನು ನಾನು ತೋರಿಸ್ತೀನಿ. ಈ ಫೋಟೋ ಹಿಂದಿನ ಮೆಮೊರೀಸ್ನ ನಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ನೀವು. ಫಸ್ಟ್ ಫೋಟೋ ಇಸ್ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಕ್ಲಾಪ್ ಮಾಡ್ತಿದ್ದಾರೆ. ನಿಮ್ಮ ಸಿನಿಮಾ ಮಹಾಯುದ್ಧದ ಮುಹೂರ್ತ ಇಲ್ಲೇ ಮೆನ್ಷನ್ ಮಾಡೋದ್ರಿಂದ ಎಲ್ಲಿ ನಡೆದಿದ್ದು ಸರ್ ಇದು? ಇದು ಹೋಟೆಲ್ ಹೈಲ್ಯಾಂಡ್ಸ್ ಅಂತ ರಾಜ್ಕುಮಾರ್ ಅವ್ರು ಯಾವಾಗಲೂ ಅಲ್ಲೇ ಇರೋದು. ಅಲ್ಲಿ ಮುಹೂರ್ತ ಆಯಿತು. ಶಂಕರ್ನಾಗ್ ಹೀರೋ. ಅವಾಗ ಶಿವರಾಜ್ ಕುಮಾರ್ ಅವರು ಬಂದು ಇನಾಗ್ರೇಷನ್ ಮಾಡಿದ್ರು. ಅದ್ರ ಮುಹೂರ್ತದೊಂದು ಸೀನ್ ಜ್ಞಾಪಿಸ್ಕೊಳ್ಳೇಬೇಕು ನಿಮಗೆ. ಶಂಕರ್ನಾಗ್ದು ಫಸ್ಟ್ ಟೈಮ್ ನನಗದು ಇಂಟ್ರಾಕ್ಷನ್. ಹಿ ಈಸ್ ಹೀರೋ, ಐ ಆಮ್ ದಿ ಡೈರೆಕ್ಟರ್. ಮಹಾಲಕ್ಷ್ಮಿ ಈಸ್ ದ ಹೀರೋಯಿನ್. ನಂಗೆ ಮಹಾಲಕ್ಷ್ಮಿ ಜೊತೆ ಒಂದು 2-3 ದಿವಸ ಹೋಗಿ ಕತೆ ಗೀತೆ ಎಲ್ಲ ಹೇಳಿ ಸ್ವಲ್ಪ ಸಲಿಗೆ ಇತ್ತು. ಆಕೆ ಶೂಟಿಂಗಿಗೆ ಬಂದರು ಮುಹೂರ್ತ ದಿವಸ. ನಾನು ತುಂಬ ಹುಮ್ಮಸ್ಸಲ್ಲಿದ್ದೆ, ಶಂಕರ್ ಬರ್ತಾರೆ, ಸ್ವಲ್ಪ ಶಂಕರ್ ಅವ್ರು ಬರೋದು ಲೇಟ್ ಆಯ್ತು ಅವತ್ತು. ಇವಳು ನನಗೆ ಇಷ್ಟೊಂದು ಹುಮ್ಮಸ್ ಇರೋದು ಒಳ್ಳೇದಲ್ಲ ಅಂದರು. ಯಾರು? ಮಹಾಲಕ್ಷ್ಮಿ ಅವರು. ನಂಗೆ ಯಾಕೆ ಮೇಡಮ್ ಹಾಗೆ ಹೇಳ್ತೀರಾ ಅಂದೆ. ಹಾಗಲ್ಲ, ಶಂಕರ್ ಈಸ್ ಎ ವೆರಿ ನೈಸ್ ಮ್ಯಾನ್, ಬಟ್ ಅವ್ರಿಗೊಂದು ಸಣ್ಣ ಸಮಸ್ಯೆ ಇದೆ. ಸೆಟ್ಟಿಗೆ ಬಂದಮೇಲೆ ಸ್ಕ್ರಿಪ್ಟ್ ಅವ್ರ ಕೈಗೆ ಹೊಟ್ಟೋಗುತ್ತೆ. ಹಿ ವಿಲ್ ಸ್ಟಾರ್ಟ್ ಕಂಪೋಸಿಂಗ್ ದ ಶಾರ್ಟ್ಸ್ ಬಿಕಾಸ್ ಈಸ್ ಎ ರಾಕ್ಷಸ ಕೆಲಸದಲ್ಲಿ. ಅವ್ರು ಎಷ್ಟು ಇನ್ವಾಲ್ವ್ ಆಗ್ಬಿಡ್ತಾರೆ. ನನ್ನ ಸಿನಿಮಾ ಇದು, ನನ್ನ ಸಿನಿಮಾ ಚೆನ್ನಾಗಿ ಬರಬೇಕು ಅಂತಾರೆ. ಸ್ಕ್ರಿಪ್ಟ್ ಹಾಗೆ ಅವ್ರ ಕೈಗೆ ಹೋಗುತ್ತೆ. ಅವ್ರು ಶಾರ್ಟ್ ಕಂಪೋಸ್ ಮಾಡ್ತಾರೆ. ಹಾಗಾಗಿ ತುಂಬ ಕನಸುಗಳು ಕಟ್ಕೋಬೇಡಪ್ಪ, ಅವ್ರು ಬಂದಮೇಲೆ ಶಾರ್ಟ್ ಕಂಪೋಸ್ ಮಾಡು ಅಂದರು. ನನಗಿದೊಂದು ದೊಡ್ಡ ಹಿಂಟು. ಬಟ್ ನನಗೆ ಚೆನ್ನಾಗಿ ಗೊತ್ತು, ಶಂಕರ್ನಾಗ್ ಅವ್ರು ಬಂದಮೇಲೆ ಸ್ಕ್ರಿಪ್ಟ್ ಅವ್ರ ಕೈಗೆ ಹೋಗ್ಬಿಟ್ಟು ಅವ್ರು ಶಾರ್ಟ್ ಕಂಪೋಸ್ ಮಾಡಿದ್ರೆ ನಾಳೆ ನನ್ನ ರೆಪ್ಯುಟೇಷನ್ನು. ಬಿಕಾಸ್ ಐ ಆಮ್ ಎ ಗ್ರೋಯಿಂಗ್ ಡೈರೆಕ್ಟರ್. ಎಲ್ಲರೇ ಶಂಕರಪ್ಪ ಶಾರ್ಟ್ ಕಂಪೋಸ್, ಅವರೇ ಎಲ್ಲ, ಅವರೇ ಶಾರ್ಟು ಕಟ್ಟು, ಅವರೇ ಫ್ಲೇಮು, ನನ್ನ ಕೆಲಸ ಏನು. ಬಟ್ ಶಿ ಹೆಲ್ಪ್ಡ್ ಮೀ ಬೈ ಗಿವಿಂಗ್ ಎ ಸ್ಮಾಲ್ ಹಿಂಟ್. ನಾನು ಅದಕ್ಕೆ ಮೆಂಟಲಿ ರೆಡಿ ಆದೆ. ಶಂಕರ್ ಬರ್ತಾರೆ, ಮುಹೂರ್ತದಲ್ಲಿ ಶಾರ್ಟ್ ಕೇಳ್ತಾರೆ, ನಾನು ಶಾರ್ಟ್ ಹೇಳ್ತೀನಿ, ಅವ್ರಿಗೆ ಇಷ್ಟ ಬಂದಂಗೆ ಏನೋ ಹೇಳ್ತಾರೆ, ಕ್ಯಾಮ್ರಾಮನ್ನು ಅವ್ನ ಮಾತೇ ಕೇಳಬೇಕು ಬಿಕಾಸ್ ಈಸ್ ಎ ಲೆಜೆಂಡ್. ಇದರಿಂದ ಬಚಾವ್ ಆಗೋದು ಹೇಗೆ ಅಂತ ನಾನು ಒಳಗಡೆ ಈ ಕೌಶಿಕಕ್ಕೆ ಟೆನ್ಷನ್ ಶುರು ಆಗ್ಬಿಡ್ತು. ಬಟ್ ಮೆಂಟಲಿ ರೆಡಿ ಆದೆ. ಅದೇ ಥರ ಆಯಿತು. ಬಂದರು, ಅವ್ರು ತುಂಬ ಫಾಸ್ಟು. ಅನಂತ್ನಾಗು ಶಂಕರ್ನಾಗು ಅವ್ರು ಡ್ರೆಸ್ ಚೇಂಜ್ ಮಾಡೋಕ್ಕೂ ಒಳಗಡೆ ಹೋಗಲ್ಲ. ಕಾರಲ್ಲಿ ಬರ್ತಿದ್ದೆ, ನಂದು ಯಾವುದಪ್ಪ ಶರ್ಟು ಕೊಡು, ಶರ್ಟಿಗೆ ಆ ಶರ್ಟ್
ಅಷ್ಟು ಅವರಿಬ್ಬರು ಎಷ್ಟು ಜಾಲಿಯಲ್ಲಿ ಅಂದರೆ ಕೆಲವು ಹೀರೋಗಳು ರೂಮ್ಗೆ ಹೋಗಿ ವಿಗ್ ಹಾಕ್ಕೊಂಡು ಪರದಾಡ್ಕೊಂಡು ಒದ್ದಾಡ್ಕೊಂಡು ಅರ್ಧ ಗಂಟೆ ಆದಮೇಲೆ ಬುರ ನಾಳೆ ಬಂದಂಗೆ ಬರ್ತಾರೆ. ಇವರಿಬ್ಬರು ಅಣ್ಣ ತಮ್ಮಂದು ನಾನು ನೋಡಿದಾಗೆ ಅವ್ರು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿದ್ದೇನೆ ನೋಡಿಲ್ಲ. ಕಾರ್ಗಳಲ್ಲೇ ಇಳಿತಾರಲ್ಲೇ ಶರ್ಟ್ ಹಾಕೋತಾರೆ, ಒಬ್ಬ ಲುಂಗಿ ಅಡ್ಡ ಇಟ್ಕೋತಾನೆ, ಪ್ಯಾಂಟ್ ಹಾಕೋತಾರೆ, ಟಚಪ್ ಹೋಗ್ತಾರೆ, ಏನಪ್ಪ ಶಾರ್ಟು ಅಂತಾರೆ. ಇಬ್ಬರು ಶಂಕರ್ ಅದೇ ಥರ ಬಂದರು. ವಾಟ್ ಈಸ್ ದ ಕೌಶಿಕ್ ಶಾರ್ಟ್ ಅಂದರು. ಸರ್ ಏನಿಲ್ಲ, ನೀವು ಜೀಪಲ್ಲಿ ಬರ್ತೀರಾ, ಲೋ ಆ್ಯಂಗಲ್ ಕ್ಯಾಮ್ರಾ ಇರುತ್ತೆ, ಇಳಿತೀರಾ, ನೆಕ್ಸ್ಟ್ ಕ್ಯಾಮ್ರಾ ಅಲ್ಲೋಗುತ್ತೆ, ನಡ್ಕೊಂಬರ್ತೀರಾ, ಅಲ್ಲೊಂದು ಹೆಣ ಬಿದ್ದಿರುತ್ತೆ, ಹೆಣದ ಶಾಟು, ಆಮೇಲೆ ನೀವು ಬರ್ತೀರಾ, ಏನೇನೆಲ್ಲ ಹೇಳೋದು. ಇಷ್ಟೊಂದು ಶಾಟ್ ಯಾಕೆ ಕೌಶಿಕ್ ಅಂದರು. ಬೇಡ ಕ್ಯಾಮ್ರಾಮನ್ ಮಲ್ಲಿಕಾರ್ಜುನ್ ಅವರು, ಅವನಿಗೆ ಮಾಲ್ಗುಡಿ ಡೇಸಲ್ಲಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್, ನಾನು ಅವನು ಚೀಫ್ ಕ್ಯಾಮ್ರಾಮನ್ ಮಾಡಿದ್ದೀನಿ. ಮಲ್ಲಿಕಾರ್ಜುನ್ ಏನಿಲ್ಲ ನೋಡಪ್ಪ, ನಾನು ಕಾರಲ್ಲಿ ಬರ್ತೀನಿ, ನೀ ಕ್ಯಾಮ್ರಾ ಭುಜದ ಮೇಲೆ ಇಟ್ಕೋ, ಇಳಿತಿದ್ದಂಗೆ ಕೆಳಗಡೆ ಬಾ, ಹಾಗೆ ಎದ್ದು ನಿಂತ್ಕೋ, ನಾನು ಹಿಂಗೆ ಬರ್ತೀನಿ, ನನ್ನನ್ನೇ ಫಾಲೋ ಮಾಡು, ಹಾಗೆ ಬಿಲ್ಡಿಂಗ್ ಒಳಗಡೆ ಹೋಗ್ತೀನಿ, ಅಲ್ಲಿ ಡೆಡ್ ಬಾಡಿ ಇದೆ ನೋಡ್ತೀನಿ, ವಾಪಸ್ ಹಿಂಗೆ ಬಾ, ನನ್ನನ್ನು ತೋರಿಸು, ನಾಯಿಗಳು, ಹಿಂಗೆ ಒಂದೇ ಶಾಟು. 2 ಕಾರಣ ಇದೆ. ಅವ್ರು ಇನ್ನೊಂದೇನೋ ಕೆಲ್ಸಕ್ಕೆ ಹೋಗ್ಬೇಕು, ಮಧ್ಯಾಹ್ನ ತನಕ ಟೈಮ್ ಇಲ್ಲ ಅವ್ರಿಗೆ, 1 2 ಅವರ್ಸ್ ಆದ್ಮೇಲೆ ಓಡೋಗ್ಬೇಕು. ಈ ಥರ ತೆಗೆದುಬಿಟ್ರೆ ಫಾಸ್ಟಾಗಿ ಆಗಿಬಿಡುತ್ತೆ. ಇನ್ನೊಂದು ಅವ್ರ ಕಾನ್ಸೆಪ್ಟ್ ಅದು. ಕರೆಕ್ಟ್. ನನಗೆ ಒಂದ್ಸತಿ ಸುಮ್ಮನೆ ಮಹಾಲಕ್ಷ್ಮಿ ನೋಡಿದೆ, ಅವಳನ್ನ ಬಿಟ್ಟು ಅವಳು ಗೊತ್ತಿತ್ತಲ್ಲ ಇದೆ ಮಾಡಿದ್ಲು, ಹೆಂಗೆ ತಪ್ಪಿಸ್ಕೊಳ್ಳೋದು, ಈ ಮನುಷ್ಯನ ಚೆನ್ನಾಗಿಲ್ಲ ಅಂದ್ಬಿಟ್ರೆ ನಾಳೆ ನಿಷ್ಠೂರ, ದೊಡ್ಡ ಡೈರೆಕ್ಟ್ರು. ಸರ್ ಸೂಪರ್ ಶಾರ್ಟ್ ಸರ್ ಅಂದೆ. ದ್ಯಾಟ್ಸ್ ಗುಡ್ ಅಂದ್ರೆ, ಸರ್ ಕ್ಷಮಿಸಿ, ನಾನು ಈ ಸಿನಿಮಾದಲ್ಲಿ ಶಂಕರ್ನಾಗ್ ಅವ್ರನ್ನ ಬುಕ್ ಮಾಡಿರೋದು ಹೀರೋ ಆಗಿ ಸರ್, ನನಗೆ ಹೀರೋ ಶಂಕರ್ನಾಗ್ ಬೇಕು, ಡೈರೆಕ್ಟ್ರ್ ಶಂಕರ್ನಾಗ್ ಬೇಡ ಅಂದೆ. ಸ್ವಲ್ಪ ಲುಕ್ ಚೂರು ಸೀರಿಯಸ್ ಆಯಿತು. ವಾಟ್ ಯು ಮೀನ್ ಅಂದರು. ಸರ್ ಶಂಕರ್ನಾಗ್, ಆರ್ಟಿಸ್ಟ್ ಶಂಕರ್ನಾಗ್ ನಂಗೆ ಬೇಕು ಸರ್, ಡೈರೆಕ್ಟ್ರ್ ಕೌಶಿಕ್ ಅಂತ ಇಲ್ಲಿದ್ದೀನಿ ಸರ್, ಬಡಪಾಯಿ, ನಾನೇನೋ ನನ್ನದೇ ಆದ ಆಸೆಗಳು, 4 ಶಾಟ್ ಇಟ್ಟರೆ ಚೆನ್ನಾಗಿರುತ್ತೆ, ಬಿಲ್ಡಪ್ ಆಗುತ್ತೆ, ಮ್ಯೂಸಿಕ್ಗೆ ಅಂದ್ಕೊಂಡಿದ್ದೀನಿ. ನೀವು ಕರಮ್ಚಂದ್ ಸ್ಟೈಲಲ್ಲಿ, ಆಗೊಂದು ಕರಮ್ಚಂದ್ ಅಂತ ಸೀರಿಯಲ್ ಬರ್ತಾಯಿತ್ತು, ಅದ್ರ ಬರೀ ಇದೇ ಥರ ಹ್ಯಾಂಡ್ಲ್ ಶಾಟು, ಅದಾಗಿನ ಕಾಲಕ್ಕೆ ಒಂಥರ ಅದೊಂದು ಟ್ರೆಂಡು. ಹಿಂಗೆ ಕರಮ್ಚಂದ್ ಶಾಟ್ ಆಗ್ಬಿಟ್ರೆ ಕೌಶಿಕ್ ಯಾಕೆ ಸರ್ ನಿಮ್ಮಂಥ ದೊಡ್ಡ ಹೀರೋ ಜೊತೆ ಕೆಲಸ ಮಾಡಬೇಕು, ಶಾಟ್ ನನಗೆ ಬಿಟ್ಬಿಡಿ ಸರ್, ನೀವು ಬರೀ ಆ್ಯಕ್ಟಿಂಗ್ ಮಾಡಿ ಅಂದೆ. 1 ಸೆಕೆಂಡ್ ನೋಡ್ದ, ಮಹಾಲಕ್ಷ್ಮಿ ಕಡೆಗೆ ನೋಡ್ದ, ಅವಳು ತಲೆ ತೆಗಿಸ್ಬಿಟ್ಲು. ಆಯ್ತಪ್ಪ ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊ. ಅವತ್ತು ಶುರುವಾಗಿದ್ದು ಮೇಡಮ್, ಶೂಟಿಂಗ್ ಮುಗಿಯೋವರೆಗೂ ನೀನು ಯಾವ ಶಾಟ್ ಇಡ್ತೀಯಾ, ಆ್ಯಂಗಲ್ ಏನು ಅಂತ ಕೇಳಿಲ್ಲ. ಅದಾದಮೇಲೆ ಅವ್ರು ನನಗೆ ಕರ್ಕೊಂಡೋಗಿ 10,000 ಅಡ್ವಾನ್ಸ್ ಕೊಟ್ಟಿದ್ದು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಪ್ರೊಫೆಷನ್ಗಳಲ್ಲೂ ಅಗ್ನಿ ಪರೀಕ್ಷೆ ಅಂತ ಬರುತ್ತೆ. ಅವಾಗ ನೀವೊಂದು ಸರಿಯಾಗಿ ನಿಭಾಯಿಸಲಿಲ್ಲ ಅಂದರೆ ನಾವು ಸೋಲ್ತೀವಿ. ಅಗ್ನಿ ಪರೀಕ್ಷೆ ಫೇಸ್ ಮಾಡಬೇಕು. ಅದೆಲ್ಲ ಫೀಲ್ಡಲ್ಲೂ ಬರುತ್ತೆ. ಡ್ಯಾನ್ಸರ್ಸಿಗೆ ಬರುತ್ತೆ, ಆ್ಯಕ್ಟರ್ಸಿಗೆ ಬರುತ್ತೆ, ಮೀಡಿಯಾ ಟೈಕೂನ್ಗಳಿಗೆ ಬರುತ್ತೆ, ಆ್ಯಂಕರ್ಸಿಗೆ ಬರುತ್ತೆ. ಎವ್ರಿಬಡಿ ವಿಲ್ ಫೇಸ್ ದಿಸ್ ಪ್ರಾಬ್ಲಮ್. ಅದನ್ನು ನಾವು ಕರೆಕ್ಟಾಗಿ ಆ ಸಂದರ್ಭದಲ್ಲಿ ಯೂಸ್ ಮಾಡಿಕೊಂಡ್ರೆ ಸರ್ವೈವಲ್ಲು, ಇಲ್ಲ ಅಂದರೆ ವಿಲ್ ಬಿಕಮ್ ಪಪೆಟ್ ಇನ್ ದ ಸಿಸ್ಟಮ್. ಕರೆಕ್ಟ್. ಹಾಗಾಗಿ ಪ್ರತಿ ಫೀಲ್ಡಲ್ಲಿರೋರು ನಿಮ್ಮಲ್ಲಿರೋ ಕಾನ್ಫಿಡೆನ್ಸನ್ನು ಯೂಸ್ ಮಾಡ್ಕೊಂಡು, ಆ ಮೊಮೆಂಟಿಗೆ ನಿಷ್ಠೂರ ಆಗ್ಬೋದು ನೀವು ಸ್ವಲ್ಪ, ಬಟ್ ನಿಷ್ಠೂರ ಆದರೂ ಪರವಾಗಿಲ್ಲ, ಕೆಟ್ಟದಕ್ಕೆ ನಿಷ್ಠೂರ ಆಗ್ತಿಲ್ಲ. ಸತ್ಯ ಹೇಳ್ತೀನಿ, ನನಗೆ ಶಂಕರ್ನಾಗ್ ಒಬ್ಬ ನಟ ಬೇಕು, ಡೈರೆಕ್ಟರ್ ಬೇಡ, ಅದು ಸತ್ಯ ಅದು. ಬಟ್ ಹೇಳೋವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ, ಬಟ್ ಹೇಳಿಬಿಡಿ, ಆಮೇಲೆ ರಿಸಲ್ಟ್ ಏನಾಗುತ್ತೆ ನೋಡ್ಕೊಳ್ಳೋಣ. ಈ ಥರದ ಕೆಲವು ಟ್ರಂಪ್ ಕಾರ್ಡನ್ನು ಬೆಳೀತಾ ಇರೋ ಪ್ರತಿಯೊಬ್ಬರು ಅವರು ಪ್ರೊಫೆಷನಲ್ ಯೂಸ್ ಮಾಡಬೇಕು, ತಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ. ಬ್ಯೂಟಿಫುಲ್ ಲೈಫ್ ಲೆಸನ್. ಸರ್, ಈ ಫೋಟೋ ಇಫ್ ಐ ಆಮ್ ನಾಟ್ ರಾಂಗ್ ಇವರು ಪುಟ್ಟಣ್ಣ ಕಣಗಾಲ್ ಅವ್ರ ವೈಫ್, ಪುಟ್ಟಣ್ಣ ಕಣಗಾಲ್ ಅವ್ರ ವೈಫ್ ನಾಗಲಕ್ಷ್ಮಿ ಪುಟ್ಟಣ್ಣ ಕಣಗಾಲ್ ಅಂತ. ಇತ್ಲ ಕಡೆ ಇರೋರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಓನರು, ಮಧ್ಯೆಯಲ್ಲಿ ವಿಷ್ಣುವರ್ಧನ್ ಅವರು. ನಮ್ದು ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಇನಾಗ್ರೇಷನ್ಗೆ ಶ್ರೀಮತಿ ಪುಟ್ಟಣ್ಣ ಕಣಗಾಲ್ ಅವ್ರನ್ನೇ ಕರೆದಿದ್ದೆ. ಯಾಕಂದ್ರೆ ಅವ್ರಂತೂ ಬದುಕಿರಲಿಲ್ಲ ಗುರುಗಳು. ಅಟ್ಲೀಸ್ಟ್ ಅವ್ರ ಹೆಂಡತಿ ಬಂದರೆ ತಾಯಿ ಸ್ಥಾನದಲ್ಲಿದ್ದರು. ತುಂಬ ಎಂಜಾಯ್. ಅವ್ರು ಹೇಳಿದ್ರಪ್ಪ, ನಮ್ಮ ಯಜಮಾನರು ಬದುಕಿದ್ದಿದ್ರೆ ನೀನು ಕೊಟ್ಟಿದ್ದ ಕೊಬ್ಬರಿನಲ್ಲಿದ್ದ ಚಿತ್ರಾನ ಅವ್ರ ಕಡೆಯವರೆಗೂ ದೇವ್ರ ಗುಡಿನಲ್ಲಿ ಇಟ್ಟಿದ್ರು, ಶಂಕರಾಚಾರ್ಯರ ಚಿತ್ರ ಅದನ್ನ ಇಟ್ಟಿದ್ರು. ತುಂಬ ಅವ್ರಿಗೆ ಅದ್ರ ಮೇಲೆ ಪ್ರೀತಿ. ಅವರಿಲ್ಲ ನೋಡಪ್ಪ, ನೀನು ಇಂಥ ಸ್ಟುಡಿಯೋ ಮಾಡಿದ್ಯಾ, ಅವರಿಲ್ಲ ಅಂತ ಪಾಪ ಫೀಲ್ ಮಾಡಿಕೊಂಡ್ರು. ವಿಷ್ಣುನು ಎಲ್ಲರದ್ರಿಗೆ ಖುಷಿಪಟ್ಟ. ನಾವೆಲ್ಲ ಎಲ್ಲೆಲ್ಲೋ ದುಡ್ಡು ಹಾಕಿ ಸಿನಿಮಾ ದುಡ್ಡು ಕಳೆದ್ವಿ, ಬಟ್ ಈ ವ್ಯಕ್ತಿ ತೊಗೊಂಬಂತ ದುಡ್ಡನ್ನೆಲ್ಲ ಗುರುಗಳ ಮೇಲೆ ಹಾಕಿದ್ದಾನೆ, ಒಳ್ಳೇದಾಗಲಿ ಅಂತ ಅವರು. ಆ್ಯಂಡ್ ನೆಕ್ಸ್ಟ್ 3 ಫೋಟೋಸ್ ತೋರಿಸ್ಬೇಕು. 3 ಫೋಟೋಸಲ್ಲಿ ಇರುವಂಥ ಹುಡುಗಿ ಒಬ್ಳೆ ಅಂತ ಅನ್ಸುತ್ತೆ. ಹೌದು. ಶೀ ಈಸ್ ಗರ್ಲ್ ಫ್ರಮ್ ಅಮೇರಿಕಾ. ಓಕೆ. ಅದು ಅಮೇರಿಕಾದಲ್ಲಿರೋ ಹುಡುಗಿ ಮತ್ತು ಅವ್ರ ತಂದೆ. ಓಕೆ. ಇದು ನಾವು ಬೆಂಗಳೂರಿಂದ ಕರ್ಕೊಂಡು ಹೋಗಿದ್ದು ಒಬ್ಬ ಹುಡುಗ ಹೀರೋ ಆಗಿ ಎಲ್ಲ ಆ್ಯಕ್ಟ್ ಮಾಡ್ದ. ಅತ್ಲ ಕಡೆ ಮತ್ತೆ ನಾನಿದ್ದೀನಿ, ಮಧ್ಯೆಲ್ಲ ಹೀರೋಯಿನ್ ಇದ್ದಾಳೆ. ಇದ್ರ ಬಗ್ಗೆ ನಾನು ಚೂರು ಹೇಳಬೇಕು. ಇದು ಸೀಮಾ, 2 ಕಾರಣಕ್ಕೆ ಈ ವಿಷಯ ಹೇಳಲೇಬೇಕಾಗುತ್ತೆ ನಾನು. ಇದು ಸೀಮಾ ಅಂತ ಸಿನಿಮಾ. ಓಕೆ. ಈ ಸಿನಿಮಾನ ಒಬ್ಬರು ಡಾಕ್ಟರ್
ಇನ್ನೊಂದು ಹೆಸರುಗಳು ದೊಡ್ಡ ಸಮಸ್ಯೆ ರೀ. ಹುಬ್ಳಿ ಡಾಕ್ಟರ್ ಅವರು, ನಿಮಗೆ ಜ್ಞಾಪಿಸ್ಕೋತೀನಿ, ಅವರು ಅಮೇರಿಕಾದಲ್ಲಿ ತುಂಬ ಪಾಪ್ಯುಲರ್ ಹಾರ್ಟ್ ಸರ್ಜನ್. ಸುಮಾರು ಜನ ಗವರ್ನರ್ಗಳಿಗೆಲ್ಲ ಹಾರ್ಟ್ ಸರ್ಜರಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಅಮೇರಿಕಾದಲ್ಲಿ ಒಂದು ವಿಷಯ ಹೇಳ್ಬೇಕು ನಾನು ನಿಮಗೆ, ಇಡೀ ಅಮೇರಿಕಾದಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ಇಂಡಿಯನ್ ಡಾಕ್ಟರ್ಸ್ಗಳಷ್ಟು ಫರ್ನಿಶ್ ಯಾರೂ ಇಲ್ಲ. ಇಷ್ಟು ಜನ ಸಾಫ್ಟ್ವೇರ್ ಲೈನ್ಗೆಲ್ಲ ಹೋಗಿದಾರಲ್ಲ, ಬಟ್ ಇವರೆಲ್ಲರನ್ನೂ ಮೀರಿಸಿ ಹಣ ಮಾಡಿರೋದು ಅಂದರೆ ಡಾಕ್ಟರ್ಗಳು. ಆಮೇಲೆ ಇಡೀ ಅಮೇರಿಕಾದಲ್ಲಿರೋ ಅಷ್ಟು ಜನ ಏನಿದ್ದಾರೆ, ದೇ ಪ್ರಿಫರ್ ಇಂಡಿಯನ್ ಡಾಕ್ಟರ್ಸ್ ಫಾರ್ ಟ್ರೀಟ್ಮೆಂಟ್. ಎಷ್ಟು ದಿವಸ ಬೇಕಾದ್ರೂ ಕಾಯ್ತಾರೆ ಅವರು, ಇಂಡಿಯನ್ ಡಾಕ್ಟರ್ಸ್ ಬೇಕು. ಅಷ್ಟು ಅಗಾಧವಾದ ನಂಬಿಕೆ ಇಂಡಿಯನ್ ಡಾಕ್ಟರ್ಸ್ ಅಂದರೆ. ಅವ್ರಿಗೆ ತುಂಬ ಪ್ರಾಫಿಟಬಲ್ ಪ್ರೊಫೆಷನ್. ಅವ್ರಿಗೇನಾಗಿದೆ, ಅವ್ರ ಮಗಳನ್ನು ಹೀರೋಯಿನ್ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ. ಯಾರಿಗೆ? ಡಾಕ್ಟರ್ಗೆ. ಅವ್ರು ಯಾರನ್ನೋ ಕೇಳಿದ್ದಾರೆ, ಈ ಥರ ಒಂದು ಸಿನಿಮಾ ಮಾಡಬೇಕು, ಬಟ್ ನಂಗೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ, ಯಾರು ಸಿನಿಮಾ ಬಗ್ಗೆ ಗೊತ್ತಿರಬೇಕು, ಅವ್ರ ಹತ್ರ ವೀಸಾ ಇರಬೇಕು, ಆ ಥರದವ್ರಿದ್ದರೆ ಪರಿಚಯ ಮಾಡಿಸಿ ಅಂತ ಕೇಳಿದ್ದಾರೆ. ಆಗ ನನ್ನ ಫ್ರೆಂಡ್ ಒಬ್ಬರು ರಾಮ್ ಪ್ರಸಾದ್ ಅಂತ, ನಿಮ್ಗೆ ಗೊತ್ತಿರಬೇಕು, ಈ ಕುಣಗಲ್ ಕೆರೆಗೊಂದು ನೋಡೋರ್ಗೊಂದು ಹೋಗ ಹಾಡಿ ಬರ್ತಾರೆ, ಆತ ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಅವ್ರು ನನ್ನ ಪರಿಚಯ ಇತ್ತು. ಕೌಶಿಕ್ ಅಂತ ಒಬ್ಬಿದ್ದಾನೆ, ಅವ್ನು ಮೊನ್ನೆ ಕನ್ನಡ ಇದಕ್ಕೋಸ್ಕರ ಬಂದಿದ್ದೆ, ಅವ್ರ ಕೈಲಿ ಮಾಡಿಸ್ಬಿಡಿ, ಒಂದೊಂದು ಫಿಲಮ್ ಸ್ಕ್ರೀನ್ ಆಯಿತು ಹವಾಯಿ ಫೆಸ್ಟಿವಲಲ್ಲಿ, ಕರೆಸಿ ಅಂತ. ಅವ್ರು ಕರೆಸಿದ್ರು, ಹೋದೆ, ಸೀಮಾ ಶೂಟಿಂಗ್ ಶುರು ಮಾಡಿದ್ವಿ. ಅವ್ರ ಮಗಳೇ ಹೀರೋಯಿನ್ನು. ಹುಡುಗಿನ ಬೆಂಗಳೂರಿಂದ ಕರ್ಕೊಂಡು ಹೋದ್ವಿ. ಮೊದಲನೇ ದಿವಸ 2 ದಿವಸ ಶೂಟಿಂಗ್ ಮಾಡಿದ್ದೀವಿ. 3ನೇ ದಿವಸ ಇದ್ದಕ್ಕಿದ್ದಂಗೆ ಒಂದು ಓಪನ್ ಕಾರ್ ಬಂತು ಶೂಟಿಂಗ್ ಜಾಗಕ್ಕೆ. ನೋಡಿದ್ರೆ ಒಬ್ಬ ಒಳ್ಳೆ ನೀಗ್ರೋ, 6 ಅಡಿ ಇದ್ದಾನೆ, ಒಳ್ಳೆ ಟಫ್ ಗೈ, ಬಟ್ ನೋಡೋಕ್ಕೆ ನೀಗ್ರೋನೇ ಗೊತ್ತಲ್ಲ. ಬಂದರೆ ಹಾಯ್ ಹನಿ ಅಂತಂದ. ಇವಳು ಶಾರ್ಟ್ ಮುಂದೆ ನಿಂತಿದ್ರು, ಹಾಯ್ ಹನಿ ಅಂತ ಓಡೋಟೋದ್ಲು. ನಮ್ಗೆ ಇಲ್ಲಿ ಪಕ್ಕದಲ್ಲಿ ಹೀರೋ ನಿಂತಿದ್ದಾನೆ, ಶಾರ್ಟ್ ತೆಗಿಬೇಕು. ಹೋದ್ಲು, ಹಾಗೆ ವಿಶ್ ಮಾಡ್ಕೊಂಡು ಆ ಕಾರ್ ಹೊಟ್ಟೆ ಹೋಯ್ತು, ಧೂಳೆಬ್ಬಿಸ್ಕೊಂಡು. ಸರ್ ಇದೇನು ಶಾರ್ಟ್ ನಾನು ಬೇರೆ ಇಟ್ಟಿನಿ, ಈ ಹುಡುಗನ ಜೊತೆ ಕಾರಲ್ಲಿ ಹೋಗ್ಬೇಕು ಅವಳು, ಶಾರ್ಟ್ ಅದು ಇನ್ಯಾರೋ ಹುಡುಗನ ಜೊತೆ ಕಾರಲ್ಲಿ ಹೊಟ್ಟೋದ್ಲು. ಅವ್ರ ತಂದೇನು ಕೇಳಿದೆ, ಸರ್ ಏನು ಸರ್ ಇದು, ಎಲ್ಲೋದ್ಲು? ಇಲ್ಲ ಡೋಂಟ್ ವರಿ, ಶಿ ವಿಲ್ ಕಮ್. ಸರ್ ಎಷ್ಟೊತ್ತಿಗೆ ಬರ್ತಾಳೆ, ನನಗೂ ಗೊತ್ತಿಲ್ಲ ಅಂತಾರು. ಸರ್ ಮತ್ತೆ ಯಾರು? ಕೌಶಿಕ್. ಅದೆಲ್ಲ ಕೇಳಿಬಿಡಿ, ಈ ದೇಶ ತುಂಬ ಮುಂದುವರೆದು ಬಿಟ್ಟಿದೆ, ಇಲ್ಲಿ ಯಾರು ಕೇಳೋ ಹಾಗಿಲ್ಲ, ನನ್ನ ಮಗಳ ಬಾಯ್ ಫ್ರೆಂಡ್ ಅವನು ಅಂತಾರೆ. ಸರ್ ಮತ್ತು ಶೂಟಿಂಗ್ ಕಥೆಯಿಂದೆ, ಅಲ್ಲ ಅವಳು ಬರೋವರೆಗೂ ನೀವು ಬೇರೆ ಸೀನ್ ತೆಗೀರಿ. ಸರ್ ಅವಳ ಕಾಂಬಿನೇಷನ್ ಎಲ್ಲಾದ್ರಲ್ಲೂ ಇದೆ ಸರ್, ನಾನು ಏನು ಮಾಡಲಿ ಸರ್, ಸುಮ್ಮನೆ ಯಾವ್ದು ದುಡ್ಡು ಲಾಸ್ ಆಗುತ್ತೆ ಅಂದರು. ಕೌಶಿಕ್, ವೈ ಶುಡ್ ಯು ವರಿ, ದಟ್ ಈಸ್ ಮೈ ಹೆಡ್ ಏಕ್. ನೀವು ಹೆಂಗೆ ಬಿಯರ್ ಕುಡ್ಕೊಂಡು ನಿಮ್ಗೊಂದು ಕಾರ್ ತೆಕ್ಕೊಡ್ತೀನಿ, ಹತ್ತತ್ರದಲ್ಲಿ ನಾನು ಇಂಟರ್ನ್ಯಾಷನಲ್ ಲೈಸೆನ್ಸ್ ಮಾಡಿಸ್ಕೊಂಡು ಡ್ರೈವ್ ಮಾಡ್ಕೊಂಡು ಆನಂದವಾಗಿರಿ, ಅವಳು ಬಂದಾಗ ಶೂಟಿಂಗ್ ಮಾಡೋಣ ಅಂತಾರೆ. ಮತ್ತೆ ಶೂಟಿಂಗ್ ಮಾಡ್ತಿದ್ದೀವಿ, 2 ಸಮ ಮತ್ತೆ ಅವನ ಎಂಟ್ರಿ. ಕಡೆಗೆ ಸಾರಿ ಇಲ್ಲ, ನಂಗೆ ಆಗೋದೇ ಇಲ್ಲ, ನಾನು ಗಲಾಟೆ ಮಾಡಿ ಒಂದೇ ಮಾತಾಡಿದ್ರು, ಕೌಶಿಕ್ ನೀವು ಸಾಧ್ಯ ಆದರೆ ಈ ವಿಷಯ ನೆತ್ತಬೇಡಿ, ನಿಮ್ಗೆ 1 ತಿಂಗಳು ಇಲ್ಲಿರಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ, ಶೂಟಿಂಗ್ ಮುಗಿಸ್ಕೊಟ್ಟು ಹೋಗಿ. ಅವಳು ಯಾವಾಗ ಬರ್ತಾಳೆ ನಾನೇ ಕೇಳೋಕ್ಕಾಗಲ್ಲ, ನಾನು ಏನಾದ್ರು ಮಕ್ಕಳನ್ನ ತುಂಬ ಇಲ್ಲ ಏನಾದ್ರು ಬಲವಂತವಾಗಿ ಕೇಳಿದ್ರೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಮೈ ಫಾದರ್ ಈಸ್ ಇಂಟರ್ಫಿಯರಿಂಗ್ ಇನ್ ಮೈ ಪ್ರೈವೇಸಿ ಅಂತ, ನಾನು ಜೈಲಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಲಾಸ್ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಟ್ ಈಸ್ ವೆರಿ ವಿಮೆನ್ ಓರಿಯೆಂಟೆಡ್. ಹೆಣ್ಮಕ್ಳಿಗಿರೋ ಅಷ್ಟು ಸ್ಟ್ರಾಂಗ್ ಇಲ್ಲಿ ಯಾರು ಬಾಲ ಬಿಚ್ಚಕ್ಕಾಗಲ್ಲ. ಗಂಡಸರು ಮಕ್ಕಳುಗಳು ಅಷ್ಟೇ, ಅವ್ರು ಏನು ಕಂಪ್ಲೇಂಟ್, ಎಷ್ಟೋ ಸತಿ ತಂದೆ ತಾಯಿ ಅರೆಸ್ಟ್ ಮಾಡಿದ್ದಾರೆ ಮಕ್ಕಳು ಫೋನ್ ಮಾಡಿ, ಪೊಲೀಸಿಗೆ ಡಯಲ್ ಮಾಡಿದಾಗ ಆ ಲೆವೆಲ್ಗಿದೆ ಎಲ್ಲ. ಅರ್ಥ ಆಯ್ತು ಇದೇನಪ್ಪ ಕತೆ ಹೀಗೆ ಅಂತ ಇಟ್ಕೊಂಡು ನಾನು ಎಲ್ಲೆಲ್ಲಿ ನೋಡಿ, ನಯಾಗರ, ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಊರದು ಚೆನ್ನಾಗಿ ಇದೆಲ್ಲ ಇದೆ ಅಲ್ಲಿ, ಲಾಸ್ ಏಂಜಲೀಸು, ಆಮೇಲೆ ಮಿಯಾಮಿ ಅಂತ ಒಂದು ಜಾಗ ಗೊತ್ತಿಲ್ಲ, ಎಲ್ಲ ಕಡೆ ಶೂಟಿಂಗ್ ಮಾಡಿ ಲಾಸ್ಟ್ ಸೆಷನ್ ಆಫ್ ಶೂಟಿಂಗನ್ನು ವರ್ಲ್ಡ್ ಟ್ರೇಡ್ ಸೆಂಟ್ರು ಅಮೇರಿಕಾದಲ್ಲಿ ಇಟ್ಕೊಂಡಿದ್ದೆ. ಬೆಳಗ್ಗೆ 7:30ಗೆ ಶೂಟಿಂಗು, 10 ಗಂಟೆ ತನಕ ಶೂಟಿಂಗು ಅಂತ. 7:30ಗೆ ಶೂಟಿಂಗ್ ಶುರು ಮಾಡಿದ್ವಿ. ಇಂದು 8:30ಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ, ಕೌಶಿಕ್ ದಿವಸ ಈ ಹಾಟ್ ಡಾಗು, ಚಿಪ್ಸು ಇದೆಲ್ಲ ತಿಂದು ಬಾಯೆಲ್ಲ ಕೆಟ್ಟೋಗಿದೆ, ಇಲ್ಲೆಲ್ಲ ಹತ್ತಿರದಲ್ಲೇ ನ್ಯೂ ಜೆರ್ಸಿನಲ್ಲಿ ಒಂದು ಭಟ್ರ ಹೋಟ್ಲ್ ಇದೆಯಂತೆ, ಅಲ್ಲೋಗಿ ತಿಂಡಿ ತಿನ್ಕೊಂಬರೋಣ ಅಂದರು. ಈ ನ್ಯೂ ಜೆರ್ಸಿ ನ್ಯೂಯಾರ್ಕ್ ಹೇಗೆ ಅಂದರೆ ಕೆಂಗೇರಿ ಬೆಂಗಳೂರು ಇದ್ದಂಗೆ, ಅಷ್ಟೇ ದೂರ, ಬಟ್ 2 ಬೇರೆ ಬೇರೆ ಎಂಟಿಟಿ. ಆಯಿತು ಅಂತ ನಾವು ಹೇಳಿದ್ವಿ. ಮಿಕ್ಕಿದವ್ರು ಕೆಲವು, ಅವ್ನು ಪ್ರೊಡ್ಯೂಸರ್ ಮಗ, ನೋ ಐ ಕಾಂಟ್ ಈಟ್ ಇಂಡಿಯನ್ ಸ್ಟಫ್ ಅಂದ ಅವನು, ಬಿಕಾಸ್ ಅಲ್ಲೇ ಹುಟ್ಟು ಬೆಳೆದವನು. ಕಡೆಗೆ ನಾವುಗಳೇ ಹೋಗಿ ತಿಂಡಿ ತಿನ್ಕೊಂಬರೋಣ ಅಂತ ಒಂದು 7:45, 8:08 ಆಗಿತ್ತು ಏನೋ ನಾನು ಬ್ರೇಕ್ ಮಾಡಿದಾಗ. ಹೋಗ್ತಾ ಇದ್ದೀವಿ, ಇದ್ದಕ್ಕಿದ್ದಂಗೆ ಜೋರು ಸೌಂಡು, ಏನಿದೆ ಬ್ಲಾಸ್ಟ್ ಆಗೋಗಿದೆ ಅಂತೆಲ್ಲ ಗಾಡಿಗಳಲ್ಲಲ್ಲಿ ನಿಲ್ಲಿಸಿ ನೋಡಿದ್ರೆ ವರ್ಲ್ಡ್ ಟ್ರೇಡ್ ಸೆಂಟ್ರಿಗೆ ಟೆರರಿಸ್ಟ್ ಅಟ್ಯಾಕ್ ಆಗೋಗಿದೆ. ನೋಡ್ತಿದ್ದೀವಿ, ಹಾಗೆ ಹೊಗೆ ಬರ್ತಾ ಇದೆ ಬಿಲ್ಡಿಂಗಿಂದ. ಅಯ್ಯೋ ತಕ್ಷಣ ಪ್ರೊಡ್ಯೂಸರ್, ಅಯ್ಯೋ ಮೈ ಸನ್ ಈಸ್ ಇನ್ ದ ಸೇಮ್ ಬಿಲ್ಡಿಂಗ್ ಅಂತ. ಇವರು ಅವ್ನು ನಮ್ಮ ಜೊತೆ ಬರಲಿಲ್ಲ, 18ನೇ ಫ್ಲೋರ್ ಮ್ಯಾಕ್ಡೊನಾಲ್ಡ್ ಏನೋ ಇತ್ತು, ಅಲ್ಲಿಗೆ ಹೋಗ್ತೀನಿ ಅಂದ್ಬಿಟ್ಟಿದ್ದ. ಕಾರ್ ತಿರುಗಿಸ್ಕೊಂಡು ಒಂದು 15 ನಿಮಿಷ ಹೋಗಿಲ್ಲ, ಇನ್ನೊಂದು ಫ್ಲೈಟ್ ಬಂದು ಹೊಡಿತು. ಆಮೇಲೆ ಇಡೀ ನ್ಯೂಯಾರ್ಕ್ ವಾಸ್ ಸ್ಟ್ಯಾಂಡ್ ಸ್ಟಿಲ್, ಎಲ್ಲ ಅಲ್ಲಲ್ಲಿ ನಿಲ್ಲಿಸ್ಬಿಟ್ರು ಪೊಲೀಸ್ನವರು. ನಮ್ಮ ಕಣ್ಣೆದುರುಗಡೆ ಜನ ಚಿಂಪ್ ಹೊಡಿತಾ ಇದ್ದಾರೆ, ಯಾರೂ ಬದುಕಿಲ್ಲ. ಹತ್ತತ್ರ 2,000 ಜನದಲ್ಲಿ 500 ಜನ ಮೇಲಿಂದ ಜಂಪ್ ಹೊಡೆದು ಸತ್ತೋಗಿದ್ದಾರೆ. ಅವ್ರಿಗೇನು ಬಿದ್ದರೆ ಕೈಕಾಲಾರು ಮುರಿಲಿ ಬದುಕ್ತೀವಿ ಅಂತ. ಅವತ್ತಿನ ಒಬ್ಬ ಡಾಕ್ಟ್ರು ಮಾತಾಡ್ದ, ಅಲ್ಲಿ ಅಮೇರಿಕಾದ ಒಂದು ಡಾಕ್ಟ್ರು, ಯಾಕೆ ಯಾರೂ ಬದುಕಿಲ್ಲ ಅಂದರೆ
ಅವನ ಕಾರಣ ಹೇಳ್ತಾನೆ, ಒಂದು ರೂಪಾಯಿ ಕಾಯಿನ್ ತೊಗೊಂಡು ನೀವು ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲ್ಗಡೆಯಿಂದ ಬಿಟ್ಟರೆ, ಅದು ಕೆಳಗಡೆ ಒಬ್ಬ ವ್ಯಕ್ತಿ ನಿಂತಿದ್ದ ಒಂದು ತಲೆ ಮೇಲೆ ಬಿಟ್ಟರೆ ಸ್ಕಲ್ ಓಪನ್ ಆಗುತ್ತಂತೆ. ಯಾಕೆಂದ್ರೆ 1 ರೂಪಾಯಿ ಕಾಯಿನ್ನು ಕೆಳಗೆ ಬರ್ತಾ 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 ವೆಲಾಸಿಟಿ ಜಾಸ್ತಿ ಮಾಡ್ಕೊಳುತ್ತೆ, ಕೆಳಗಡೆ ಬರೋಷ್ಟು ಅದಕ್ಕೆ ಟನ್ ತೂಕ ಬಂದಿರುತ್ತಂತೆ. ದಟ್ ಈಸ್ ದ ಫಾಲಿಂಗ್ ಪವರ್ ಸೈನ್ಸಲ್ಲಿ, ಅದಕ್ಕೆ ಫಾಲಿಂಗ್ ಪವರ್ ಅಂತಾರೆ. ಚಿಕ್ಕ ಪದಾರ್ಥನೇ ಹಾಕಿ ಅತಿ ಎತ್ತರದಿಂದ ಬಿದ್ದರೆ ಡ್ಯಾಮೇಜಸ್. ಅಂಥ ಒಂದು ಡಿಸಾಸ್ಟ್ರು. ನೆಕ್ಸ್ಟ್ ಡೇ ನೋಡಿದ್ರೆ ಈ ಡಾಕ್ಟ್ರ್ ನೋಡ್ಕೊಂಡು FBI ಬಂದ್ಬಿಟ್ರು, ಯಾರು ನಮ್ಮ ಪ್ರೊಡ್ಯೂಸರ್ನ. ನೆನ್ನೆ ನೀವು ಶೂಟಿಂಗ್ ಮಾಡ್ತಿದ್ರಲ್ಲ, ನಿಮ್ಮ ಮೇಲೆ ಅನುಮಾನ ಇದೆ, ನಿಮ್ಮ ಟೀಮಲ್ಲಿ 3 ಜನ ಮುಸ್ಲಿಮ್ಸ್ ಇದ್ದಾರೆ ಅಂತ. ಅದು ಯಾರು ಪಾಕಿಸ್ತಾನದಲ್ಲಿ 3 ಜನ ಲೈಟ್ ಮೆನ್ಗಳು. ಅಲ್ಲಿ ಪಾಕಿಸ್ತಾನ ಅಮೆರಿಕಾದಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಸೌಂಡ್ ರೆಕಾರ್ಡಿಸ್ಟು ಲೈಟ್ ಮೆನ್ಗಳನ್ನ ಯಾರು ಅಮೆರಿಕಾದವ್ರನ್ನ ಬುಕ್ ಮಾಡಲ್ಲ, ಎಲ್ಲ $1,000-2,000 ಕೇಳ್ತಾರೆ. ಪಾಕಿಸ್ತಾನಿಗಳು ಬಾಂಗ್ಲಾದೇಶದವ್ರು ಹೋಗಲ್ಲಿದ್ದಾರೆ, ಅವರೆಲ್ಲ $200 $300 ಬರ್ತಾರೆ. ಹಾಗಾಗಿ ನಮ್ಮ ಟೀಮಲ್ಲಿ ಆ ಕೆಲಸಕ್ಕೆಲ್ಲ ಬರೀ ಪಾಕಿಸ್ತಾನಿಗಳನ್ನ ಇಟ್ಕೊಂಡಿದ್ದೀವಿ. ಇವ್ರಿಗೆ ಡೌಟ್ ಏನು, ಮುಸ್ಲಿಮ್ಸ್ ಇರೋದ್ರಿಂದ ನಮ್ಮದೇ ಇದರಲ್ಲೇನೋ ಇದೆ, ಶೂಟಿಂಗ್ ಮಾಡೋಕ್ಕೆ ಬಂದವ್ರು ಮಾಡಿರೋ ಕತೆ ಇದು ಅಂತ. ಆಮೇಲೆ ಲಕ್ಕೀಲಿ ಆ ಡಾಕ್ಟ್ರು ಗವರ್ನರ್ ತುಂಬ ಕ್ಲೋಸ್ ಇದ್ದಿದ್ದರಿಂದ ಸಾಲ್ವ್ ಆಯಿತು ಅಂತ ಇಟ್ಕೊಳ್ಳಿ. ಹಾಗಾಗಿ ಈ ಊರಿನ ಸೀಮಾ ಚಿತ್ರದ ಕತೆ ನೀವು ತೋರಿಸಿದ್ರಿಂದ ಐ ರಿಮೆಂಬರ್. ಅಲ್ಲ, ವಿದೇಶಕ್ಕೆ ಹೋದ್ರೆ ಬರೀ ಬ್ಯೂಟಿಫುಲ್ ಮೊಮೆಂಟ್ಸ್ ಇರುತ್ತೆ ಅಂತ ಅನ್ಕೊಳ್ಳೋದಕ್ಕಾಗಲ್ಲ, ಎಂತೆಂತ ಅಲ್ವಾ. ಮತ್ತೊಂದು, ಹವಾಯಿನ ದ್ವೀಪದಲ್ಲಿನ ಬೇವಾಚ್ ಚಿತ್ರೀಕರಣದ ಹೊರಾಂಗಣದಲ್ಲಿ ಕೌಶಿಕ್. ಇಲ್ಲಿ ಅದೇ ನಾನು ನಂದೊಂದು ಸಿನಿಮಾ ಮಾಡಿದ್ದೆ, ರಂಭೆ ವಯ್ಯಾರದ ಗೊಂಬೆ ಅಂತ. ಅದನ್ನ ಹೇಳಕ್ ಮರ್ತ್ಬಿಟ್ಟೆ. ಆ ರಂಭೆ ವಯ್ಯಾರದ ಗೊಂಬೆ ಸಿನಿಮಾದಲ್ಲಿ ನನ್ನ ಹೀರೋಯಿನ್ ನೋಡಿ ರವಿಚಂದ್ರನು ಕೂಡ ಅವರ ಮಗನೋ ತಮ್ಮನ್ನೋ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರು, ಅಹಂ ಪ್ರೇಮಾಸ್ಮಿ ಅಂತ. ಅದ್ರಲ್ಲಿ ಸೆಕೆಂಡ್ ಹೀರೋಯಿನ್ ಮಾಡ್ಕೊಂಡಿದ್ರು. ಆಮೇಲೆ ಪ್ರಭಾಕರು ಹೀರೋಯಿನ್ ಮಾಡ್ಕೊಂಡಿದ್ರು, ಚೆನ್ನಾಗಿದ್ಲು. ಅವಳ ಹೆಸರು ಅಖಿಲ ಅಂತ. ಬಟ್ ಶಿ ವಾಸ್ ಮೈ ಹೀರೋಯಿನ್, ನಾನು ಅದ್ರಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದೆ. ಆ ಸಿನಿಮಾ ಅಮೆರಿಕಾದಲ್ಲಿ ಹವಾಯ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಯ್ತು. ಅದೊಂದು ಸಣ್ಣ ಸೀನ್ ಹೇಳಬೇಕು ನಿಮಗೆ. ಆಗಿನ್ನೂ ನಾನು ಅಮೆರಿಕಾಗೆ ಹೋಗಿಲ್ಲ, ಫಸ್ಟ್ ಟೈಮ್. ಅಲ್ಲಿಂದ ವೀಸಾಗೆ ಲೆಟರ್ ಬಂತು. ಏನು ವೀಸಾ ಲೆಟರ್ ಅಂತೇನಿಲ್ಲ, ಗವರ್ನರ್ ಫ್ರಮ್ ಹವಾಯ್ ಇನ್ವೈಟೆಡ್ ಮೀ ಫಾರ್ ದಿ ಫಿಲ್ಮ್ ಫೆಸ್ಟಿವಲ್. ಸೊ ಬೆಂಗಳೂರು ಏಜೆಂಟ್ ಏನು ಹೇಳ್ದ, ಅವಾಗಿನ್ನೂ ಬೆಂಗಳೂರಲ್ಲಿ ಕೌನ್ಸುಲೇಟ್ ಆಫೀಸ್ ಇಲ್ಲ, ಚೆನ್ನೈಗೆ ಹೋಗ್ತಾಯಿತ್ತು. ಸರ್ ಹೋಗಿ ಈ ಲೆಟ್ರ್ ಕೊಡ್ತಾರೆ ವೀಸಾ. ನಾನು ಹೋಗಿ ಲೆಟ್ರ್ ಇಡ್ತಿದ್ದಂಗೆ ಶಿ ವಾಸ್ ವೆರಿ ಹ್ಯಾಪಿ. ಯಾರು ಅಲ್ಲಿ ಕೂತಿರೋ ಒಬ್ಳು ಕೌನ್ಸುಲೇಟ್ ಆಫೀಸರು, ಇನ್ವೈಟೆಡ್ ಬೈ ಅವರ್ ಗವರ್ನರ್. 10 ವರ್ಷ ವೀಸಾ ಯಾರಿಗೂ ಕೊಡಲ್ಲ, 6 ತಿಂಗಳ ಮೇಲೆ ಫಸ್ಟ್ ವೀಸಾ ಕೊಡಲ್ಲ. ಒಂದ್ಸತಿ ನೀವು ಹೋಗಿ ಬಂದಮೇಲೆ ದೇ ವಿಲ್ ಎಕ್ಸ್ಟೆಂಡ್ ಯುವರ್ ವೀಸಾ ಫಾರ್ 10 years. ನಮ್ದು ಅವ್ರ ದೃಷ್ಟಿನಲ್ಲೇನು ಪ್ರೆಸಿಡೆಂಟ್ ಕರೆದಂಗೆ ನನ್ನ ಹವಾಯ್ ಗವರ್ನರ್ ಸಿಗ್ನೇಚರ್ ಇದೆಯಲ್ಲ. ಆ ಟೈಮಲ್ಲಿ ಬೇರೆಯವ್ರು ಸುಮಾರು ಜನ ಬಂದಿದ್ದಾರೆ, ಯಾರಿಗೂ ವೀಸಾ ಆಗಿಲ್ಲ. ಅವರೆಲ್ಲ ಗಲಾಟೆ, ಏನಿದನ್ಯ ಕಿತ್ತೋಗಿರೋ TV ಸೀರಿಯಲ್ ಆರ್ಟಿಸ್ಟ್. ಅವ್ನು ಮಿನಿಸ್ಟ್ರು ಅವನೇನೋ ರಾವ್ ಅಂತ ಬರುತ್ತಪ್ಪ, ಅವ್ರ ಕಡೆಯವ್ರು ಬಂದಿದ್ರು. ನಾವೆಲ್ಲ ರಾಜಕಾರಣಿಗಳು, ನಮ್ದೆಲ್ಲ ರಿಜೆಕ್ಟ್ ಆಗಿದೆ, ಇದರ ಸಿನಿಮಾದವ್ರಿಗೆಲ್ಲ ಕೊಡ್ತಾರೆ. ಅವ್ನು PA ಬಂದಿರ, ಸರ್ ಜಾಸ್ತಿ ಮಾತಾಡಬೇಡಿ, ಅಮೇರಿಕನ್ ಕೌನ್ಸುಲೇಟ್ ಇಸ್ ವೆರಿ ಸ್ಟ್ರಿಕ್ಟ್, ಆಮೇಲೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಡ್ತಾರೆ ನಿನ್ನ, ನೆಕ್ಸ್ಟ್ ಆಗುತ್ತೆ ಹೋಗಿ ಕಳಿಸ್ದ ಅಂತ ಇಟ್ಕೊಳ್ಳಿ. ಹಂಗೆ ನಂಗೆ ವೀಸಾ ಸಿಕ್ಕಿದ್ದು. ಆ ವೀಸಾ ತೊಗೊಂಡಲ್ಲಿ ಹೋದೆ, ಫಿಲಮ್ ಫೆಸ್ಟಿವಲ್ ಎಲ್ಲ ಅಟೆಂಡ್ ಮಾಡಿದೆ, ಬಂದೆ. ಅವಾಗಲೇ ಈ ರಾಮಪ್ರಸಾದನ ಹುಡುಗ ಪರಿಚಯ ಆಗಿದ್ದು, ನನ್ನ ಕರ್ಸದ ಶೂಟಿಂಗಿಗೆ ಏನಲ್ಲ. ಆಗ ಅಲ್ಲಿ ಹವಾಯಿಗೆ ಹೋಗಿದ್ದಾಗ ಶೂಟಿಂಗಿಗೆ ಅಟೆಂಡ್ ಮಾಡಿ. ಸೊ ನೆಕ್ಸ್ಟ್ ಫೋಟೋ ಕನ್ನಡಕೂಟ, ಉತ್ತರ ಕ್ಯಾಲಿಫೋರ್ನಿಯಾ. ಯಾವ ತೋರಿಸಿ ಫೋಟೋ ಅದು? ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೇಳಿದ್ನಲ್ಲ, ನಾನು ಹವಾಯ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದ್ದೆ ಅನ್ನಲ್ಲ. ಅವಾಗ ನಿಮ್ಗೆ ಈಗ BC ಪಾಟೀಲ್ ಅಂತ ಒಬ್ರು ಫಿಲಮ್ ಆಕ್ಟರು ಮಿನಿಸ್ಟರ್ ಎಲ್ಲ ಆಗಿದ್ರಲ್ಲ, ಅವ್ರ ತಮ್ಮ ಅಶೋಕ್ ಪಾಟೀಲ್ ಅಂತ, ಆತ ಅಮೆರಿಕಾದಲ್ಲಿ ಶಿವ ಕಮ್ಯುನಿಕೇಶನ್ಸ್ ಅಂತ ಒಂದು ಕಂಪ್ನಿ ಇಟ್ಕೊಂಡಿದ್ದಾರೆ. ಅವ್ರು ಆಮೇಲೆ ಬಂದು ಕನ್ನಡ ಸಿನಿಮಾ ಎಲ್ಲ ಡೈರೆಕ್ಟ್ ಮಾಡಿದ್ರು, ಜೋಗ್ ಫಾಲ್ಸ್ ಅಂತೆಲ್ಲ. ಅವ್ರಿಗೆ ಸಿನಿಮಾ ರಂಗಕ್ಕೆ ಎಂಟರ್ ಆಗಬೇಕು ಅಂತ ಆಸೆ, ಬಟ್ ಲಿಂಕ್ ಇಲ್ಲ. ನಂದು ಇದು ನೋಡಿದ್ದಾರೆ ವೆಬ್ಸೈಟಲ್ಲಿ, ಕೌಶಿಕ್ ರವರ ಕನ್ನಡ ಚಿತ್ರ ಹವಾಯಲ್ಲಿದೆ ಅಂತ. ಹಿಂಗೋ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವಾಗೆಲ್ಲ ಇಮೇಲ್ಗಳೇ ದಾರಿ. ಸಾರಿ ಸರ್, ನೀವು ಇಲ್ಲಿ ತನಕ ಬಂದಿದ್ದೀರಾ, ಹವಾಯ್ ತನಕ, ನೀವು ಇದಕ್ಕೆ ಬಂದುಬಿಡಿ, ಕ್ಯಾಲಿಫೋರ್ನಿಯಾಗೆ ಬನ್ನಿ, ಐ ವಾಂಟ್ ಟು ಮೀಟ್ ಯು, ಯು ಆರ್ ಎ ಫಿಲಮ್ ಡೈರೆಕ್ಟರ್ ಅಂತ. ಸರ್ ನಂದು ಫ್ಲೈಟ್ ಟಿಕೆಟ್ ಡೈರೆಕ್ಟಾಗಿ ಇಂಡಿಯಾಗಾಗಿದೆ ಅಂತ ನಾನು. ಇಲ್ಲ ಒಂದು ಕೆಲಸ ಮಾಡಿ, ನಾವು ಅದನ್ನು ರೀಟಿಕೆಟಿಂಗ್ ಮಾಡ್ತೀವಿ, ಖರ್ಚು ನಾವು ತೊಗೋತೀವಿ, ನೀವು ಬನ್ನಿ. ವೀಸಾ ಅಂತಕ್ಕೂ ಹಿಂಗೂ ಇದೆ ಅಂತೀರಾ. 10 ವರ್ಷದ ವೀಸಾ ಸಿಕ್ಬಿಟ್ಟಿದೆಯಲ್ಲ. ಸೊ ಆಮೇಲೆ ಅವರೇ ನನ್ನನ್ನು ಕ್ಯಾಲಿಫೋರ್ನಿಯಾಗೆ ಕರೆಸ್ಕೊಂಡ್ರು. ಅಲ್ಲಿ ಹೋದ್ಮೇಲೆ ಕನ್ನಡ ಸಂಘಕ್ಕೆ ಕರ್ಕೊಂಡೋಗಿ ಎಲ್ಲರನ್ನೂ ಪರಿಚಯ ಮಾಡಿಸಿದ್ರು. ಅಲ್ಲಾಗಿದ್ದು ಕೆಲವು ಇನ್ಸಿಡೆಂಟ್ಗಳಂತೂ ಅಲ್ಲೊಂದು ಇಸ್ಕಾನ್ಗೆ ಕರ್ಕೊಂಡು ಹೋಗಿದ್ರು. ಇಸ್ಕಾನ್ ಲೇಡಿ ಬಂದು ಶಿ ಈಸ್ ಎ ಆಂಗ್ಲೋ ಇಂಡಿಯನ್, ಅದ್ರ ಓನರು. ಹೋಗ್ತಿದ್ದಂಗೆ ಹೆಸರು ಪಕ್ಕ ಶಿ ಈಸ್ ಎ ಆಂಗ್ಲೋ ಪರ್ಸನ್. ಅವ್ರ ಮನೆ ಸೆಂಟ್ರಲ್ ಒಂದು ಗಂಟು ಬಿದ್ದಿತ್ತು, ಹಳೇ ಗಂಟು. ಏನಿದೆ ಗಂಟು ಅಂದೆ. ಇಲ್ಲ, ಒಂದು 6 ವರ್ಷದಿಂದ ಒಬ್ರು ಇಂಡಿಯನ್ ಸೇಂಟ್ ಬಂದಿದ್ರು, ನಮ್ಮನೇಲಿ 2 ದಿವಸ ಇಳ್ಕೊಂಡಿದ್ರು, ಏನೋ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೋದ್ರು. ಆಮೇಲೆ ಅವ್ರು ಬಂದೇ ಇಲ್ಲ. ನಮ್ಮ ದೃಷ್ಟಿಲಿ ಅವನೇ ಕೃಷ್ಣ, ಏನೋ ನಮ್ಮ ಮನೇಲಿ ಬಿಟ್ಟು ಹೋಗಿದ್ದಾನೆ ನಿಧಿ ಅಂತ, ನಾವು ಅದನ್ನು ಮುಟ್ಟಿಲ್ಲ. ಹಾಲ್ ಮಧ್ಯೆ ಅಂತ ಬ್ಯೂಟಿಫುಲ್ ಬಂಗ್ಲೆನಲ್ಲಿ ಹಾಗೇ ಬಿದ್ದಿದೆ. ಮಗನಿಗೆ ಎಡ್ವರ್ಡ್ ಅಂತ ಅವನ ಹೆಸರು, ಅವನಿಗೆ ಕೃಷ್ಣ ಅಂತ ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇವಳು ಆಫೀಸ್ಗೂ ಮನೆಗೂ ಹೋಗಿ ಹೆಲಿಕಾಪ್ಟರ್ ಯೂಸ್ ಮಾಡ್ತಾಳೆ, ಮನೆ ಹಿಂದ್ಗಡೆ ಹೆಲಿಕಾಪ್ಟ್ರು.
ಈ ಥರದ ಹಿಂದೂ ಧರ್ಮದ ಬಗ್ಗೆ ಹುಚ್ಚುಗಳು. ಬಟ್ ಒಂದು ಕಡೆ ನಾನು ಅವ್ರ ಮನೇಲಿ ಕೂತಿದ್ದಾಗ ಹಾಗೆ ಐ ವಾಂಟ್ ಟು ಕೆನ್ ಐ ಯೂಸ್ ಮೈ ಟಾಯ್ಲೆಟ್ ಅಂತ ಕೇಳಿದೆ. ಪ್ಲೀಸ್ ಗೋ ಅಂದ್ಲು. ಟಾಯ್ಲೆಟ್ಗೆ ಹೋದೆ, ಹಿಂಸೆ ಆಗ್ಬಿಡುತ್ತೆ ನನಗೆ. ಎಲ್ಲಿ ನೋಡಿದ್ರು ಕೃಷ್ಣನ ಚಿತ್ರಗಳು. ಅಯ್ಯೋ, ಟಾಯ್ಲೆಟ್ಗೆ ಹೆಂಗೆ ಹೋಗಿ ಮನ್ಸು ಬರುತ್ತೆ. ಈಚೆ ಬಂದವನೇ, ಮೇಡಮ್ ಡೋಂಟ್ ಮಿಸ್ಟೇಕ್, ಭಾಳ ಹಿಂಸೆ ಆಯಿತು ಟಾಯ್ಲೆಟಲ್ಲಿ ನಿಂದೆ. ವೈ ವಾಟ್ ಹ್ಯಾಪನ್? ಏನು ಮೇಡಮ್, ಯಾವ ಕಡೆ ತಿರುಗಿದ್ರು ಕೃಷ್ಣ ಕೃಷ್ಣ ಕೃಷ್ಣ. ಯು ಇಂಡಿಯನ್ಸ್ ಆರ್ ಹಿಪೋಕ್ರಿಟ್ಸ್ ಅಂದ್ಲು. ಒಂದೇ ಮಾತು. ಯು ಸೇ ಗಾಡ್ ಈಸ್ ಎವ್ರಿವೇರ್, ದಟ್ ಈಸ್ ಟಾಯ್ಲೆಟ್ ಫಾರ್ ಯು, ಬಟ್ ಫಾರ್ ಕೃಷ್ಣ ಇಟ್ ಈಸ್ ನಾಟ್ ಟಾಯ್ಲೆಟ್. ನಿನಗೆ ಟಾಯ್ಲೆಟ್ ಅಷ್ಟೇ, ನನ್ನ ಮನೆ ಎಲ್ಲ ಕೃಷ್ಣಮಯ, ನಾನು ಎಲ್ಲ ಕಡೆ ಕೃಷ್ಣ ಇಟ್ಕೋತೀನಿ. ನಿಂದ್ಲು ಮುಚ್ಕೊಂಡು ಸುಮ್ಮನೆ ಎಂಥ ಪದ ಹೇಳ್ಬಿಟ್ಲು. ನಿನಗದು ಟಾಯ್ಲೆಟು, ಕೃಷ್ಣನಿಗದು ಜಗತ್ತು, ಅವನೆಲ್ಲ ಕಡೆ ಇದ್ದಾನೆ ಅಂತ ನೀವೇ ಹೇಳ್ತೀರಾ, ದೇವರು ಸರ್ವಮಯ ಅಂತೀರಾ. ಇಲ್ಲಿ ಬಂದು ಈ ಥರ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಕಾಲ್ ಹಿಡಿದ್ಲು. ಆಮೇಲೆ ಒಳಗೆ ಅದೊಂದು ಕೆಟ್ಟ ಘಟನೆ ಜ್ಞಾಪಿಸ್ಕೊಂಡು ನಾನು ಭಾಳ ಆಸೆಪಟ್ಟು ಗಂಗಾ ನದಿ ನೋಡಬೇಕು ಅಂತ ಕಲ್ಕತ್ತಾಗೆ ಹೋದೆ. ಹೋಗಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ, ಇದ್ದಕ್ಕಿದ್ದಂಗೆ ಆ ಟ್ಯಾಕ್ಸಿ ಡ್ರೈವರು ಒಂದು ನಿಮಿಷ ಬರ್ತೀನಿ ಅಂತ ಇಳಿದ್ಬಿಟ್ಟು ಸೈಡ್ಗೆ ಹೋಗಿ ಈ ಸ್ಪಿಸ್ಸಿಂಗ್ ಫ್ರಮ್ ದ ಬ್ರಿಡ್ಜ್. ನನಗೆ ಮೈಯೆಲ್ಲ ಉರಿದೋಯ್ತು. ನಾನು ಅಮೇರಿಕಾದಿಂದ ಆಲ್ ದ ವೇ ಫ್ರಮ್ ಲಾಸ್ ಏಂಜಲೀಸ್ ನಾನು ಗಂಗಾ ನದಿ ನೋಡಬೇಕು ಅಂತ ಇಲ್ಲಿ ಬಂದರೆ, ಯು ಬ್ಲಡಿ ಇಂಡಿಯನ್ಸ್, ಅದಕ್ಕೆ ನೀವು ಶಿಟ್ ಮಾಡ್ತೀರಾ. ಅಲ್ಲೇ ನನ್ನ ಬ್ರೀಫ್ ಕೇಸ್ ಇಳಿದ್ಬಿಟ್ಟು ನಾನು ಇಡೀ ಬ್ರಿಡ್ಜನ್ನು ನಡ್ಕೊಂಡು ಹೋಗಿ ಆಮೇಲೆ ಬೇರೆ ವೆಹಿಕಲ್ ಮಾಡ್ಕೊಂಡು ನಾನು ಹೋದೆ ರಾಮಕೃಷ್ಣ ಆಶ್ರಮಕ್ಕೆ ಅಂದ್ಲು. ಈ ಥರದ ಇನ್ಸಿಡೆಂಟನ್ನು ನೋಡಿದ್ರೆ ನಾವು ಎಲ್ಲಿದ್ದೀವಿ ನಮ್ಮ ದೇಶದಲ್ಲಿ, ನಮ್ಮ ದೇಶದ ಬಗ್ಗೆ ಹೊರಗಿನವ್ರು ಎಷ್ಟು ಒಳ್ಳೆ ಕಲ್ಪನೆ ಇಟ್ಕೊಂಡಿದ್ದಾರೆ, ನಾವು ಎಷ್ಟು ಗಬ್ಬಿ ತುಂಬ ಬೇಜಾರಾಗುತ್ತೆ ಅನ್ನೋ ಕಾರಣ ಕೇಳಿದೆ. ಸೊ ಕ್ಯಾಲಿಫೋರ್ನಿಯಾಗೆ ಹೋದಾಗ ಕನ್ನಡ ಸಂಘದಲ್ಲಿ ನನ್ನ ಮ್ಯಾಜಿಕ್ ಶೋ ಇತ್ತು, ಮಂಕುತಿಮ್ಮನ ಕಗ್ಗ ಮ್ಯಾಜಿಕ್ ಶೋ. ಬಟ್ ಅಲ್ಲಾಗಿದ್ದು ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ, ನಾವು ಹೋದಾಗ ಯಾರೊಬ್ರು ಹೇಳಿದ್ರು, ಇಷ್ಟು ದೂರ ಬಂದಿದ್ದೀರಾ, ಒಂದು ಡಾಕ್ಯುಮೆಂಟ್ರಿ ಮಾಡಿ ಅಂತ. ಏನು ಡಾಕ್ಯುಮೆಂಟ್ರಿ ಹೆಸರು ನನಗೆ ಹೊಳಿತು, ಇಂಡಿಯನ್ ಬ್ರೈನ್ ಬಿಹೈಂಡ್ ಸಿಲಿಕಾನ್ ವ್ಯಾಲಿ ಅಂತ. ಆಗ ಇನ್ನೂ ಸಿಲಿಕಾನ್ ವ್ಯಾಲಿ ಶುರುವಾಗಿ ಟೈಮು, ಇಂಡಿಯನ್ಸ್ ಎಲ್ಲ ಹೋಗಿ ಸೆಟ್ಲ್ ಆಗ್ತಾ ಇದ್ರು. ಅದರಲ್ಲಿ ಒಬ್ಬರು ಮಹಾರಥರೆ ನಮ್ಮ ಅಮೇರಿಕಾ ಮ್ಯೂಸಿಕ್ ಡೈರೆಕ್ಟ್ರು ಮನೋಮೂರ್ತಿ ಮನೆಗೆ ನಾನು ಹೋದೆ ಫಸ್ಟ್ ಟೈಮು. ಅವ್ರ ಮನೇಲಿ ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಅವಾಗ ಇದೇ ಥರ ಹುಚ್ಚು, ನಾವು ಕ್ಯಾಮ್ರಾಗಳು ಇಟ್ಕೊಂಡು ಇಂಟರ್ವ್ಯೂ ಮಾಡಿ ಒಂದು ಸೌಂಡ್ ಗಿಂಡೆಲ್ಲ ಕೊಟ್ಟು, ಅಲ್ಲೆಲ್ಲ ಕಾರ್ಡ್ಲೆಸ್ ಮೈಕ್ಗಳೆಲ್ಲ ಸಿಕ್ತು ನನಗೆ. ಅವ್ರ ಮನೇಲಿ ಮಾಡಿದೆ. ಆಮೇಲೆ ಅಲ್ಲಿ ಇನ್ನೊಬ್ಬರನ್ನ ಪರಿಚಯ ಮಾಡಿದೆ. ಹೀಗೆ ಒಂದು 13 ಜನನ ಇಂಟರ್ವ್ಯೂ ಮಾಡಿದ್ರೆ ಆಲ್ ಆರ್ ಟೈಕೂನ್ಸ್. ಅಲ್ಲೆಲ್ಲ ಸಾಫ್ಟ್ವೇರಲ್ಲಿ ಕಿಂಗ್ಗಳು. ಸಿರಸ್ ಲಾಜಿಕ್ ಅಂತ ಒಬ್ಬ ಕಂಪ್ನಿ ಓನರು, ಇನ್ನೊಂದು ಕಂಪ್ನಿ ಇನ್ಯಾರೋ ಒಬ್ಬ ಆಕ್ಸಡಾಸ್ ಕಂಪ್ನಿ ಓನರು, ಎಲ್ಲ ದೊಡ್ಡ ದೊಡ್ಡ ಆಗರ್ಭ ಶ್ರೀಮಂತರುಗಳು. ಬಿಲ್ಗೇಟ್ಸ್ ಮನೆ ಪಕ್ಕದ ಮನೆ ಮನೋಮೂರ್ತಿ ಮನೆ. ನಮಗೆ ಶಾಕ್. ಅವ್ರು ಹೇಳ್ತಾರೆ, ಸರ್ ಹೌ ಇಟ್ ಇಸ್ ಪಾಸಿಬಲ್, ಮನೋಮೂರ್ತಿ ಜಾಗಕ್ಕೆ ನೀವು ಹೋಗ್ತಿದ್ದೀರಾ ಅಂತಾರೆ. ಈಗ ಅಮೇರಿಕಾದ ಒಂದು ಅನುಭವಗಳಿದೆಯಲ್ಲ, ಆಗೆಲ್ಲರ ಮನೆಗಳಿಗೆ ಹೋಗಿ ಇಂಟರ್ವ್ಯೂಗಳು ಮಾಡಿ, ಹಾಗಾಗಿ ಬಿಲ್ಡಪ್ ಆಗ್ತಾ ಹೋಯ್ತು ಸಂಪರ್ಕಗಳು. ಅಂದ್ಕೊಳ್ಳಿ, ಒಂದು ಕಗ್ಗ ಹೀಗೆಲ್ಲ ಜೀವನ ಬದಲಾಯಿಸ್ತಾ ಹೋಗುತ್ತೆ ಅನ್ನೋದಕ್ಕೆ. ನೀವು ಡಾಕ್ಯುಮೆಂಟ್ರೀಸು ಏನು ಹೇಳಿದ್ರಿ ಸರ್, ಸಾಕಷ್ಟು ಡಾಕ್ಯುಮೆಂಟ್ರೀಸ್ ಮಾಡಿದ್ದೀರಾ. ಮೇಲ್ಕೋಟೆ ಬಗ್ಗೆ ಡಾಕ್ಯುಮೆಂಟರಿ ಮಾಡಿದ್ದೀರಾ? ಹೇಳ, ಮೇಲ್ಕೋಟೆ ಮಾಡಕ್ಕೆ ಹೋಗಿದ್ದಾಗ ನಾವು ಮೈಸೂರು ಮಹಾರಾಜನ ಇಂಟರ್ವ್ಯೂ ಮಾಡಕ್ಕೆ ಹೋದಾಗ ಅದೊಂದು ದೊಡ್ಡ ಇನ್ಸಿಡೆಂಟ್. ಮೈಸೂರು ನಮಗೆ ಮೇಲ್ಕೋಟೆ ಮೇಲೆ ಕರ್ನಾಟಕ ಗೌರ್ಮೆಂಟಿಂದ ಒಂದು ಡಾಕ್ಯುಮೆಂಟ್ರಿ ಸಿಕ್ತು, ಯು ಮೇಕ್ ಎ ಡಾಕ್ಯುಮೆಂಟ್ರಿ ಅಂತ ಮೇಲ್ಕೋಟೆ ಅಂತ. ಹೋದ್ವಿ, ಅಲ್ಲಿ ವೈರ್ಮುಡಿ ಉತ್ಸವದ್ದೆಲ್ಲ ಮಾಡಿದ್ವಿ, ಆ ಒಡವೆಗಳದೆಲ್ಲ ತೊಗೊಂಡ್ವಿ. ಎಲ್ಲ ಆದಮೇಲೆ ಯಾರೋ ಹೇಳಿದ್ರು, ಸರ್ ನೀವು ಮೈಸೂರು ಮಹಾರಾಜರದ್ದು ಇಂಟರ್ವ್ಯೂ ಇಲ್ಲದೆ ಇದು ಕಂಪ್ಲೀಟ್ ಆಗಲ್ಲ, ಬಿಕಾಸ್ ಈ ಒಡವೆಗಳನ್ನೆಲ್ಲ ಕೊಟ್ಟಿರೋದೇ ಮೈಸೂರು ಮಹಾರಾಜರು, ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂದರು. ಆಮೇಲೆ ಸರ್ಕಾರದ ಕಡೆಯಿಂದನೇ ನಾವು ಮಾತಾಡ್ಸಿದ್ವಿ ಅರಮನೆಗೆ. ಅವ್ರು ಒಂದು ಡೇಟ್ ಫಿಕ್ಸ್ ಮಾಡಿದ್ರು, ಶ್ರೀಕಂಠ ತೊಡಿಯರ್ ಕೈಲಿ 2 ಮಾತಾಡ್ಸೋಣ ಅಂತ. ನಾನು ನನ್ನ ಟೀಮ್ ಕರ್ಕೊಂಡು ಹೋದೆ, ಕ್ಯಾಮ್ರಾ ಮತ್ತು ಒಂದಷ್ಟು ರಿಫ್ಲೆಕ್ಟರ್ಗಳು ಅದು ಇದೆಲ್ಲ ಇಟ್ಕೊಂಡು. ಹೊರಗಡೆ ಕಾಯಿರಿ ಅಂದರು, ಕಾದ್ವಿ. ಆಮೇಲೆ ಅವ್ರು ಒಳಗಡೆ ಕರೆದ್ರು ಅಂತಃಪುರಕ್ಕೆ. ಯಜಮಾನರು ನಿಧಾನವಾಗಿ ಪೆಂಗ್ವಿನ್ ಸ್ಟೈಲಲ್ಲಿ ಬಂದರು, ನಿಧಾನವಾಗಿ ಬಂದು ಏನು ಇಂಟರ್ವ್ಯೂ ಟಾಪಿಕ್ಕು ಅಂದರು. ಸರಿ ಹೀಗಿದೆ, ಹೀಗೆ ಆಯಿತು ತೊಗೊಳ್ಳಿ ಅಂದರು. ಕೂತ್ಬಿಟ್ಟು ಅಲ್ಲಿ ಕೂತಿದ್ದ ಜಾಗದಲ್ಲೇ ಮಾತಾಡೋದು ಶುರು ಮಾಡಿದ್ರು. ಕ್ಯಾಮ್ರಾಮನ್ ನನ್ನ ಕಡೆ ಒಂದ್ಸತಿ ನೋಡ್ದ. ಅವ್ರು ಕೂತಿರೋ ಹಿಂದ್ಗಡೆ ದೊಡ್ಡ ಕಿಟಕಿ ಇದೆ, ಫುಲ್ ಬ್ಯಾಕ್ ಲೈಟು, ಇವ್ರ ಮುಖವೇ ಕಾಣಿಸ್ತಿಲ್ಲ. ನಾನು ಹೇಳಿದೆ, ಸರ್ ಇಲ್ಲಿ ನಿಮ್ಮ ಮುಖ ಚೆನ್ನಾಗಿ ಕಾಣಿಸ್ತಿಲ್ಲ, ದಯವಿಟ್ಟು ಅದು ಕಿಟಕಿ ಮುಚ್ಚಿಸಿ ಅಂದರು. ಪಿ ಎ ಬಂದು, ಸಾರ್ ಅದು ಮುಚ್ಚಕ್ಕಾಗಲ್ಲ, ಹೊರಗಡೆಯಿಂದದು ಅದು ಮುಚ್ಚೇ ಇಲ್ಲ ಇದುವರೆಗೆ, ಅದು ಯಾವಾಗಲೂ ಸನ್ಲೈಟ್ ಬರಬೇಕು ಅಲ್ಲಿಂದ, ಅದ್ರ ವಾಸ್ತು ಇದ್ದಂಗೆ ಅವ್ರಿಗೆ, ಅದು ಮುಚ್ಚಕ್ಕಾಗಲ್ಲ ಅಂದರು. ಸರ್ ಹಾಗಿದ್ದಿಲ್ಲ, ನಾವು ಶೂಟಿಂಗ್ ಮಾಡೋಕ್ಕಾಗಲ್ಲ, ಜಾಗ ಚೇಂಜ್ ಮಾಡಿ ಹಿಂದೆ. ಮನಸ್ಸಿಲ್ಲದ ಮನಸ್ಸಿಂದ ಮಹಾರಾಜರದ್ದು ಮತ್ತೆ ಬಂದು ಇನ್ನೊಂದು ಕಡೆ ಕೂತ್ಕೊಂಡ್ರು. ಅಲ್ಲಿ ಕೂತರು ಕೂಡ ಅವ್ರದ್ದು ಒಂದೇ ಸ್ಟೆಪ್, ತುಂಬ ಸ್ಥೂಲವಾದ ಶರೀರ ಅಲ್ವಾ, ಒಂದು ಆ್ಯಂಗಲಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಮ್ಗೆ ಆ ಟಿ ವಿಲಿ ಮಿನಿ ಸ್ಕ್ರೀನಲ್ಲಿ ನೋಡ್ತೀವಿ, ಚೆನ್ನಾಗಿ ಕಾಣಿಸ್ತಿಲ್ಲ. ನಾನು ಹತ್ರ ಹೋದೆ, ಸರ್ ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಈ ಕಡೆಗೆ ತಿರುಗಿ ಹಿಂದೆ. ಕಷ್ಟಪಟ್ಟು ಹಿಂಗೆ ತಿರುಗಿದ್ರು. ಸರ್ ಸ್ವಲ್ಪ ಕೆಳಗಡೆಗೆ ಅಂದೆ. ಆಮೇಲೆ ನಾನೇ ಕತ್ತಿನ ಸ್ವಲ್ಪ ಹಿಂಗೆ ಯಾವಲ್ಲಿ ಹಿಂಗೆ ನೋಡ್ರೋರು, ಗಲ್ಲ ಇಷ್ಟು ದಪ್ಪ ಕಾಣಿಸೋದು ಗಲ್ಲ, ಬೇಡ ಎತ್ತಿ ಈಗ ಒಂದು 2-3 ಸತಿ ಅವ್ರನ್ನ ಮುಟ್ಟಿ ಟಚ್ ಮಾಡಿದೆ. ಪಿ ಎಗೆ ಇಷ್ಟ ಆಗಲಿಲ್ಲ. ಮಿಸ್ಟರ್ ಕೌಶಿಕ್ ಅವ್ರು ಯಾರು, ಹೀ ಇಸ್ ದ ಕಿಂಗ್ ಆಫ್ ಮೈಸೂರು, ನೀವೇನು ಅವ್ರನ್ನ ಯಾರು ಜೂನಿಯರ್ ಆರ್ಟಿಸ್ಟ್ಗಳ ಥರ ಬಂದು ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಹಿಂಗೆ ತಿರುಗಿ, ಡೋಂಟ್ ಟಚ್ ಹಿಮ್ ಅಂತ ಅವ್ನು ನನ್ನ ಮೇಲೆ ಎರ್ಲಾಡಕ್ಕೆ ಶುರು ಮಾಡ್ಬಿಟ್ಟು ಅವನು. ಸರ್ ನನಗೆ ಅವ್ರು ಮುಟ್ಟೇನಾಗಬೇಕು ಸರ್, ನನಗೆ ಅವ್ರು ನನ್ನ ಕ್ಯಾಮ್ರಾದಲ್ಲಿ ಕವರ್ ಮಾಡಿದ್ಮೇಲೆ ನಾಳೆ ಜನ ಕೇಳ್ತಾರೆ ಸರ್, ಮೈಸೂರು ಮಹಾರಾಜನ ಕವರ್ ಮಾಡುವಾಗ ಒಂದು ಪ್ರೊಫೆಷನಲ್ ಆಗಿಲ್ಲ, ಬ್ಯಾಕ್ ಲೈಟು ಹೆಂಗೆಂಗೋ ಆ್ಯಂಗಲ್ಲು ಚೆನ್ನಾಗಿರಲ್ಲ ಸರ್, ತಪ್ಪು ತಿಳ್ಕೊಬೇಡಿ ಅಂತ ತಿರ್ಗಿ ಅವ್ರ ಮುಖ ಹಿಂಗೆ ತಿರುಗಿಸ್ದೆ. ಡೋಂಟ್ ಟಚ್ ಅಂತ ಹೇಳಿಲ್ವಾ ಅಂದರು.
ತಕ್ಷಣ ಶ್ರೀಕಂಠ ತುಡಿರು ಅವ್ರು ಹೇಗೆ ಬೇಕೋ ಮಾಡ್ಕೊಳ್ಳಿ ಬಿಡಿ. ನಾನು ಹೇಳಿದೆ ಸರ್ ಇಷ್ಟ ಇದ್ದರೆ ನಾನು ಮಾಡ್ತೀನಿ ಸರ್, ಇಲ್ಲಾಂದರೆ ನಾನು ಕೋಆಪ್ರೇಟ್ ಮಾಡಲ್ಲ ಅಂತ ಒಂದು ಲೆಟ್ರ್ ಬರ್ಕೊಟ್ಬಿಡಿ ಸರ್, ನಾನು ಹೋಗ್ತೀನಿ ಸರ್ಕಾರಕ್ಕೆ ಕೊಡ್ತೀನಿ ಹಿಂದೆ. ನನಗೆ ಇವಾಗ ಹೇಳಿದ್ನ ನಾನು ನಿಷ್ಠೂರನೂ ಬೇಕಾಗುತ್ತೆ, ಬಟ್ ತುಂಬ ಬಿಗಿನಿಂಗೇ ನಿಷ್ಠೂರ ಬೇಕಾಗಲ್ಲ. ಪರಿಸ್ಥಿತಿ ಹದ ಮೀರ್ತು ಇನ್ನು ನಮ್ಮ ಪರಿಸ್ಥಿತಿ ಇಲ್ಲಿ ಎರಡೂ ಒಂದೇ ಆಗುತ್ತೆ ರಿಸಲ್ಟು ಅಂತ ನಿಷ್ಠೂರ ಆಗಬೇಕು. ಕರೆಕ್ಟ್. ಅದಾದಮೇಲೆ ಅವ್ರ ಪಿ ಎಗೆ ಅವ್ರು ಹೇಗೆ ಬೇಕೋ ತೆಕ್ಕೋತಾರೆ ಸುಮ್ಮನಿರಿ ಅಂದರು. ಆಮೇಲೆ ತೆಗೆದ್ವಿ, ಚೆನ್ನಾಗಿ ಸಕ್ಸಸ್ ಆಯ್ತು. ಯಾಕೆ ಹೇಳಿದೆ ಅಂದರೆ ಒಂದೊಂದ್ಸತಿ ಹಿಂಗೆ ಸಮಸ್ಯೆ ನಮಗೆ ಅವ್ರ ಜೊತೆ ವರ್ಕ್ ಮಾಡೋರು ಮೈಸೂರು ಮಹಾರಾಜರು ಅಂತ ಮರ್ತೋಗುತ್ತೆ. ವ್ಯವಸ್ಥೆಗೆ ಮೈಸೂರು ಮಹಾರಾಜರು, ನನಗಲ್ಲ ಆ ಡಾಕ್ಯುಮೆಂಟ್ರಿಗೆ ಅವರೊಬ್ಬರು ಮೂಲ ಪುರುಷ, ಅದನ್ನು ಮಾಡಿಸಿದ್ರೆ ಸಾಕು. ಹೀಗೆ ಕೆಲವು ಸತಿ ಮೀಡಿಯಾದಲ್ಲಿ ನೀವು ಏನೇನೇ ಮಾಡಿದ್ರು ಹೊಸ ಹೊಸ ಸಮಸ್ಯೆ ಬರುತ್ತೆ, ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗೋದೇ ನಿಜ. ಲಾಸ್ ಏಂಜಲಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಯ್ಯೋ ಈ ಥರ ಅಮೇರಿಕಾ ಟ್ರಿಪ್ಗಳಲ್ಲಿ ನಮ್ಗಾಗಿರೋ ಅನುಭವಗಳಲ್ಲಿ ಈ ಜನಗಳ ಜೊತೆ ಬೆರೀದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ಲು. ನಾನು ಅಕ್ಕಾದಲ್ಲಿ ಮಾಡಿದೆ, ಆಮೇಲೆ ನಾವಿಕಾದಲ್ಲಿ ಮಾಡಿದೆ, ಆಮೇಲೆ ಬಾಲ್ಟಿಮೋರಲ್ಲಿ ವೀರಶೈವ ಅಖಿಲ ಅಮೇರಿಕಾ ಸಂಘದವ್ರು ಕರೆಸಿದ್ರು, ಆಮೇಲೆ ಸಂಕೇತಿ ಸಂಘ ಅಂತ ಒಂದಿದೆ ಅಲ್ಲಿ ಎಲ್ಲ ಕಡೆಗೆ 20-22 ಸತಿ ಅಮೇರಿಕಾಗೆ ಹೋಗಿ ಬಂದ್ಬಿಟ್ಟೆ. ಅವ್ನು ಪ್ರತಿ ಸತಿ ನೋಡಿದಾಗ ಪಾಸ್ಪೋರ್ಟ್ ನೋಡಿದಾಗ ಅವ್ನಿಗೆ ಏನು ಇಷ್ಟು ಸತಿ ಹೋಗ್ತೀರ ನೀವು ಸದ್ಯ ಈ ಒಂದು ರಮ್ಯಾ ಕೇಸ್ ಥರ ಆಗಲಿಲ್ಲ, ಇಷ್ಟು ರಿಪೀಟೆಡಾಗಿ ಹೋಗಿ ನಾನು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತೀರ ಅನ್ನೋ ಥರ ಆಗಲಿಲ್ಲ. ಕಲಾವಿದ ಏನು ಎತ್ಕೊಂಡು ಹೋಗಲ್ವಲ್ಲ, ಎತ್ಕೊಂಬರಲ್ವಲ್ಲ. ಸೊ ಯಾವಾಗಲೂ ನೋಡೋರು ಎಷ್ಟು ಸತಿ ಹೋಗ್ತೀರಾ ಅಂತ. ಬಟ್ ಹಿಂಗೆ ನಾವು ಒಂದು ಜಾಗದಲ್ಲಿ ಮಾಡಿದಾಗ ಜನಗಳ ಜೊತೆ ಬೆರೀದೇ ಇದ್ರೆ ಏನಾಗುತ್ತೆ ಅನ್ನೋಕ್ಕೊಂದು ಸಣ್ಣ ಉದಾಹರಣೆ. ನಾವು ಇದೇ ಥರ ಅಕ್ಕಾದೊಂದು ಸಮಾರಂಭಕ್ಕೆ ಹೋಗ್ಬೇಕಾದ್ರೆ ಕೃಷ್ಣೇಗೌಡರು, ಆಮೇಲೆ ಹಾಸ್ಯದ ಕೆಲವು ವ್ಯಕ್ತಿಗಳೆಲ್ಲ ಇದ್ದಾರೆ, ಹಾಸ್ಯ ಸಾಹಿತಿಗಳು, ಎಲ್ಲರೂ ಸೇರಿ ಒಂದು 6-7 ಜನ ಸೇರ್ತೀವಿ ನಾವು. ಇದೇ ಥರ ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ಬೆಂಗಳೂರು ಏರ್ಪೋರ್ಟಲ್ಲಿ ಸುಂದರವಾಗಿರೋ ಇಬ್ಬರು ಅಕ್ಕ ತಂಗಿ ತುಂಬ ಲಕ್ಷಣವಾಗಿದ್ರು. ನೋಡ್ರ ಟ್ರೆಡಿಷನಲ್ ಬ್ಯೂಟಿ. ನಮಗೆಲ್ಲ ಅವ್ರು ಮಾತಾಡಿಸ್ಬೇಕು ಅಂತ ಸೌಂದರ್ಯಕ್ಕೆ ಅದೊಂದು ಶಕ್ತಿ ಇದೆಯಲ್ಲ. ಯಾರೇ ಇದ್ರು ಕೆಲವರು ಡೈರೆಕ್ಟಾಗಿ ಹೋಗಿ ಮಾತಾಡಿಸ್ತಾರೆ, ಕೆಲವರು ಮನಸ್ಸಲ್ಲೇ ಗುಂಡಿಗೆ ಹಾಕ್ತಾರೆ. ನಾವು ಕೇಳೇ ಬಿಟ್ಟು ಏನಮ್ಮ ಯಾವ ಊರು ಏನು ಅಂತ, ಮೈಸೂರು ಅಂತ ಸ್ವಲ್ಪ ಆ್ಯಟಿಟ್ಯೂಡಲ್ಲಿ. ಕಡೆ ಕೃಷ್ಣೇಗೌಡರು ಮಾತಾಡ್ಸಿದ್ರು, ಅವ್ರನ್ನೇನು ಸರಿ ಮಾತಾಡಿಸ್ಲಿಲ್ಲ. ಕಡೆಗೆ ನಾವೆಲ್ಲ ಮಾತಾಡ್ಕೊಂಡು ನಾವು ಹುಡುಗಿರಿಗೆ ಆ್ಯಟಿಟ್ಯೂಡು ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ, ರೂಪು ಅಂತ ಮೇರ್ಕೋತಾ ಇದ್ದಾರೆ, ಅಕ್ಕಾಗಿ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ರೆ ಅಲ್ಲಿಂದ ಎಸ್ಕೇಪು. ಕಡೆಗೆ ನಾವು ಸುಮ್ಮನೆ ಆಗ್ಬಿಟ್ವಿ, ಫ್ಲೈಟಲ್ಲಿ ಹೋದ್ವಿ. ನಾವು ಯಾವುದೇ ಫಾರಿನ್ ಟೂರ್ ಪರ್ಟಿಕ್ಯುಲರ್ ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ನಿಮಗೆ ವಯ್ಯ ಜಪಾನ್ ಮೇಲೆ ಹೋದರೆ ನಿಮಗೆ ಟೋಕಿಯೋದಲ್ಲಿ ಒಂದು ಸ್ಟಾಪ್ ಇರುತ್ತೆ, ಅಥವಾ ಸಿಯೋಲಲ್ಲಿ ಇರುತ್ತೆ. ಇಲ್ಲ ನೀವು ಇತ್ಲಾ ಕಡೆ ಈಸ್ಟ್ ವೆಸ್ಟಲ್ಲಿ ಹೋದರೆ ಅಬುಧಾಬಿ ಇಲ್ಲ ಶಾರ್ಜಾ ಅಥವಾ ಲಂಡನ್, ಅಲ್ಲೆಲ್ಲ ಒಂದು ಟ್ರಾನ್ಸಿಟ್ ಇರುತ್ತೆ. ನೀವು ಮುಗಿಸ್ಕೊಂಡೆ ಅಮೇರಿಕಾಗೆ ಹೋಗಬೇಕು. ಹಾಗೆ ಒಂದು ಟ್ರಾನ್ಸಿಟ್ ಆಯಿತು, ಹೋಗಿ ಅಮೇರಿಕಾದಲ್ಲಿ ಇಳಿದ್ವಿ ನ್ಯೂಯಾರ್ಕಲ್ಲಿ. ಇಳಿದ್ಬಿಟ್ಟು ಇಮಿಗ್ರೇಷನ್ನು ನಮ್ದೆಲ್ಲ ಟಕ್ 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 ಅಂತ ಇಮಿಗ್ರೇಷನ್ ಆಯಿತು. ಬಟ್ ಮಿಕ್ಕಿ ಟೀಮ್ ಬರಬೇಕಲ್ಲ, ಕಾಯ್ತಾ ಇದ್ದೀವಿ. ಇಬ್ಬರು ಹುಡುಗಿರು ಅಳ್ತಾ ಇದ್ದಾರೆ. ಯಾರು ನಮ್ಮನ್ನ ಆ್ಯಟಿಟ್ಯೂಡು ಬೆಂಗಳೂರಲ್ಲಿ ಹೊರಟೋರು ಅಮೇರಿಕಾವರೆಗೂ ನಮ್ಮ ಹತ್ರ ಮಾತಾಡ್ತಿಲ್ಲ. ಯಾಕಪ್ಪ ಅಳ್ತಿದ್ದಾರೆ ಅಂದರೆ ಅವ್ರ ಸಮಸ್ಯೆ ಏನಾಗಿದೆ, ಇಮಿಗ್ರೇಷನಲ್ಲಿ ಕೇಳಿದ್ದಾರೆ ಏನಕ್ಕೆ ಬಂದಿದ್ದೀರಾ, ನಾವು ಇಲ್ಲಿ ವೀಣೆ ನುಡ್ಸಕ್. ಅವರಿಬ್ಬರು ದ್ವಂದ್ವ ವೀಣಾವಾದಕರು, ಅಕ್ಕ ತಂಗಿ. ಹೌದಾ, ವೆರಿ ಗುಡ್. ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್. ಅವ್ನಿಗೆ ವೀಣೆ ಅಂದ್ರೆ ಅರ್ಥ ಆಗಲ್ವಲ್ಲ, ಇಟ್ಸ್ ಅ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ದಾರೆ ಇವರು. ಓಕೆ, ವಾಟ್ ಈಸ್ ದ ಪರ್ಫಾರ್ಮೆನ್ಸ್, ವಾಟ್ ಈಸ್ ದ ಪರ್ಪಸ್, ವಿ ಆರ್ ಗಿವಿಂಗ್ ಪ್ರೋಗ್ರಾಮ್ಸ್ ಇನ್ ಅಮೇರಿಕಾ ಇನ್ ಡಿಫರೆಂಟ್ ಅಸೋಸಿಯೇಷನ್ಸ್ ಅಂತ ಸ್ವಲ್ಪ ಹೆಮ್ಮೆ. ಹೌ ಮಚ್ ಮನಿ ಯು ವಿಲ್ ಗೆಟ್ ಫರ್ ಫಂಕ್ಷನ್, ಫರ್ ಶೋ? ಮೇ ಬಿ $1,000 or $2,000 ಅಂದಿದ್ದಾರೆ. ತಕ್ಷಣ ಸಿಟ್ ಫಾರ್ 2 minutes ಅಂತ ಕೂರಿಸ್ಯಾರ ಪಕ್ಕದಲ್ಲಿ. ಅವನು ಬಾಸ್ ಬಂದಿದ್ದಾನೆ. ಏನು ಸರ್, ಇವ್ರು ಬಂದಿರೋದು ಪರ್ಫಾರ್ಮೆನ್ಸ್ ಮಾಡೋಕ್ಕೆ, ದುಡ್ಡು ದುಡಿಯೋಕ್ಕೆ. ಬಟ್ ಬಂದಿರೋದು ಆರ್ಟಿಸ್ಟ್ ವೀಸಾದಲ್ಲಿ ಬಂದಿದ್ದಾರೆ, ಅರ್ನಿಂಗ್ ವೀಸಾದಲ್ಲಿ. 2-3 ಥರ ವೀಸಾ ಇರುತ್ತೆ, ಬಿ ವೀಸಾ, ಎ ವೀಸಾ, ಸಿ ವೀಸಾ ಅಂತ. ನಮ್ಮ ವೀಸಾದಲ್ಲಿ ಬರೋರು ಯಾರು ದುಡ್ಡು ದುಡಿಯೋದನ್ನು ಹೇಳಬಾರ್ದು. ದಿಸ್ ಎ ರೂಲ್. ಅಮೇರಿಕಾಗೆ ಹೋದಾಗ ಚೂರೂ ಬಾಯ್ ಬಿಡಬಾರ್ದು. ನಾವು ಬಂದಿರೋದು ಕನ್ನಡ ಸೇವೆ, ನಮ್ಮ ಕಲ್ಚರಲ್ ಸೇವೆ, ಹೆರಿಟೇಜ್ಗೋಸ್ಕರ ಬಂದಿದ್ದೀವಿ. ನಮ್ಮ ಭಾರತದ ಸಂಸ್ಕೃತಿ, ಸಂಗೀತ, ನೃತ್ಯಗಳನ್ನ ಪ್ರಚಾರ ಮಾಡಕ್ಕೆ ಬಂದಿದ್ದೀವಿ, ನಾವು ದುಡ್ಡುಗೋಸ್ಕರ ಬಂದಿಲ್ಲ ಅಂತ ಹೇಳಬೇಕು. ದುಡ್ಡು ದುಡಿದ್ರೂ ಹೇಳಬಾರ್ದು ಅದನ್ನ. ಅವಾಗ ನಮ್ಗೆ ಈ ವೀಸಾ ವರ್ಕೌಟ್ ಆಗುತ್ತೆ. ನೀವು ದುಡ್ಡು ದುಡಿಯೋಕೆ ಬಂದಿದ್ದೀರಾ ಅಂದರೆ ಸಾಫ್ಟ್ವೇರ್ಗಳು ಹೋಗ್ತಾರಲ್ಲ, ಆ ವೀಸಾದಲ್ಲಿ ಹೋಗಬೇಕು. ಅದಕ್ಕೆ ಎಲಿಜಿಬಿಲಿಟಿ ಇದೆ, ದುಡ್ಡು ದುಡಿಯೋದಾದರೆ. ಈ ಹುಡುಗಿರಿಗೆ ಗೊತ್ತಿಲ್ಲ. ಹೌ ಮೆನಿ ಶೋಸ್ ಯು ಮೇ ಗಿವ್ ಅಂತ ಕೇಳಿದ ನಾನು. ಮತ್ತೆ ಮೇ ಬಿ 2 months ವಿಲ್ ಗಿವ್ 10 to 15 ಶೋ ಅಂದರು. ಐ ಸಿ. ಕರೆದ, ಆಫೀಸರನ್ನು ಕರೆಸ್ದ, ಸ್ಪಾಟಲ್ಲೇ ವೀಸಾ ಕ್ಯಾನ್ಸಲ್, ಅಮೇರಿಕನ್ ವೀಸಾ ಕ್ಯಾನ್ಸಲ್ ಮಾಡಿಬಿಟ್ರು. ನೀವು ಬಂದಿರೋದೇ ಬೇರೆ ಪರ್ಪಸ್ಗೆ, ನೀವು ಬರ್ತಿರೋದು ಇನ್ಯಾವುದೋ ಪರ್ಪಸ್ಸಲ್ಲಿ. ನೋಡ್ತೀವಿ ಗೊಳೋ ಅಂತ ತಳ್ತಾರೆ, ಹತ್ರನೂ ಸೇರಿಸಲ್ಲ ಅವ್ನು ನಮ್ಮ ಹತ್ರ ಮಾತಾಡೋಕ್ಕೆ. ಅಂತಂದ್ರೆ ಏನೋ ಒಂದು ನೆವ ಮಾಡ್ಕೊಂಡು ಕರೆದ. ಆಮೇಲೆ ಹೇಳಿ, ಯಾಕೆ ನಮ್ಮ ಹತ್ರ ಮಾತಾಡಲಿಲ್ಲ ನೀವು ಚೂರು ನಮ್ಮ ಹತ್ರ ಮಾತಾಡಿದ್ದಿದ್ರೆ ನಾವು ಮಾತಲ್ಲಿ ಕೇಳ್ತಿದ್ವಿ ಏನು ಥರ ಪ್ರಶ್ನೆ. 5ನೇ ಸತಿನೋ 6ನೇ ಸತಿನೋ ಬರ್ತಿರೋದು, ನಿಮ್ಗೆ ಹೇಳ್ತಿದ್ವಿ ಏನು ಥರ ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಕೊಡಬೇಕು. ನಿಮಗೂ ಗೈಡ್ ಮಾಡಿಲ್ಲ ಕನ್ನಡ ಸಂಘದವರು. ನೀವು ಅವ್ರಗಳ ಹತ್ರನೂ ಬಹುಶಃ ಕ್ಲೋಸ್ ಆಗಿರಲ್ಲ, ನೀವು ತುಂಬ ಆ್ಯಟಿಟ್ಯೂಡಲ್ಲಿ ಇದ್ದೀರಾ. ನಮ್ಮ ಹತ್ರನೂ ಆ್ಯಟಿಟ್ಯೂಡಲ್ಲಿ ಇದ್ದೀರಿ. ನೋಡಿ ಎಂಥ ಅಂಶ ಅನುಭವಿಸ್ಬೇಕಾಯ್ತು. ಅವ್ರು ಕನ್ನಡ ಸಂಘಕ್ಕೆ ಬರೋಕ್ಕೆ ಆಗಲಿಲ್ಲ. ಅವ್ರು ವೀಣೆನೂ ತೊಗೊಂಡು ವಾಪಸ್ಸು ನೆಕ್ಸ್ಟ್ ಫ್ಲೈಟ್ಗೆ ಇಂಡಿಯಾಗೆ ಬಂದರು.
ಅಮೇರಿಕಾ ವೆಸ್ಟರ್ನ್ ಈ ಫೋಟೋ ತೋರಿಸಾಗೆಲ್ಲ ನೆನಪಾಯ್ತು. ಅಂದರೆ ಹೇಗೆಲ್ಲ ಮನುಷ್ಯ ಒಂದು ಜನಗಳ ಜೊತೆ ಬೆರೀದೇ ಇದ್ದರೆ, ಕಮ್ಯುನಿಕೇಟ್ ಮಾಡದೇ ಇದ್ದರೆ, ಕಾರಣ 1000 ಇರ್ಬೋದು, ಬಟ್ ಹೌ ಮಚ್ ಲಾಸ್ ವಿ ಸಫರ್. ನಿಜ ನಿಜ ನಿಜ. ಹಾಗಾಗಿ ಜನ ಆದಷ್ಟು ಹೇಳ್ತಾರಲ್ಲ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಅಂತ, ಕಲಾವಿದರೊಂದು ಗೊತ್ತಾದರೆ, ಮೀಡಿಯಾದವ್ರೊಂದು ಗೊತ್ತಾದರೆ ಹಾಯ್ ಇರಬೇಕು. ಆಗ ಇಂಟ್ರ್ಯಾಕ್ಷನ್ಸು ಒಂದಷ್ಟು ವಿಷಯಗಳು ಈಚೆ ಬರುತ್ತೆ. ಇಲ್ಲ ಬಟ್ ಇದೇ ಥರ ನಿಮ್ಮ ಲೈಫಲ್ಲಿ ಒಂದು ಘಟನೆ ನಡೆಯುತ್ತೆ. ನಿಮ್ಮ ತಂದೆಯವರು ಫಾರ್ ವಾಟ್ ಎವರ್ ರೀಸನ್ ಈ ಒಂದು ವಿಷಯನ ಮುಚ್ಚಿಟ್ಟಿದ್ದು, ಎಂಥ ಆಭಾಸ ಆಗೋಯ್ತು ಆ ನಂತರ ಅಂತ. ವುಡ್ ಯು ಲೈಕ್ ಟು ನರೇಟ್ ಸರ್ ಅದನ್ನು? ಹೌದು, ಇದೊಂಥರ ಫಸ್ಟ್ ಟೈಮ್ ಹೇಳ್ತಿರೋದು ನನ್ನ ಲೈಫಲ್ಲಿ. ನಮ್ಮ ತಂದೆ ಶತಾಯುಷಿ, 100 ವರ್ಷ ಬದುಕಿದ್ರು. ಅವ್ರು 100ನೇ ವರ್ಷದ ಫಂಕ್ಷನನ್ನು ರಾಜ್ಯೋತ್ಸವ ಇದು ಕಲಾಕ್ಷೇತ್ರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯವರು ಮಾಡಿದ್ರು, ಗಮಕ ವಿಭಾಗದವರು. ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. 102 ವರ್ಷನೇ ಏನೋ ಬದುಕಿದ್ರು. ಬಟ್ ಅವ್ರು 95ನೇ ವಯಸ್ಸಿನಲ್ಲಿ ಆದ ಘಟನೆ ಇದು. ನಾವು 5 ಜನ ಅಕ್ಕ ತಂಗಿರಲ್ವಾ, ನಾವು 3 ಜನ ಅಣ್ಣ ತಮ್ಮಂದರು. ಎಲ್ಲರಿಗೂ ತಂದೆ ತಾಯಿ ಜೊತೆಲಿರಬೇಕು ಅಂತ ಆಸೆ. ಸೊ ವರ್ಷದಲ್ಲಿ ನಮ್ಮ ತಂದೆ ಮಗನ ಮನೇಲಿ ಒಂದಷ್ಟು ದಿವಸ ಇರೋರು, ಆಮೇಲೆ ಇನ್ನೊಬ್ಬ ಮಗನ ಮನೇಲೊಂದು ದಿವಸ, ನನ್ನ ಮನೇಲಿ ಒಂದಷ್ಟು ದಿವಸ, ನಮ್ಮ ಅಕ್ಕಂದ್ರ ಮನೇಲೊಂದು ದಿವಸ, ಹೀಗೆ ಹಾಸನಕ್ಕೆ ಹೋಗಿದ್ರು. ಹಾಸನದಲ್ಲಿ ಇದ್ರು. ಬಟ್ ಅವ್ರಿಗೆ ಸ್ವಲ್ಪ ಮಂಡಿ ನೋವು ಇರ್ತಿತ್ತು, ಯಾವಾಗ ಮೈ ಕೈ ನೋವು ಶಕ್ತಿ ಇಲ್ಲ. ಸಹಜ 95ಕ್ಕೆ ಇನ್ನೇನು ಮೈಯೆಲ್ಲ ಅದು ಕಣ್ಮುಚ್ಚೋ ವಯಸ್ಸು. ಅವ್ರು ಇದ್ದಿದ್ರಲ್ಲಿ ಅದೃಷ್ಟವಂತರು, ಚೆನ್ನಾಗಿದ್ರು. ಆಮೇಲೆ ಯಾವಾಗಲೂ ಹೇಳೋರು, ನಂಗೆ ಮೈ ಕೈ ನೋವುತ್ತೆ, ನಂಗೆ ದೇಹಕ್ಕೆ ಶಕ್ತಿ ಬೇಕು. ನಮ್ಗಳದು ಸಿನಿಮಾ ಸೀರಿಯಲು ಓಡಾಟಗಳು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಹೇಳು ಇರ್ತಾರೆ ಮನೆಯಲ್ಲಿ, ಎಣ್ಣೆ ನೀವು ಬಿಟ್ಬಿಟ್ಟಿರ್ತಾರೆ ಪಾಪ ವಯಸ್ಸಾದ ಹೆಣ್ಮಕ್ಳುಗಳು. ಹೀಗೆ ಹಾಸನಕ್ಕೆ ಹೋಗಿದ್ದಾಗ ಮಗಳ ಮನೇಲಿ ಯಾವುದೋ ಒಂದು ಈವ್ನಿಂಗ್ ಪೇಪರ್ ಬಂದಿದೆ, ಈ ಸಾಧ್ವಿ ಗೀದ್ವಿ ಅಂತಿರುತ್ತಲ್ಲ ಆ ಥರ, ಮೈಸೂರು ಪತ್ರಿಕೆ, ಸಂಜೆ ಪತ್ರಿಕೆ. ಅಲ್ಲೆಲ್ಲ ಒಂದು ಕಾಲಮಲ್ಲಿ ದೇಹದ ಪೌಷ್ಟಿಕತೆಗಾಗಿ ಉಪಯೋಗಿಸಿ ಶಕ್ತಿವರ್ಧಕ ಅಂತೇನೋ ಹಾಕ್ಬಿಟ್ಟಿದ್ದಾರೆ. ನಮ್ಮ ತಂದೆಗೆ ಏನು ಅನಿಸ್ಬಿಡ್ತು, ಓಹೋ ಇದು ತೊಗೊಂಡ್ರೆ ಇವ್ರುಗಳನ್ನೆಲ್ಲ ಕೈಕಾಲು ಹಿಡಿಲೇಬೇಕಾಗಿಲ್ಲ, ನಾನು ತೊಗೊಂಡ್ಬಿಟ್ರೆ ಮೈಯಲ್ಲೆಲ್ಲ ಶಕ್ತಿ ಬಂದುಬಿಡುತ್ತೆ, ಈ ಮಂಡಿ ನೋವೆಲ್ಲ ಹೋಗ್ಬಿಡುತ್ತೆ ಅಂತ ಅಲ್ಲೇ ಹೋಗಿ ಪಕ್ಕದಲ್ಲೇ ಕ್ಲಿನಿಕ್ಕು ಮೆಡಿಕಲ್ ಶಾಪು, ಆ ಸ್ಲಿಪ್ಪನ್ನು ತೋರಿಸಿ ಆ ಮಾತ್ರೆ ತೊಗೊಂಡ್ಬಿಟ್ಟಿದ್ದಾರೆ. ಊಟ ಮುಗಿಸ್ಕೊಂಡ್ರು ಸೇಮ್ ಡೇ ಮೈಸೂರಿಗೆ ಹೋಗ್ಬೇಕು ಇನ್ನೊಬ್ಬಳು ಮಗಳ ಮನೆಗೆ. ಸೊ ನಮ್ಮ ಭಾವನೆ ಕರ್ಕೊಂಬಂದು ಟ್ರೈನು ಹತ್ತಿಸಿದ್ದಾರೆ. ನಮ್ಮ ತಂದೆಯವರು ಟ್ರೈನಲ್ಲಿ ಕೂತು ಹೋಗ್ತಾ ಇದ್ದಾರೆ ಮೈಸೂರು ಕಡೆಗೆ. ಇದ್ದಕ್ಕಿದ್ದಂಗೆ 1/4 ಗಂಟೆ ಆಗಿದೆ. ನಮ್ಮ ತಂದೆಗೆ ಮೈ ಕೈ ಎಲ್ಲ ಬಿಸಿ ಆಗ್ಬಿಟ್ಟಿದೆ, ಕೈ ಬಿಸಿಯಾಗಿದೆ, ಕಾಲು ಬಿಸಿಯಾಗಿದೆ, ಇಡೀ ದೇಹನೇ ಒಂಥರ ಗಟ್ಟಿ ಆದಂಗೆ ಆಗ್ಬಿಟ್ಟಿದೆ. ಟೆನ್ಷನ್ನು, ಉಸಿರಾಡೋಕ್ಕಾಗ್ತಾ ಇಲ್ಲ, ಪರದಾಡ್ತಿದ್ದಾರೆ. ಕಡೆ ಜ್ಞಾನ ಹೋಗೋ ಥರ ಪರಿಸ್ಥಿತಿ, ಮೈ ಅಷ್ಟೊಂದು ಗಟ್ಟಿ ಆಗ್ಬಿಟ್ಟು ಸೆಟ್ಸ್ಕೊಳ್ಳೋದು ಅಂತಾರಲ್ಲ. ಅಕ್ಕಪಕ್ಕದಲ್ಲಿ ಕೂತಾರಲ್ಲ, ಏನಾಯ್ತು ವಯಸ್ಸಾದವರಲ್ಲ ನೋಡ್ಕೊಳ್ಳೆ, ಭೀಷ್ಮನ್ ಥರ ಇದ್ರು, ಒಳ್ಳೆ ಇಷ್ಟುದ್ದ ಗಡ್ಡ. ಹೇಳಿದ್ನಲ್ಲ ಅವ್ರ ರೂಪೇ ಅವ್ರಿಗೆ ಶತ್ರು ಆಯಿತು ಅಂತ. ಸೊ ಜಸ್ಟ್ ಇಮ್ಯಾಜಿನ್ 95ನೇ ಇಸ್ವಿಲಿ ಅವ್ರು ಇರೋದು ನೀವು ನೋಡ್ರೆ ಶಾಕ್ ಆಗ್ತೀರಾ. ಕಲರು, ಆ ರೂಪ. ಪಕ್ಕದಲ್ಲಿ ಅದೃಷ್ಟಕ್ಕೆ ಯಾರೊಬ್ಬ ಡಾಕ್ಟ್ರು, ಏನಾಯಿತು ಸರ್ ಏನಾಯಿತು ಅಂದಾಗ ಇವ್ರು ಬ್ಯಾಗಿಂದ ತೆಗೆದು ಇದು ತೊಗೊಂಡೆ ನಾನು. ನೋಡ್ತಾರೆ ವಯಾಗ್ರ. ಅವನು ಯಾವನೋ ವಯಾಗ್ರ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟಿದ್ದಾನೆ ಈವ್ನಿಂಗ್ ಪೇಪರಲ್ಲಿ. ಇವರು ದೇಹ ಶಕ್ತಿಗಾಗಿ, ದೇಹ ಪೌಷ್ಟಿಕತೆಗಾಗಿ ಇನ್ಬಿಟ್ಟು ಇವರು ವಯಾಗ್ರ ತಗೊಂಡ್ಬಿಟ್ಟಿದ್ದಾರೆ. 4 ವಯಾಗ್ರ ಒಟ್ಟಿಗೆ ತೊಗೊಂಡ್ರೆ ಏನಾಗಬೇಕು, ಇಡೀ ದೇಹ ಎಲ್ಲ ಕಲ್ಲಾಗೋಗಿದೆ. ಆಮೇಲೆ ನೆಕ್ಸ್ಟ್ ಯಾವುದೋ ಸ್ಟೇಷನಲ್ಲಿ ಇಳಿಸಿ ಆಮೇಲೆ ನಮ್ಮ ಭಾವ ಹೋಗಿ ಆಮೇಲೆ ಇಲ್ಲಮ್ಮ ನನಗೆ ಹೇಳ್ತಿದ್ದೆ ನಿಮ್ಗೆ ಮಂಡಿಗೆ, ಅವತ್ತೇ ಲಾಸ್ಟು. ಬಟ್ ಈ ಸಮಸ್ಯೆ ಏನು ನೋಡಿ, ಉದ್ದೇಶಪೂರ್ವಕವಾಗಿ ತೊಗೊಂಡಿರೋದಲ್ಲ ಅವರು. ಬಟ್ ಮೆಸೇಜ್ ಹೊರಗಡೆ ಹೋದಾಗ ಕೌಶಿಕ್ರು 96ನೇ ವಯಸ್ಸಿನಲ್ಲಿ ವಯೋಗ್ರಹ ತೊಗೊಂಡ್ರಂತೆ ಅಂದರೆ ದೊಡ್ಡ ಇದು ಬ್ರೇಕಿಂಗ್ ನ್ಯೂಸ್. ಅದು ಈಗಿನ ಕಾಲದಲ್ಲಿ ಕೊಟ್ಬಿಟ್ರೆ ಎಲ್ಲ ಚಾನೆಲ್ಗಳು 2 hours ಹಾಕ್ಬಿಡ್ತಾರೆ ಒಬ್ಬರು ಕಲಾವಿದ್ರದ್ದು. ಬಟ್ ಹಿಂದಿನ ರೀಸನ್ ಗೊತ್ತಿರಲ್ಲ. ಈಗ ಸಮಾಜದಲ್ಲಿ ಕೆಲವು ಸತಿ ನಾವು ತಿಳಿದೇನು ನಮ್ಮಲ್ಲಿ ಹೇಳ್ತಾರಲ್ಲ, ಚಂದ್ರನ್ ನೋಡಿದ್ರೆ ಇದು ವಿನಾಯಕ ಚೌತಿ ಟೈಮಲ್ಲಿ ನಿಮ್ಗೆ ಅಪವಾದ ಬರುತ್ತೆ ಅಂತ. ಈ ಥರದ್ದೇ ಅಪವಾದಗಳು ಬರೋದು, ನೀವು ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ ಅಪವಾದ. ಆಮೇಲೆ ನಾವು ಬೈದ್ವಿ ನಮ್ಮ ತಂದೆಗೆ, ಇನ್ಮೇಲೆ ಏನಾಯ್ತು ನಮಗೂ ಪಾಠ ಅದು. ಅವ್ರು ಆಮೇಲೆ ಏನೇ ಸಮಸ್ಯೆ ಹೇಳಿದ್ರು ತಕ್ಷಣ ಅಟೆಂಡ್ ಮಾಡ್ತಿದ್ವಿ. ಈಗ ಯಾವುದು ಸ್ಲಿಪ್ ತೊಗೊಂಡು ನಮ್ಗೆ ಸಮಸ್ಯೆ ಆಗಬಾರ್ದಲ್ಲ. ಈ ಕುಟುಂಬಗಳಲ್ಲಿ ಕೆಲವು ಸತಿ ಅದು ಅನಿರೀಕ್ಷಿತವಾಗಿ ನಡೆದ್ರು ಅದ್ರಲ್ಲಿ ಹಾಸ್ಯನೂ ಇರುತ್ತೆ, ಅಪಹಾಸ್ಯನೂ ಇರುತ್ತೆ. ರೀಸೆಂಟ್ ಬರ್ತ್ಡೇ ಪಾರ್ಟಿಲಿ ಏನು ನೀವು ಪರ್ಫಾರ್ಮ್ ಮಾಡಿದ್ರಿ, ನಮ್ಮ ಮಕ್ಕಳಂತೂ ಫುಲ್ ಬ್ಲೋನ್ವೇ ಆಯ್ತಾ, ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ, ಹೆಂಗಮ್ಮ ಅದು ಅಂತ ಫುಲ್ಲು. ಯಾರು ಬೇಕಾದ್ರೂ ಪರ್ಫಾರ್ಮ್ ಮಾಡಬಹುದಾದಂಥ ಒಂದು 2-3 ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡಿ. ಜಸ್ಟ್ ಲೈಕ್ ಈ ನಿಂಬೆ ಹಣ್ಣದ್ದು ಏನು ಹೇಳಿದ್ರಿ, ದಾಸವಾಳದ ರಸನ ಒಂದು ಚಾಕುಗೆ ನಾವು ಇದು ಮಾಡೋದ್ರಿಂದ ಆ ಕೆಮಿಕಲ್ ರಿಯಾಕ್ಷನ್ ಇಂದ ರಕ್ತ ಹರಿದಂಗೆ ಹರಿಯುತ್ತೆ ನೀರು ಅದನ್ನ ಕಟ್ ಮಾಡಿದಾಗ ಅಂತ. ಈ ತರ ಸೈನ್ಸ್ ಇರುವಂಥ ಒಂದು 2-3 ಟ್ರಿಕ್ಸ್ ಯಾರು ಬೇಕಾದ್ರೂ ಮಾಡ್ಬೋದು ಅನ್ನೋಂಥದ್ದು. ಈಗ ನಿಮಗೆ 3 ಮ್ಯಾಜಿಕ್ಕು, ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗಬೇಕು. ದೇ ಶುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಸೀಕ್ರೆಟ್ ಆಫ್ ದ ಮ್ಯಾಜಿಕ್ ಅಲ್ವಾ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಹತ್ರ ಒಂದು
ಬಾಲ್ ಇದೆ, ಅದಕ್ಕೊಂದು ದಾರ ಇದೆ. ನಿಮಗೊತ್ತು ಗ್ರಾವಿಟೇಷನಲ್ ಫೋರ್ಸ್ಗೋಸ್ಕರ ದಾರ ಕೆಳಗಡೆ ಬಂದೇ ಬರುತ್ತೆ ಅಲ್ವಾ? ಗ್ರಾವಿಟೇಷನಲ್ ಫೋರ್ಸ್ ಇಲ್ಲ ಅಂದರೆ ಬರಲ್ಲ. ನೋಡಿ, ಐ ಕ್ಯಾನ್ ರಿಮೂವ್ ದ ಗ್ರಾವಿಟೇಷನಲ್ ಫೋರ್ಸ್ ಇನ್ ದಿಸ್ ಸ್ಟುಡಿಯೋ. 1 2 3 ಇಟ್ಸ್ ನಾಟ್ ಕಮಿಂಗ್. ಫಾಸ್ಟಾಗಿ ಬಾ ಅಂದರೆ ಬಂದ್ಬಿಡ್ತು. ಇಲ್ಲಪ್ಪ ಸ್ಲೋವಾಗಿ ಬಾ ಅಂದರೆ ಬಾ ಬಾ ಬಾ. ಸೊ ನಾವು ಇಷ್ಟ ಬಂದಂಗೆ ತುಂಬ ಸ್ಪೀಡ್ ಅಂದರೆ ಬಂದೇ ಬಿಡುತ್ತೆ. ಇಲ್ಲ ಬೇಡವೇ ಬಿಡಪ್ಪ, ಮಧ್ಯದಲ್ಲಿ ಬಂದು ನಿಂತು ಬಿಡುತ್ತೆ. ದಿಸ್ ಇಸ್ ದ ಸೀಕ್ರೆಟ್. ಇದೇನು ಸೀಕ್ರೆಟ್ ಅಂತ ಹೇಳ್ತೀನಿ. ಈ ಬಾಲ್ ಇದೆಯಲ್ಲ, ಅಗೈನ್ ಸೈನ್ಸ್, ಮ್ಯಾಜಿಕ್ ಈ ಸೈನ್ಸ್. ಈ ಬಾಲ್ ಒಳಗಡೆ ಒಂದು ಕಡ್ಡಿನ ಫಿಕ್ಸ್ ಮಾಡಿದ್ದಾನೆ, ಟು ದಿಸ್ ಎಂಡ್ ಟು ದಿಸ್ ಎಂಡ್. ಈ ದಾರ ಇದೆಯಲ್ಲ, ಈ ದಾರನ ಆ ಕಡ್ಡಿಗೆ ಒಂದು ರೌಂಡ್ ಸುತ್ತಿದ್ದಾನೆ. ಸುತ್ತಬಿಟ್ಟು ಆಮೇಲೆ ಈ ಕಡೆ ತೊಗೊಂಬಂದು ಅದಕ್ಕೊಂದು ಬೆಲ್ ಕಟ್ಟಿದ್ದಾನೆ, ಈ ಕಡೆ ಒಂದು ಬೆಲ್ ಕಟ್ಟಿದ್ದಾನೆ. ನೀವು ನಾರ್ಮಲ್ ಆಗಿದ್ದರೆ ಆ ದಾರ ಆ ಕಡ್ಡಿ ಜೊತೆ ಮೂವ್ ಆಗ್ತಾ ಇರುತ್ತೆ. ವೆನ್ ಯು ಗಿವ್ ಟೆನ್ಷನ್ ನಿಂತು ಬಿಡುತ್ತೆ. ನೋಡಿ, ಈಗ ಲೂಸ್ ಬಿಡ್ತೀನಿ, ಕೆಳಗಡೆ ಬಂತು. ಈಗ ಲೂಸ್ ಬಿಡ್ತೀನಿ, ಕೆಳಗಡೆ ಬಂತು. ಮಧ್ಯದಲ್ಲಿ ಬಂದಾಗ ಟೈಟ್ ಮಾಡ್ಬಿಡ್ತೀನಿ, ಹಿಡ್ಕೊಳ್ಳುತ್ತೆ. ವ್ಯಾಕ್ಯೂಮ್ನ ಕ್ಲೋಸ್ ಮಾಡ್ತಿದ್ದೀರಾ? ಎಸ್, ಇದೆಯಲ್ಲ ಇದು, ಹೀಗೆ ಎಳೆದಾಗ ಟೈಟ್ ಎಳೆದಾಗ ಕೂತ್ಕೊಳ್ಳುತ್ತೆ, ಲೂಸ್ ಬಿಟ್ಟಾಗ ವಾಪಸ್ ಬಂದ್ಬಿಡುತ್ತೆ. ಸೊ ಮ್ಯಾಜಿಕ್. ನೆಕ್ಸ್ಟ್ ನೋಡಿ, ನನ್ನ ಹತ್ರ ಒಂದು ಪುಸ್ತಕ ಇದೆ, ಖಾಲಿ ಬುಕ್, ಇದರಲ್ಲಿ ಏನೂ ಇಲ್ಲ. ಬಟ್ ಅಬ್ರಕೆಡಬ್ರ ಅಂತೀನಿ, ಇದರಲ್ಲಿ ಏನೋ ಬರುತ್ತೆ, ಬಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದ್ಬಿಡ್ತು, ಮಜಾ ಇರಲ್ಲ. ಲೈಫ್ ಅಂದರೆ ಕಲರ್ಫುಲ್ ಆಗಿರ್ಬೇಕು ನಿಮ್ಮ ಥರ. 1 2 3 ಅಬ್ರಕೆಡಬ್ರ ಅಂತೀನಿ ಅಂದರೆ ಕಲರ್ ಬಂತು. ಬಟ್ ಲೈಫಲ್ಲಿ ಕಲರ್ ಯಾವತ್ತೂ ಶಾಶ್ವತ ಅಲ್ಲ. ಎಲ್ಲ ಜೀವನ ಬಿಟ್ಟು ಹೋಗ್ಬೇಕಾದ್ರೆ ನಾವು ಮತ್ತೆ ಕಡೆಗೆ ಲೈಫು ಖಾಲಿನೇ. ಸೊ ಫಿಲಾಸಫಿ ಇನ್ ದಿಸ್ ಮ್ಯಾಜಿಕ್ ಏನಪ್ಪ ಅಂದ್ರೆ, ಸಣ್ಣ ಪುಸ್ತಕ ಇದು, ಇದರಲ್ಲಿ 3 ಲೇಯರ್ ಇದೆ. ನೋಡಿ, ಯು ಕ್ಯಾನ್ ಸಿ ಫಸ್ಟ್ ಲೇಯರ್ ಇಲ್ಲಿ ನಾನು ಬೆರಳಿಟ್ರೆ ನಿಮಗೆ ಎಂಟಿ ಬರುತ್ತೆ. ಮತ್ತೆ ನಾನು ಅಬ್ರಕೆಡಬ್ರ ಅಂದ್ಬಿಟ್ಟು ಸೆಂಟ್ರಲ್ ಕೈ ಇಟ್ಟರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. ಮತ್ತೆ ನಾನು ಅಬ್ರಕೆಡಬ್ರ ಅಂದ್ಬಿಟ್ಟು ಕಡೆಯಲ್ಲಿ ಕೈ ಇಟ್ಟಿಂಗ್ ಮಾಡಿದ್ರೆ ಕಲರ್ ಚಿತ್ರ ಬರುತ್ತೆ. ಸೊ ಮಾಡಿರೋರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿ 3 ಭಾಗ ಮಾಡಿ ಕಟ್ ಮಾಡಿದ್ದಾರೆ. ಸಿ, ದಿಸ್ ಇಸ್ ದ ಫಸ್ಟ್ ಸ್ಟೇಜ್, ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್, ದಿಸ್ ಇಸ್ ದ ಥರ್ಡ್ ಸ್ಟೇಜ್. ಮ್ಯಾಜಿಕ್. ಇದು ತುಂಬ ಅದ್ಭುತವಾದ ಮ್ಯಾಜಿಕ್ಕು. ಇಲ್ಲಿ ನನ್ನ ಹತ್ರ 2 ದಾರ ಇದೆ. ಎಷ್ಟು? 2 ದಾರ. ನೀವೊಂದು ದಾರ ತಗೊಳ್ಳಿ, ನಾನೊಂದು ದಾರ ತಗೋತೀನಿ. ಸುತ್ತಾ ಹೋಗಿ. ಇದು ಗಂಡ ಹೆಂಡ್ತಿರ ಜೀವನ. ಯಾವಾಗಲೂ ಭೇದಾಭಿಪ್ರಾಯ ಇರುತ್ತೆ, ಭಿನ್ನಾಭಿಪ್ರಾಯ ಇರುತ್ತೆ, ಒಡಮೂಡೋದಿಲ್ಲ, ಎರಡೆರಡಾಗೇ ಇರುತ್ತೆ. ಆದರೆ ಎಷ್ಟೇ ಎರಡಾದರೂ ಕೂಡ ಫಾರ್ ಸೇಫರ್ ಸೈಡ್ ನಾವು ಒಂದಾಗಬೇಕು. ಈ 2 ದಾರ ಒಂದಾಗಬೇಕು. ಮುಚ್ಚಿಬಿಡ್ತೀನಿ 2 ದಾರ. ಓಕೆ, ಬಿಚ್ಚಿ, ಸ್ವಲ್ಪ ಎಳಿರಿ 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 ಎಳಿರಿ. ಸೊ 2 ಇರಬೇಕು ನಿಜ, ಬಟ್ ಎಲ್ಲ ಸಂದರ್ಭದಲ್ಲಿ ಎರಡಾಗೇ ಇರಬಾರ್ದು, ಒಂದು ಆಗಬೇಕು. ಸೊ ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯ ಇರಬೇಕು, ಭೇದಾಭಿಪ್ರಾಯ ಇರಬೇಕು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಬೇಕು, ಬಟ್ ದಟ್ ಶುಡ್ ನಾಟ್ ಕಂಟಿನ್ಯೂ ಫಾರ್ ಲಾಂಗ್ ಟೈಮ್. ಮತ್ತೆ ನಮ್ಮಲ್ಲಿ ನಾವು ಮಾತಾಡ್ಕೊಂಡದನ್ನು ಒಂದು ಮಾಡಿಕೊಂಡ್ರೆ ಜೀವನದಲ್ಲಿ ಸಮಸ್ಯೆ ಇಲ್ಲ. ಇದು ಸಿಂಪಲ್ ಟೆಕ್ನಿಕ್. ಈ ಸುತ್ತಲಿ ದಾರ ಅಂತ ತಗೊಳ್ಳಿ. ಸಾಧ್ಯ ನಿಮ್ಮ ಮಗಳಿಗೆ ಹೇಳ್ತೀನಿ, ಈ ದಾರನ ನಿಮ್ಗೆ ಕೊಡ್ತೀನಿ, ಹೋಗಿ ಹೇಳ್ಕೊಟ್ಬಿಟ್ಟು ಅವ್ಳು ಯಾವುದೇ ಒಂದು ದಾರ ಈ ಥರ ತೊಗೊಂಡು ಸೆಂಟ್ರ್ ಪಾಯಿಂಟನ್ನು ಲೊಕೇಟ್ ಮಾಡ್ಕೊಂಡ್ಬಿಟ್ಟು ಇದನ್ನು 5-6 ದಾರ ಸೇರಿಸಿ ಈ ದಾರ ಮಾಡಿರೋದು ಗೊತ್ತಲ್ಲ, ಥ್ರೆಡ್ಸು. ದರ್ ಆರ್ ಸೋ ಮೆನಿ ಥ್ರೆಡ್ಸ್ ಇನ್ ದಿಸ್. ಸೊ ಮಧ್ಯದಲ್ಲಿ ಹಿಂಗೆ ಬಿಟ್ಟು ಓಪನ್ ಮಾಡಿದ್ರೆ ನಿಮ್ಗೆ ಆ ಥ್ರೆಡ್ಗಳು ಕಾಣಿಸುತ್ತೆ. 1 2 3. ಯಾವುದೋ ಒಂದು ಕಡೆ 2 ಕೊಡಿ, ಇನ್ನೊಂದು ಕಡೆಗೆ 3 ಕೊಡಿ, ಸ್ವಲ್ಪ ಹಿಂಗೆ ಲೂಸ್ ಮಾಡ್ಕೊಳ್ಳಿ. ಇದನ್ನೇ ಸಪ್ರೇಟ್ ಥ್ರೆಡ್ ಅನ್ನೋ ಥರ ಮಾಡಿ, ಇದನ್ನು ಸಪ್ರೇಟ್ ಥ್ರೆಡ್ ಅನ್ನೋ ಥರ ಮಾಡಿ. ಈ ಥ್ರೆಡ್ಡನ್ನು ಓಪನ್ ಮಾಡಿರೋ ಜಾಗನ ಬೆರಳಲ್ಲಿ ಮುಚ್ಕೊಂಬಿಡಿ. ಹೇಳೋವಾಗ ಇಲ್ಲೊಂದು ದಾರ, ಇಲ್ಲೊಂದು ದಾರ ಅನ್ನಿ. ನಾವು ಆಮೇಲೆ ಮೆತ್ತಗೆ ಇದನ್ನ ಕೈಯಲ್ಲಿ ಹಿಂಗೆ ಮುಚ್ಚಿಟ್ಕೊಂಡು ಆ ತುದಿ ಇಟ್ಕೊಳ್ಳಿ, ಕೈ ಬಿಡ್ತೀನಿ ನೋಡಿ, ಎಳೆದಾಗ ಇಟ್ ಬಿಕಮ್ಸ್ 1. ಹೀಗೆ ಮ್ಯಾಜಿಕ್ ಈಸ್ ಸೈನ್ಸ್. ಸೈನ್ಸ್ನೂ ಕಲ್ತ್ಕೊಂಡು, ಮ್ಯಾಜಿಕ್ಕನ್ನು ಕಲ್ತ್ಕೊಂಡು, ಜನನೂ ರಂಜಿಸ್ಕೊಂಡು, ಒಂದಷ್ಟು ಅದರಲ್ಲಿ ಮೆಸೇಜು ತೊಗೊಂಡಿದ್ರೆ ಇವತ್ತೇನು ನಮ್ಮ ಸ್ಟುಡಿಯೋ 1358 ಅವರು ಇಂಥ ಒಂದು ಎಫರ್ಟ್ಸ್ ಮಾಡಿ ನಿಮ್ಮನ್ನು ತಲುಪೋ ಪ್ರಯತ್ನ ಮಾಡಿದ್ದಾರೆ, ಅದು ಸಕ್ಸಸ್ ಆಗುತ್ತೆ. ಒನ್ಸ್ ಅಗೇನ್ ಐ ಥ್ಯಾಂಕ್ ಆಲ್ ದ ಆಡಿಯನ್ಸ್ ಆ್ಯಂಡ್ ಸ್ಪೆಕ್ಟೇಟರ್ಸ್ ಆಫ್ ದಿಸ್ ಬ್ಯೂಟಿಫುಲ್ ಚಾನಲ್, ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಬೋತ್ ಸೌಜನ್ಯ ಆ್ಯಂಡ್ ಜನಾರ್ದನ್ ಫಾರ್ ದೇರ್ ಸಪೋರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಷ್ಟು ಒಳ್ಳೊಳ್ಳೆ ಮ್ಯಾಜಿಕ್ ಟ್ರಿಕ್ಸ್ ಎಲ್ಲ ಮಾಡಿದ್ರಿ.
ನಿಮಗೊಂದು ಒಳ್ಳೆ ಸ್ವೀಟ್ ನಿಮ್ಮ ಫೇವ್ರೇಟ್ ಯಾವುದು ಅಂತ ಹೇಳಿದ್ರೆ ಆರ್ಡರ್ ಮಾಡಿ ತರಿಸ್ಕೊಟ್ಬಿಡ್ತೀನಿ ಹೊರಡಕ್ಕಿಂತ ಮುಂಚೆ. ಮೆಜಿಷಿಯನ್ಸ್ಗೆ ನೀವು ಸ್ವೀಟ್ ತರಿಸ್ಬೇಕಾಗಿಲ್ಲ, ನೀವು ಹೇಳಿದ ಸ್ವೀಟ್ ನಾನು ತರಿಸ್ತೀನಿ. ಹೌದಾ? ಎಸ್. ಓಕೆ ಓಕೆ. ಒಂದು ಕೆಲಸ ಮಾಡಿ, ಪೆನ್ನು ಪೇಪರ್ ಇಟ್ಕೊಂಡಿದ್ದೀರಾ? ನಾನು ಹೇಳಿದ್ದೆ ನಿಮ್ಗೆ ಇಷ್ಟ ಆದ 5 ಸ್ವೀಟ್ ಹೆಸರು ಬರೆದು ಜಸ್ಟ್ ಶೋ ಟು ದ ಕ್ಯಾಮ್ರಾ. ಎಸ್. ಏನದು? ಕಾಜು ಕಟ್ಲಿ. ಇತ್ತ ಕಡೆ ಹೇಳಿ. ಕಾಜು ಕಟ್ಲಿ. ನೆಕ್ಸ್ಟ್ ಕೋಕೋನಟ್ ಬರ್ಫಿ. ಡ್ರೈ ಜಾಮೂನ್. ಮೈಸೂರ್ ಪಾಕ್. ಕಲಾಕಂದ್. ಈಗ ಇಲ್ಲಿ 5 ಸ್ವೀಟ್ ಹೆಸರು ಬರೆದಿದ್ದೀರಾ. ಈ 5 ಸ್ವೀಟಲ್ಲಿ ನಿಮ್ಗೆ ಯಾವುದೋ ಒಂದು ಸ್ವೀಟ್ ಬೇಕು, ಅದೇ ಸ್ವೀಟ್ ಬರಬೇಕು, ಬೇರೆ ಬಂದರೆ ಮಜಾ ಇರಲ್ಲ. ಒಂದು ಕೆಲಸ ಮಾಡಿ, ಈ 5 ಸ್ಲಿಪ್ಪಲ್ಲಿ ಯಾವ್ದಾದ್ರು 2 ಸ್ಲಿಪ್ಪನ್ನು ನಿಮ್ಗೆ ಇಷ್ಟ ಬಂದಿದ್ದು, ಐ ಡೋಂಟ್ ಫೋರ್ಸ್ ಯು, ಐ ಫೋರ್ಸ್ ಯುವರ್ ಮೈಂಡ್. ಓಕೆ, ಜಸ್ಟ್ ಒಂದು ಸೆಕೆಂಡ್ ಹತ್ರ ಬನ್ನಿ. ಎಸ್, ಐ ಆಮ್ ರೀಡಿಂಗ್ ಯುವರ್ ಮೈಂಡ್. ಈ 5 ಸ್ಲಿಪ್ಪಲ್ಲಿ ಯಾವ್ದಾದ್ರು 2 ಸ್ಲಿಪ್ಪನ್ನು ತೆಗೆದು ನನಗೆ ಕೊಡಿ. ಎನಿ 2 ಸ್ಲಿಪ್ಸ್, ಜಸ್ಟ್ ಯು ಟೇಕ್ ಸೈಮಲ್ಟೇನಿಯಸ್ಲಿ. ಓಕೆ. ಶೂರ್ ಆರ್ ಯು ವಾಂಟ್ ಟು ಚೇಂಜ್ ಯುವರ್ ಮೈಂಡ್? ಇಲ್ಲ, ಶೂರ್ ಸರ್. 100%. ಇಲ್ಲಾಂದ್ರೆ ಬೇಕಾದ್ರೆ ಇದನ್ನ ಇಟ್ಬಿಟ್ಟು ನೀವು ಅದನ್ನು ತೊಗೋಬೋದು. ಇಲ್ಲ, ಶೂರ್. ಹಾಗಾದ್ರೆ ಅದನ್ನೆಲ್ಲ ಕೆಳಗೆ ತಳ್ಳಿಬಿಡಿ. ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನು ಮುಟ್ಟಿ. ಓಕೆ, 100% ಅದನ್ನು ತೆಗೆದುಬಿಡ್ತೀನಿ ನಾನು, ಇಲ್ಲಾಂದ್ರೆ ನೀವು ಚೇಂಜ್ ಮಾಡಿ. ಸರಿ, ಓಕೆನಾ? ತೊಂದರೆ ಇಲ್ಲ, ತಗೊಂಬಿಡಿ ಅದನ್ನ. ಏನು ಉಳಿಸಿದ್ರೆ ನನಗೆ ಗೊತ್ತಿಲ್ಲ. ಓಕೆ, ಬೇಸ್ ನೀವು ಬರ್ದಿರೋದು. ಜಸ್ಟ್ ರೀಡ್ ಇಟ್. ಮೈಸೂರ್ ಪಾಕ್ ಅದರೊಳಗಡೆ ಹಾಕಿ. ಅಬ್ರಕಡಬ್ರಾನಿ. ಅಬ್ರಕಡಬ್ರಾ. ಅಬ್ರಕಡಬ್ರಾ ಅಂದ್ರೆ ಅಬ್ರಕಡಬ್ರಾ ಬರಲೇ ಇಲ್ವಲ್ರಿ? ನೀವು ಸ್ವಲ್ಪ ಎಮೋಷನಲ್ ಆಗಿ ಅಬ್ರಕಡಬ್ರಾ, ಫೋಕಸ್ ಅಂತ. ಅಬ್ರಕಡಬ್ರಾ. ಮೈಸೂರ್ ಪಾಕ್ ಬೇಕು. ಫೋಕಸ್. ಮೈಸೂರ್ ಪಾಕ್. ಮೈಸೂರ್ ಪಾಕ್ ಬೇಕು. 1 2 3. ಮೈಸೂರ್ ಪಾಕ್, ಮೈಸೂರ್ ಪಾಕ್, ಮೈಸೂರ್ ಪಾಕ್. ನಿಮ್ಮನೆ ಹೋದಲ್ಲಿ ನಮಗೂ ಮೈಸೂರ್ ಪಾಕ್. ಖಾಲಿ ಮುಚ್ಚಲ. ಇದನ್ನ ಆಮೇಲೆ ನಿಮ್ಮ ಸ್ಟಾಫಿಗೆ ಕೊಟ್ಬಿಡಿ. ಹೇಗೆ? ನಾವು ಆಸೆ ಪಟ್ಟಿದ್ದು ಸಿಹಿ ಕೊಟ್ರಿ. ನಾವು ನಿಮಗೆ ಪ್ರೀತಿಯಿಂದ ಸಪ್ತಮ್ ತೈಲ ಕಡೆಯಿಂದ 100% ವುಡ್ ಪ್ರೆಸ್ಡ್ ಆಯಿಲ್ಸ್ ನಿಮಗಾಗಿ. ಥ್ಯಾಂಕ್ ಯು. Once again, I want to thank the studio authorities and cameraman, editor, all the staff, particularly Sojin. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ, ಇಷ್ಟೆಲ್ಲ ವಿಷಯಗಳನ್ನು ಹಂಚ್ಕೊಂಡಿದ್ದಕ್ಕೆ, ಮ್ಯಾಜಿಕ್ನ ಪರ್ಫಾರ್ಮ್ ಮಾಡಿದ್ದಕ್ಕೆ, ಒಂದಷ್ಟು ಟ್ರಿಕ್ಸ್ನ ನಮಗೆ ರಿವೀಲ್ ಮಾಡಿದ್ದಕ್ಕೆ, ಫೈನಲಿ ಚೆರಿ ಆನ್ ದ ಟಾಪ್ ಅನ್ನೋ ಹಾಗೆ ಮೈಸೂರ್ ಪಾಕ್ ತಿನ್ನಿಸಿದ್ದಕ್ಕೆ ನಾನು ನಿಮಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಹಾಂ ಸರ್. ನನ್ನಲ್ಲಿರೋ ಏನೋ ಅಲ್ಪ ಸ್ವಲ್ಪ ಪ್ರತಿಭೆನ ಇಷ್ಟು ಸುದೀರ್ಘವಾಗಿ ಕರ್ನಾಟಕದ ಆಡಿಯನ್ಸಿಗೆ ತಲುಪಿಸಿದ್ದಕ್ಕೆ, ಅಲ್ಲಿ ನನ್ನ ನಂಬರ್ ಹಾಕಿದ್ದಕ್ಕೆ, ಜನ ನನ್ನನ್ನು ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿರೋ ನಿಮಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ಅಬ್ಸಲ್ಯೂಟ್ ಪ್ಲೆಷರ್ ಸರ್. ನಮ್ಮ MD ಕೌಶಿಕ್ ಸರ್ ಅವ್ರು ಏನು ಮಾತುಗಳನ್ನ ಕೇಳಿದ್ರಿ ಆ್ಯಂಡ್ ಅವರ ಟ್ರಿಕ್ಸ್ಗಳು, ಮ್ಯಾಜಿಕ್ ಏನು ಪರ್ಫಾರ್ಮ್ ಮಾಡಿದ್ರು ಅದನ್ನು ನೋಡಿದ್ರಿ. ಜಸ್ಟ್ ಇನ್ ಕೇಸ್ ನಿಮ್ಮನೆ ಮಕ್ಕಳು ಅಥವಾ ನೀವು ಏಜ್ ನೋ ಬಾರಲ್ವಾ ಸರ್ ಬಂದು ಮ್ಯಾಜಿಕ್ ಕಲಿಯೋದಕ್ಕೆ, ನೀವು ಕಲಿಬೇಕು ಅನ್ನೋದಿದ್ರು ಸರ್ ಜೊತೆ ಕಲಿಕೆಗೆ ಮಾತ್ರ ಅವಕಾಶ ಇರೋದಿಲ್ಲ, ದೇಶ ವಿದೇಶಗಳನ್ನು ಸುತ್ತಬೋದು. ಅದು ಒಂದು ಬೆಸ್ಟ್ ಪಾರ್ಟ್ ಅಂತ ನಾನು ಹೇಳ್ತೀನಿ. ಜೊತೆಗೆ ನಿಮ್ಮ ಮನೆಯ ಯಾವುದೇ ಒಂದು ಈವೆಂಟ್ ಇದ್ರೂ ಸರ್ ಬಂದು ಅವರ ಟೀಮ್ ಜೊತೆ ಮ್ಯಾಜಿಕ್ ಪರ್ಫಾರ್ಮ್ ಮಾಡಬೇಕು. ನಿಮ್ಮ ಮನೆಗೆ ಅಥವಾ ನಿಮ್ಮ ಫಂಕ್ಷನ್ಗೆ ಬಂದಿರೋರನ್ನ ಅವರು ರಂಜಿಸಬೇಕು ಅನ್ನೋದಿದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ MD ಕೌಶಿಕ್ ಸರ್. ಆ್ಯಂಡ್ ಹೀಗೆ ಕಾಂಟ್ಯಾಕ್ಟ್ ಮಾಡಿದಾಗ ಈ ವಿಡಿಯೋ ನೋಡಿ ಬಂದ್ರಿ ಅಂತಲೂ ಹೇಳಿ ನಮಗೂ ಖುಷಿ ಆಗುತ್ತೆ ಅದನ್ನು ಕೇಳಿದಾಗ. ಡಿಸ್ಕ್ರಿಪ್ಷನಲ್ಲಿ ಸರ್ದು ಕಂಪ್ಲೀಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಕೂಡ ಟ್ಯಾಗ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಪಿಸೋಡ್. ನಾನು ನನ್ನ ಗ್ರೂಪ್ಗಳಲ್ಲಿ ಟ್ಯಾಗ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.